ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಎಲ್ಲರನ್ನ ಸ್ವಾಗತಿಸುವಂಥದ್ದು ಆದ್ಯ ಕರ್ತವ್ಯ. ಹಾಗೆ 17 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಸುರತ್ಕಲ್ಲಿನ ಪರಿಸರ ಪ್ರೇಮಿ ಮೇಬೈಲ್ ಸದಾಶಿವಶೆಟ್ಟಿಯವರ ಮುಂದಾಳತ್ವದಲ್ಲಿ ಬಹುಶಃ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿರುವಂಥದ್ದು ಭಾಳ ಅತ್ಯಂತ ಸಂತೋಷದ ವಿಚಾರ. ಈ ನಿಟ್ಟಿನಲ್ಲಿ ವೃತ್ತಿಯಲ್ಲಿ ಫೈನಾನ್ಸನ್ನು ನಡೆಸುತ್ತಿರುವಂಥ ಇವರು ಓರ್ವ ನುಡಿದಂತೆ ನಡೆಯುವಂಥ ಪರಿಸರ ಪ್ರೇಮಿ. ಕೃತಿ ಮಾತ್ರವಲ್ಲ, ತನ್ನ ಜೀವನದಲ್ಲಿ ಅದನ್ನು ಮೈಗೂಡಿಸಿಕೊಂಡಂಥ ಓರ್ವ ಶ್ರೇಷ್ಠ ಸಾವಯವ ದೇಶೀಯ ಪದಾರ್ಥಗಳನ್ನು ಬಳಸುವುದು ಮಾತ್ರವಲ್ಲ, ಇನ್ನೊಬ್ಬರಿಗೆ ಪ್ರೇರಣೆ ಕೊಡುವಂಥದ್ದು ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ಬಹುಶಃ 17ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಯುವಜನರಿಗೆ ಮಾದರಿಯಾಗುವಾಗ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಂಘಟಿಸುವಂಥದ್ದು ಭಾಳ ಸಂತೋಷದ ವಿಚಾರ. ಆ ನಿಟ್ಟಿನಲ್ಲಿ ಅವರನ್ನು ಎಲ್ಲ ಸಂಘ ಸಂಸ್ಥೆಗಳ ಉಪಸ್ಥಿತಿಯೊಂದಿಗೆ ಅವರನ್ನು ಸ್ವಾಗತಿಸುವುದು ಆದ್ಯ ಕರ್ತವ್ಯ. ಅವರನ್ನು ಸಂತೋಷದಿಂದ ಸ್ವಾಗತವನ್ನು ಮಾಡುತ್ತೇನೆ. ಮೇಬೈಲ್ ಸದಾಶಿವಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸತೀಶ್ ಹಬ್ಬನಡ್ಕ ಅವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಇವರು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡವರು. ಓರ್ವ ಆಡಳಿತ ಹಿರಿಯಂಗಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಧರ್ಮದರ್ಶಿಗಳಾಗಿ, ಓರ್ವ ಅಧಿಕಾರಿಯಾಗಿ, ಅವರ ಒಡೆತನದ ಕಾರ್ಕಳದ ಬೈಪಾಸ್ನಲ್ಲಿರುವ ಗ್ರ್ಯಾಂಡಿನ್ ಹೋಟೆಲ್ನ ಮಾಲಕರಾಗಿ, ಇವತ್ತು ಹಲವಾರು ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಛತ್ರಪತಿ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಗಿರೀಶ್ ರಾವ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸುರೇಶ್ ಪೂಜಾರಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬಂಧುಗಳೇ, ನಮ್ಮ ದೇಶದ ಬೆನ್ನೆಲುಬು ರೈತ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥವರು ನೆಟ್ಟೆ ಗುತ್ತು ಜಯರಾಜ್ ಶೆಟ್ಟಿಯವರು, ಪ್ರಗತಿಪರ ಸಾವಯವ ತರಕಾರಿ ಕೃಷಿಕರು. ಬಹುಶಃ ಅಲ್ಲಿ ಬರುವಾಗಲೇ ನಾವು ನೋಡ್ತೇವೆ ಎಲ್ಲ ತರಕಾರಿಗಳು ಎದುರುಗಡೆ ಕಾಣಿಸಿಗ್ತದೆ. ಎಲ್ಲ ರೂಪುರೇಷನ್ ಮಾಡಿರುವಂಥ ಜಯರಾಜ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರಾದ ಕೃಷ್ಣ ಭಟ್ಟ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ಬಲ್ ದೇಶವನ್ನು ಕಾಯುವಂಥ ಯೋಧ. ಬಹುಶಃ ಅವರ ಜೀವನ ಚರಿತ್ರೆ ಭಾಳ ದೊಡ್ಡದು. ಈ ನಿಟ್ಟಿನಲ್ಲಿ ಇವತ್ತು ಬ್ರಿಗೇಡಿಯರ್ IN ರೈ ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತವನ್ನು ಮಾಡುತ್ತಿದ್ದೇನೆ. ಅವರಿಗೆ ರವಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು KCFO ಮೂಡಬಿದ್ರೆ ದಕ್ಷ ಆಡಳಿತ ಅಧಿಕಾರಿಗಳಾಗಿರುವಂಥ ಶ್ರೀ P ಶ್ರೀಧರ್ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೇಬೈಲ್ ಸದಾಶಿವಶೆಟ್ಟಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬೋಳ ಸದಾಶಿವಶೆಟ್ಟಿ ಸರ್, ಬಹುಶಃ ಇವರು ಹಲವಾರು ನಾಯಕರುಗಳನ್ನು ಈ ಸಮಾಜಕ್ಕೆ ನೀಡಿರುವಂಥ ಓರ್ವ ಶ್ರೇಷ್ಠ ನಾಯಕರು. ಬೋಳ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಅಜೀರ್ಣ ವ್ಯವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ಉನ್ನತಕ್ಕೇರಿಸಿ 1 ಕೋಟಿಗೂ ಅದಕ್ಕೆ ಲಾಭವನ್ನು ಗಳಿಸಿರುವಂಥ ಹೆಗ್ಗಳಿಕೆ ಇವರದ್ದು. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಯುವ ನಾಯಕರಲ್ಲಿ ಪ್ರದೀಪ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಒಂದು ಉಡುಪಿ ಜಿಲ್ಲೆಯ ಮಾದರಿ ಸಂಸ್ಥೆಯಾಗಿ 25 ವರ್ಷಗಳನ್ನು ಪೂರೈಸಿ ನಿರೀಕ್ಷತರಿಗೆ ಆಶ್ರಯವನ್ನು ನೀಡಿರುವಂಥ ಆಶ್ರಯದಾತರಾಗಿ ಮಾದರಿ ಕಾರ್ಯಕ್ರಮಗಳನ್ನು ಮಾಡಿರುವಂಥ ಹೆಗ್ಗಳಿಕೆ ಇವರದು. ಸುರೇಶ್ ಪೂಜಾರಿ ಹಬ್ಬನಡ್ಕೆ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ವೀಣಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀಯುತ ದಿನೇಶ್ ಆಚಾರ್ ಅವರು ಬೋಳಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಯಕ್ಷಾಕ್ಷರ ಸಂಸ್ಥೆಯನ್ನು ಮುನ್ನಡೆಸಿ ವಂಜಾರಕಟ್ಟೆ ಶಾಲೆಗೆ ಅತಿ ದೊಡ್ಡ ಕ್ರೀಡಾಂಗಣವನ್ನು ಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸಿದವರು. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉತ್ಸಾಹವನ್ನು ಪಾಲ್ಗೊಂಡವರು ನಿಟ್ಟೆ ರೋಟರಿ ಸಮುದಾಯ ದಳದ ಅಧ್ಯಕ್ಷರು, ಸುದೀರ್ಘ ಪಯಣದ ಸಂಸ್ಥೆ 2010ರಲ್ಲಿ ಕೆಮ್ಮಣ್ಣಿನಲ್ಲಿ ತರಬೇತಿ ಸಪ್ತಾಹವನ್ನು ಆಯೋಜಿಸುವುದರ ಮೂಲಕ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಏರಿಸಿದವರು. ಸಮಾಜ ಸೇವೆಯಲ್ಲಿ ಮುಂಚೂಣಿಯ ಸಂಸ್ಥೆಯಾಗಿರುವಂಥ ಅಧ್ಯಕ್ಷರಾಗಿರುವ ಗಣೇಶ್ ಭಟ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಿವಾಕರ್ ಶೆಟ್ಟಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓರ್ವ ಹಿರಿಯರಾಗಿರುವಂಥ ಕೃಷಿಕರು, ಸಮಾಜ ಸೇವಕರು ಮಾಬಲ್ ರೈ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಮೇಡಮ್ ಅವರು ಮುಂದೆ ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಪರಿಸರ ಪ್ರೇಮಿಯ ಮೇಬಲ್ ಸದಾಶೆಟ್ಟಿ ಅವರ ಶಕ್ತಿಯಾಗಿ ಕೆಲಸವನ್ನು ಮಾಡುತ್ತಿರುವಂಥ ಅವರ ಧರ್ಮಪತ್ನಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಆಗಮಿಸಿರುವಂಥ ಎಲ್ಲ ಬಾಂಧವರಿಗೆ, ಕೃಷಿಕರಿಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಪರಿಸರ ಪ್ರೇಮಿ ಮೇಬೈಲ್ ಸದಾಶೆಟ್ಟಿ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಪ್ರಗತಿಪರ ಕೃಷಿಕರು, ಹಾಗೆ ಹಿಂದೆ ಉದ್ಯಮಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ವಿಶೇಷ ಛಾಪನ್ನು ತೋರಿಸಿದಂಥ ನಿಟ್ಟೆಗುತ್ತು ಜಯರಾಜ್ ಶೆಟ್ರೆ ಹಾಗೂ ಬ್ರಿಗೇಡಿಯರ್ NR ರೈಗಳೇ, ದೇಶವನ್ನು ಕಾದು ಈ ಭಾರತ ಮಾತೆಗೆ ವಿಶೇಷ ಸೇವೆ ಸಲ್ಲಿಸಿದಂಥ ಸೈನಿಕರಿವರು. ಇವರನ್ನು ಇವತ್ತು ನಾವು ಸನ್ಮಾನಿಸಿ ನಮ್ಮ ಕುಂದಾಪುರ ತಾಲೂಕಿನ ಬೈಂದೂರು ಸಮೀಪದ ಪಡುವರಿ ಅವರು. ಯಾವಾಗ ನನಗೆ ಒಂದು 12 ವರ್ಷದ ಹಿಂದೆ ಇವರ ಪರಿಚಯ ಆಯಿತು, ಆವತ್ತಿಂದ ನಾನು 1,500-2,000 ಗಿಡವನ್ನು ಈ ಸುರತ್ಕಲ್ ಪರಿಸರದಲ್ಲಿ ಕೊಡ್ತಾ ಬರ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಆರಂಭಿಸಿದ ಉದ್ದೇಶ, ಈ ಸುರತ್ಕಲ್ ಪರಿಸರದಲ್ಲಿ ಬಹಳ ದೊಡ್ಡ ಕೈಗಾರಿಕೆಗಳು ಬಂದದ್ದು. ಜಯರಾಜಣ್ಣಿಗೆ ಗೊತ್ತುಂಟು, ಈ MRPL, BSF, MCF ಮುಂತಾದ ಎಲ್ಲ ಕೈಗಾರಿಕೆಗಳು ಈ ವಾತಾವರಣವನ್ನು ಕಲುಷಿತ ಮಾಡುವಂಥ ಕೈಗಾರಿಕೆಗಳು. ಆ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಯ P. ಶ್ರೀಧರ್ ಅವರ ಸಹಾಯ, ಅರಣ್ಯ ಇಲಾಖೆಯ ಸಹಾಯದಿಂದ ಒಂದು ಗಿಡವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಆರಂಭ ಮಾಡಿದೆ. ಅಲ್ಲಿ ಆರಂಭಿಸಿದ ಒಂದು
ಜಾಗ ಯಾವುದು ಕೇಳಿದರೆ ಬಂಟರ ಸಂಘ ಸುರತ್ಕಲ್. ಆ ವೇದಿಕೆಯನ್ನು ನಿರ್ಮಿಸಿದ್ದು ಅವರೇ. ಅಲ್ಲಿಂದ ನಮ್ಮ ಪಯಣ ನಿರಂತರವಾಗಿ ಆ ಸರೌಂಡಿಂಗಿನ ಎಲ್ಲ ಗ್ರಾಮೀಣ ಪ್ರದೇಶಗಳು, ಉಡುಪಿ ಜಿಲ್ಲೆ, ಈ ಕಳೆದ ಬಾರಿ ಬೆಳ್ಮಣ್ಣು, ಮತ್ತು ಈ ಬಾರಿ ಇಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಬೆಳ್ಮಣ್ಣಲ್ಲಿ ಕೂಡ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ನೆಕ್ಸ್ಟ್ ಮಾಡಲಿಕ್ಕಿದೆ. ಈ ಒಂದು ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಕೆಲಸ ಮಾಡಿದರೆ ನಮ್ಗೆ ಏನು ಸಿಗ್ತದೆ ಅಂತ ಭಾಳ ಜನ ಕೇಳ್ತಾರೆ. ಆವಾಗ ನಾನು ಅವ್ರಿಗೆ ಕೊಟ್ಟದ್ದು ಉತ್ತರ ಏನಂತ ಹೇಳಿದರೆ, ನನಗೆ ಆತ್ಮ ಸಂತೃಪ್ತಿ ಸಿಗ್ತದೆ, ಇದರಲ್ಲಿ ನನಗೆ ಲಾಭ ಇಲ್ಲ. ಆದರೆ ಈ ಪರಿಸರ ಈ ಪ್ರಮಾಣದಲ್ಲಿ ಹಾಳಾಗ್ತಾ ಇರುವುದನ್ನು ನೋಡಿದರೆ ತುಂಬ ಬೇಸರ ಆಗ್ತದೆ. ನಮ್ಮ ಕಾರ್ಯಕ್ರಮವನ್ನು ಮಾಡುವಾಗ ನಾನು ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡೆ. ಇದರಲ್ಲಿ ರೈತರಿಗೆ ಸನ್ಮಾನ ಆಗಬೇಕು ಮತ್ತು ಮಾಜಿ ಸೈನಿಕರಿಗೆ ಮುಖ್ಯವಾಗಿ ಆಗಬೇಕನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು, ದೇಶವನ್ನು ಕಾದವರು, ನಮ್ಮೆಲ್ಲರ ರಕ್ಷಣೆಗೆ ಪಾತ್ರವನ್ನು ವಹಿಸಿದಂಥವರು, ಅಂಥವರಿಗೆ ಇಂಥ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಆಗಬೇಕಂತ ನಾನು ತೀರ್ಮಾನ ಮಾಡಿದೆ. ಅದೇ ಪ್ರಕಾರ ನಮ್ಮ ಬಂಟರ ಸಂಘದಲ್ಲಿ ಸುರತ್ಕಲ್ನಲ್ಲಿ ಒಂದು ಕನಿಷ್ಠ ಇಲ್ಲಿವರೆಗೆ ಒಂದು 25 ಸೈನಿಕರಿಗೆ ಸನ್ಮಾನ ಆಗಿದೆ. ಒಂದು ಹೆಚ್ಚು ಕಡಿಮೆ ಒಂದು 50 ರೈತರಿಗೆ ಸನ್ಮಾನ ಆಗಿದೆ. ಯಾಕೆ ನಾವು ಈ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕನ್ನುವುದನ್ನು ನಾವು ಗ್ರಾಮೀಣ ಪ್ರದೇಶದ ಜನ, ರೈತರು ಇವತ್ತು ತಿಳ್ಕೊಳ್ಬೇಕು. ಎಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಜನಾಂಗದ ಭವಿಷ್ಯ ಏನಾಗ್ತಾ ಇದೆ, ಇವತ್ತು ಕಾಯಿಲೆಯಿಂದ ನರಳಾಡ್ತಾ ಇದ್ದಾರೆ ಜನ. ಅಂಥ ಸಂದರ್ಭದಲ್ಲಿ ನಾವು ಸಾವಯವ ಕೃಷಿಗೆ ಹೋಗಬೇಕು, ಅಂಥ ಕೃಷಿಕರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕನ್ನುವಂಥದ್ದು ಒಂದು ಮೂಲ ಉದ್ದೇಶ. ಹಾಗೆ ನನಗೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಕ್ಕಂಥ ಒಂದು ಆದರ್ಶಮಯ ವ್ಯಕ್ತಿ ಯಾರು ಕೇಳಿದರೆ, ಇತ್ತೀಚೆಗೆ ತೀರಿಕೊಂಡ ಸಾಲುಮರದ ತಿಮ್ಮಕ್ಕ. ಆ ತಾಯಿಯನ್ನು 114 ವರ್ಷ ಬದುಕಿದಂಥ ತಾಯಿ ಕನಿಷ್ಠ ಒಂದು 8-10 ಸಾವಿರ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಅವರಿಗೆ ಗಂಡ ಹೆಂಡತಿ ಭಾಳ ಕಡುಬು ಬಡತನದಲ್ಲಿದ್ದವರು, ಈ ಕಲ್ಲನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಂಥವರು. ಅವರಿಗೆ ಮಕ್ಕಳಿರಲಿಲ್ಲ. ಆವಾಗ ಆ ತಾಯಿ ಯೋಚನೆ ಮಾಡ್ತಾಳೆ, ನಾನು ಏನು ಮಾಡಬೇಕಂದ್ರೆ, ಈ ಬಿಸಿಲು ಬಂದಾಗ ನಾವು ಹೇಳ್ತೀರಿ ಹಳ್ಳಿ ಬದಿಯಲ್ಲಿ ಮನುಷ್ಯನ ತಲೆ ನೆತ್ತಿ ಮೇಲೆ ಬಿಸಿಲು ಹೊಡಿತದೆ. ಆ ನೆತ್ತಿ ಮೇಲೆ ಬಿಸಿಲು ಹೊಡೆಯೋದನ್ನು ತಡಿಲಿಕ್ಕೆ ಏನು ಮಾಡಬೇಕಂದ್ರೆ, ಅವಳು ಯೋಚನೆ ಮಾಡ್ತಾಳೆ ಗಿಡಗಳನ್ನು ನೆಡಬೇಕಂತ. ಅಲ್ಲಿಂದ ಅವಳು ಆ ತಾಯಿ ಆರಂಭ ಮಾಡಿದಂಥ ಕೆಲಸ ಇವತ್ತು ಅವರಿಗೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಎಲ್ಲ ಪ್ರಶಸ್ತಿಗಳು ಅವಳಿಗೆ ಬಂತು. ಮಾತ್ರವಲ್ಲದೆ ಆ ತಾಯಿಗೆ ಯಾವುದೇ ವಿದ್ಯಾಭ್ಯಾಸ ಇರಲಿಲ್ಲ. ಆದರೆ ಅಂಥ ಒಂದು ಮಹಿಳೆ ತನ್ನ ಒಡಲಲ್ಲಿ ಪರಿಸರ ಪ್ರಜ್ಞೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸಿದ್ದಾರೆ ಅಂತ ಹೇಳಿದರೆ, ಅವರ ಜೀವನ ಅದೆಂಥ ಶ್ರೇಷ್ಠವಾದದಂತ ನಾವು ಯೋಚನೆ ಮಾಡಬೇಕು. ಅಂಥ ಒಂದು ಆ ತಾಯಿಯ ಆದರ್ಶವನ್ನೇ ಇಟ್ಟುಕೊಂಡು ನಾನು ಮುನ್ನಡೆಯಬೇಕನ್ನುವಂಥ ಯೋಚನೆಯನ್ನು ಮಾಡಿದ್ದೇನೆ. ಹೆಚ್ಚು ಕಡಿಮೆ 30-35 ಸಾವಿರ ಗಿಡಗಳನ್ನು ನಾವು ವಿತರಣೆ ಮಾಡಿದ್ದೇವೆ. ನಮ್ಮ ಅರಣ್ಯ ಇಲಾಖೆಯವರ ಪ್ರಕಾರ ಒಂದು 80% ಸಕ್ಸಸ್ ಆಗ್ಬೋದು. ಏನೇ ಇರಲಿ, ಸಾವಿರಾರು ಗಿಡಗಳು ನಾವು ಕೊಟ್ಟದ್ದಂತ ಇವತ್ತು ಬದುಕಿ ಬಾಳ್ತಾ ಇವೆ. ಈ ಪರಿಸರಕ್ಕೆ ನೆರಳನ್ನು ಕೊಡ್ತಾ ಇದ್ವಿ, ಆಕ್ಸಿಜನ್ ಕೊಡ್ತಾ ಇದ್ವಿ. ತರಗಲೆಗಳು ಬಿದ್ದು ಆ ಭೂಮಿಗೆ ಫಲವತ್ತತೆಯನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ನಾನು ನನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ನನ್ನ ಜೀವನದ ಮೊದಲ ಗುರಿ ಈಗ 50,000 ಗಿಡಗಳನ್ನು ಮೊದಲು ನೆಡಬೇಕು, ಮತ್ತು ಲಕ್ಷಕ್ಕೆ ಹೋಗಬೇಕು. ಅಷ್ಟು ವರ್ಷ ದೇವರ ಆಯುಷ್ಯ ಕೊಡ್ತಾನೆ ಇಲ್ಲಿ ಗೊತ್ತಿಲ್ಲ. ಆದರೆ ನಾನು ನನ್ನ ಮಗನಿಗೆ ಹೇಳಿದ್ದೇನೆ, ನೀನು ಕೂಡ ಇದನ್ನು ಮುಂದುವರಿಸ್ಬೇಕು, ಹೋಗಬೇಕಂತ. ಅವನು ಈಗ ಡೆಲ್ಲಿಯಲ್ಲಿ ಕೆಲಸದಲ್ಲಿದ್ದಾನೆ. ಆದರೆ ವರ್ಷಕ್ಕೆ 1-2 ಸಾರಿ ಬಂದಾಗ ಇಂಥ ಕೆಲಸವನ್ನು ಮಾಡಬೇಕಂತ ಅವನಿಗೆ ನಾನು ಪ್ರಚೋದನೆ ಕೊಟ್ಟಿದ್ದೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಹೃದಯಪೂರ್ವಕವಾಗಿ
ಬ್ರಿಗೇಡಿಯರ್ ಐ.ಎನ್. ರೈ ಅವರನ್ನು ಮತ್ತು ನಮ್ಮ ಜಯರಾಜಣ್ಣ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಒಬ್ಬ ಆಧುನಿಕ ಕೃಷಿಕರಾಗಿ ತನಗೆ ಲಾಭ ಇದೆಯೋ ನಷ್ಟ ಇದೆಯೋ ಆ ಕೃಷಿಯನ್ನು ಅವ್ರು ಮಾಡಿದ ರೀತಿ ನೋಡಿದರೆ ನಾನು ದಂಗಾಗಿ ಹೋಗಿದ್ದೇನೆ. ಇದು ನಮ್ಮ ಯುವಕರಿಗೆ ಮಾದರಿ. ಎಲ್ಲ ಯುವಕರು ಕೆಲಸ ಇಲ್ಲ ಅಂತ ಹಿಂದೆ ಕುಳಿತುಕೊಳ್ಳುವುದಲ್ಲ. ಇವತ್ತು ನಮ್ಮ ಕೃಷಿ ಭೂಮಿ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಶ ಆಗ್ತಾಯಿದೆ. ಎಚ್ಚರಗೊಳ್ಬೇಕೆಲ್ಲ ರೈತರು ಪ್ರತಿಯೊಬ್ಬರು. ರಿಯಲ್ ಎಸ್ಟೇಟ್ ಮಾಫಿಯಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಣ ಬರುತ್ತೆ, ದೇಶೀಯ ಮಟ್ಟದಿಂದ ಹಣ ಬರುತ್ತೆ. ಎಲ್ಲ ಸರ್ಕಾರಗಳು ಇದಕ್ಕೆ ಸಪೋರ್ಟ್ ಮಾಡ್ತಾಯಿವೆ. ತುಂಬ ನೋವಿನ ವಿಚಾರ. ಹಾಗೆ ಇದು ಇವತ್ತು ಪರಿಸರ ನಾಶ ಆಗ್ತಾ ಇದ್ದರೆ ಏನಾಗ್ತದೆ ಅಂದರೆ ತಾವು ತಿಳ್ಕೊಳ್ಬೋದು. ವಾತಾವರಣದ ಉಷ್ಣತೆ ಜಾಸ್ತಿ ಆಗುತ್ತೆ. ಉಷ್ಣತೆ ಜಾಸ್ತಿ ಆದಾಗ ಸೈಕ್ಲೋನ್, ಹವಾಮಾನ ವೈಪರೀತ್ಯ ಉಂಟಾಗತ್ತೆ. ಅದರಿಂದ ಬೆಳೆಗಳ ನಾಶ ಆಗುತ್ತೆ, ಜನರಿಗೆ ಬದುಕೋದು ಕಷ್ಟ ಆಗುತ್ತೆ. ಹಾಗೆ ಇನ್ನೂ ಏನಂತ ಹೇಳಿದರೆ ಈ ಪ್ಲ್ಯಾಸ್ಟಿಕ್ ತ್ಯಾಜ್ಯದ ಬಗ್ಗೆ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಬೇಕು. ಪ್ಲ್ಯಾಸ್ಟಿಕ್ಕನ್ನು ತಮ್ಮ ಮನೆಗೆ ತಗೊಂಡು ಬರಬೇಕು. ದಾರಿಯಲ್ಲಿ ದಯವಿಟ್ಟು ಬಿಸಾಕುವಂಥ ಕೆಲಸ ಮಾಡಬೇಡಿ, ಮನೆಗೆ ತನ್ನಿ. ಮನೆಯಿಂದ ನೀವು ಪಂಚಾಯತು, ಕಾರ್ಪೊರೇಷನ್ನು, ಇನ್ಯಾವುದೋ ವ್ಯವಸ್ಥೆಗಳ ಮೂಲಕ ಅದು ರೀಸೈಕಲ್ ಆಗುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಈ ಹುಟ್ಟುಹಬ್ಬ ನಾವು ಆಚರಿಸ್ತೇವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಕೆಲವು ಪುಣ್ಯಾತ್ಮರು. ಒಂದೆರಡು ಗಿಡವನ್ನು ನೆಡುವಂಥ ಒಂದು ಹವ್ಯಾಸವನ್ನು ಮಾಡಿಕೊಳ್ಳಿ ಅಂತ ಅವರಿಗೆ ಕರೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದೀರ್ಘವಾದ ಅನುಭವದ ದಾರಿಗಳನ್ನು ನೀಡಿರುವಂಥ ಪರಿಸರ ಪ್ರೇಮಿ ಮೇಬಲ್ ಸದಾಶೆಟ್ಟಿ ಅವರು ತನ್ನ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಎಲ್ಲರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ACFO ಶ್ರೀ ಪಿ ಶ್ರೀಧರ್ ಸರ್ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಪರಿಸರ ಪ್ರೇಮಿ ಮೇಬೈಲ್ ಸದಾಶಿವ ಶೆಟ್ಟರವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಈ ದಿವಸ ಇಲ್ಲಿ ಸೇರಿಕೊಂಡು ಪರಿಸರ ಮಾಹಿತಿ, ಹಣ್ಣಿನ ಗಿಡ ವಿತರಣೆ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಗಿರೀಶ್ ರಾವ್ರವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ಈ ದಿನ ಸನ್ಮಾನಗೊಳ್ಳಲಿರುವ ಬ್ರಿಗೇಡಿಯರ್ ರೈ ಅವರೇ, ಎಲ್ಲ ಗೌರವಾನ್ವಿತರೇ, ನೆರೆದಿರೋರೆ. ಬಹುಶಃ ನಾನೊಬ್ಬ ಅರಣ್ಯಾಧಿಕಾರಿಯಾಗಿ ನನಗೆ ಈ ಪರಿಸರಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಇವತ್ತಿನ ದಿನ ನಮ್ಮ ಸಾಮಾಜಿಕ ಬದಲಾವಣೆ ಹೇಗೆ ಇದೆ ಕೇಳಿದರೆ, ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದ ಜೀರ್ಣೋದ್ಧಾರದ ಹೆಸರಲ್ಲಿ ನಾವು ಒಂದಿಷ್ಟು ಅದರ ಸುತ್ತಮುತ್ತ ಮರನೆಲ್ಲ ಕಡಿತೇವೆ, ದೇವಸ್ಥಾನವನ್ನು ಶಿಲಾಮಯ ಮಾಡ್ತೇವೆ, ದೇವಸ್ಥಾನದ ಒಳಗಡೆ ಇಂಟರ್ಲಾಕು, ಹೊರಗಡೆ ಇಂಟರ್ಲಾಕು. ನಮ್ಮ ಸಾಮಾಜಿಕ ಪರಿಸ್ಥಿತಿ ಎಷ್ಟು ಸುಧಾರಿಸಿದೆ ಅಂದರೆ, ಪ್ರತಿಯೊಬ್ಬ ಒಂದು ತಂದೆ ಇದ್ದರೆ ತಂದೆ ಹತ್ರ ಒಂದು ಕಾರು, ತಾಯಿ ಹತ್ರ ಒಂದು ಕಾರು, ಹಾಗೆ ಮಗನ ಹತ್ರ ಒಂದು ಬೈಕು, ಇವೆಲ್ಲ ನಿಲ್ಲಿಸ್ಲಿಕ್ಕೆ ಸುತ್ತಮುತ್ತ ಇದು ಮರ ಎಲ್ಲ ಕಡಿದು ಅಲ್ಲಿ ಇಂಟರ್ಲಾಕ್ ಹಾಕ್ತೇವೆ. ಇದು ನಮ್ಮ ಸಾಮಾಜಿಕ ವ್ಯವಸ್ಥೆ ಆಗಿದೆ. ಪರಿಸರ ಅಂತ ಹೇಳಿದರೆ ನಾವು ತಿಳ್ಕೊಂಡಿದ್ದೇವೆ ಅದನ್ನು ಏನು ಈ ಭೂಮಿ ರಚನೆ ಆಗಿದೆ ಅದನ್ನು ನಾವು ಭೌತಿಕ ಪರಿಸರ ಅಂತೇವೆ. ಇಲ್ಲಿರುವ ಎಲ್ಲ ಜೀವರಾಶಿಗಳು ಅಂದರೆ ನಮ್ಮ ಸಮುದ್ರದಲ್ಲಿರುವ ಅಮೀಬಾದಿಂದ ಹಿಡಿದು ದೈತ್ಯಾಕಾರದ ತಿಮಿಂಗಲ, ಭೂಮಿ ಮೇಲಿರುವ ಆನೆಯಿಂದ ಹಿಡಿದು ನಮಗೆ ಕಣ್ಣಿಗೆ ಕಾಣದ ಸೂಕ್ಷ್ಮಾಣುಜೀವಿಗಳು, ಇದು ಜೈವಿಕ ಪರಿಸರ. ಇದು ಜೊತೆಯಾಗಿ ನಮ್ಮ ಮರಗಳು ಸಹ ಜೈವಿಕ ಪರಿಸರದ ಒಂದು ಭಾಗ. ನಾವು ನಮ್ಮ ಆಧುನೀಕರಣ, ನಗರೀಕರಣ, ಕೈಗಾರೀಕರಣ, ಈಗ ಏನು ನಿಮ್ಮ ಅದ್ರ ಜೊತೆಗೆ ಏನು ಬೇರೆ ಬೇರೆ ಕಾರಣಗಳು ಸ್ಟಾರ್ಟ್ ಆಗಿದೆ. ಅಂದರೆ ನಮ್ಮ ವಿದ್ಯುತ್ ಉತ್ಪಾದನೆಗೋಸ್ಕರ ಅಣು ವಿಕಿರಣ ಮಾಲಿನ್ಯ ಇರ್ಬೋದು, ಮತ್ತು ಜಲ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಇವೆಲ್ಲ ನಮ್ಮ ಒಂದು ಆಧುನಿಕ ಶೈಲಿಗೆ ನಾವು ಬದಲಾಗಲಿಕ್ಕೋಸ್ಕರ ಏನಾಗ್ತಾ ಇದ್ದೇವೆ, ಭೌತಿಕ ಪರಿಸರವನ್ನು ದಿನೇ ನಾಶ ಮಾಡ್ತಾ ಇದ್ದೇವೆ. ಯಾವಾಗ ಭೌತಿಕ ಪರಿಸರ ನಾಶ ಆಗ್ತದೆ, ಅಲ್ಲಿರೋ ಎಲ್ಲ ಜೀವರಾಶಿಗಳ ನಾಶ ಆಗ್ತದೆ.
ಬಹುಶಃ ಭಾಳ ಜನರ ಮನುಷ್ಯನಿಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸ್ತದೆ. ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಬೆಳಕು. ಆದರೆ ಇವತ್ತಿನ ಜನ್ರೇಷನ್ನ ಮಕ್ಕಳನ್ನು ಕೇಳಿದ್ರೆ ನಮ್ಮ ಅಪ್ಪನ ಹತ್ರ ಒಂದು ಕಾರ್ ಇರಬೇಕು, ಅಮ್ಮನ ಹತ್ರ ಒಂದು ಆ್ಯಪಲ್ ಮೊಬೈಲ್ ಇರಬೇಕಂತ ಹೇಳ್ತಾರೆ, ಮನೇಲಿ ಒಂದು ಸ್ಮಾರ್ಟ್ ಟಿ ವಿ ಇರಬೇಕು. ಈಗಿನ ಜನ್ರೇಷನ್ ಮಕ್ಕಳು ತಿಳ್ಕೊಂಡಿರೋದು ಅದನ್ನೇ. ಆದರೆ ಅವರಿಗೆ ನಮ್ಮ ಮನೆಯಲ್ಲಿ ನಾವು ಬದುಕಬೇಕಾದ್ರೆ ಶುದ್ಧವಾದ ನೀರು ಬೇಕು, ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ಬೆಳಕು ಬೇಕು ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೇವೆ. ಮನುಷ್ಯನ ಮೂಲಭೂತವಾದ ಬೇಕು ಆಗಿರೋದು ಅದೇ. ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ 42-48% ಜಿಯೋಗ್ರಫಿಕಲಿ ಫಾರೆಸ್ಟ್ ಇತ್ತು. ಜನಸಂಖ್ಯೆ 50 ಕೋಟಿ ಇತ್ತು. ಇವತ್ತು 145 ಕೋಟಿ ಜನಸಂಖ್ಯೆ ಆಗಿದೆ. ಅರಣ್ಯದ ಟೋಟಲ್ ಜಿಯೋಗ್ರಫಿಕಲಿ ಫಾರೆಸ್ಟ್ 22% ಬಂದಿದೆ. 22%ಅಲ್ಲೂ 40% ಕೆನೋಪಿ ಇರೋ ಫಾರೆಸ್ಟು ಒಂದು 10-15% ಇರ್ಬೋದು. ಹಾಗಾದರೆ ನಮ್ಮ ಅಭಿವೃದ್ಧಿಗೋಸ್ಕರ ಈಗಾಗಲೇ ಜಿಯೋಗ್ರಫಿ, ಈ ದೇಶದ ಒಟ್ಟು ವಿಸ್ತೀರ್ಣದ 25% ಫಾರೆಸ್ಟ್ ಏರಿಯಾವನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗಾದರೆ ಹೇಗೆ ಬದುಕಬೇಕು ನಾವು? ಇತ್ತೀಚೆಗೆ ಒಂದು ವರ್ಷ ಹಿಂದೆ ಒಂದು ವಾಟ್ಸಪ್ಪಲ್ಲಿ ಭಾಳ ಒಂದು ದೊಡ್ಡ ಸುದ್ದಿ ಓಡಾಡ್ತಿತ್ತು. 93 ವರ್ಷದ ವೃದ್ಧರೊಬ್ಬರು ಉಸಿರಾಟ ಸಮಸ್ಯೆಯಿಂದಾಗಿ ಹಾಸ್ಪಿಟ್ಲಿಗೆ ಸೇರ್ಕೊಳ್ತಾರೆ. ಹಾಸ್ಪಿಟ್ಲಿಗೆ ಸೇರಿಕೊಂಡ್ರು. ಸರಿ, ಹಾಸ್ಪಿಟ್ಲವರೆಲ್ಲ ಬಿಲ್ಲೆಲ್ಲ ಒಂದು ದಿವಸ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ 1 ದಿವಸ ಕೊಟ್ಟರು. ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಮಾಡಿ ಅವ್ರು ಹೊರಗಡೆ ಬಂದು ಅವರು ವಯಸ್ಸಾದವರಿಗೆ ಭಾಳ ಕ್ಯೂರಿಯಾಸಿಟಿ, ಎಷ್ಟು ಬಿಲ್ ಆಯಿತು ಅಂತ. ಅವರ ಮಗ ಅವ್ರನ್ನ ಕರ್ಕೊಬಂದಂಥ ಅವ್ರ ಮಕ್ಕಳ ಹತ್ರ ಕೇಳ್ತಾಯಿದ್ರು. ಆಗ ಅವ್ರು ಹೇಳಿದ್ರಂತೆ 15,000 ಬಿಲ್ ಆಯಿತು ಒಂದು ದಿವಸಕ್ಕೆ. ಆವಾಗ ಕ್ಯೂರಿಯಾಸಿಟಿ, ಏನು ಬಿಲ್ ಆಗಿದ್ದು ನೋಡುವಾಗ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗಿ ಆಕ್ಸಿಜನ್ ಬಿಲ್ಲೇ ಎಷ್ಟಾಗ್ಬಿಟ್ಟಿದೆ. ಅವಾಗ ಹೇಳಿದ್ರಂತೆ 93 ವರ್ಷ ಅವ್ರು ಅಳು ಶುರು ಮಾಡಿಬಿಡ್ತಾರಂತೆ. ಆವಾಗ ನರ್ಸು ಎಲ್ಲ ಇವರು ಸರಿ ಇದ್ದ ಮನುಷ್ಯ ಹೀಗಾದ ಅಂತ ನರ್ಸು ಡಾಕ್ಟ್ರೆಲ್ಲ ಬಂದು ಕೇಳುವಾಗ, ನನಗೆ 93 ವರ್ಷ ಫ್ರೀಯಾಗಿ ಗಾಳಿ ಕೊಟ್ಟು ಪ್ರಕೃತಿಗೆ ಏನೂ ಮಾಡಿಲ್ಲ, ಒಂದು ದಿನ ನನ್ನ ಬಸ್ಗೆ ನೀವು 15,000ಕ್ಕೆ ನೀವು ತೊಗೊಂಡ್ಬಿಟ್ರಲ್ಲ ಅಂತ ಅವ್ರಿಗೆ ಆವಾಗ ಪಶ್ಚಾತ್ತಾಪ ಆಗ್ತದೆ. ಹಾಗಾಗಿ ಒಬ್ಬ ಮನುಷ್ಯ ಅವನು ಮಾಡೋ ಎಲ್ಲ ಊಟಕ್ಕಿಂತ ದೊಡ್ಡದು ಅವನಿಗೆ ಬೇಕಾದ ಆಕ್ಸಿಜನ್. ಬಹುಶಃ ಪ್ರಕೃತಿ ನಮ್ಗೆ ಕಲಿಸ್ತು, ಆದ್ರೆ ನಾವು ಕಲ್ತ್ಕೊಳ್ಳಿಲ್ಲ. ಕೋವಿಡ್ ಬಂದಾಗ ಗೊತ್ತಾಯ್ತು ಜನರಿಗೆಲ್ಲ, ಹಾರ್ಟು ಬೇರೆ ಎಲ್ಲ ಆರ್ಗನ್ಸ್ಗಿಂತ ಲಂಗ್ಸ್ ಭಾಳ ಪ್ರಾಮುಖ್ಯತೆ. ಲಂಗ್ಸಿಗೆ ಶುದ್ಧವಾದ ಗಾಳಿ ಸಿಕ್ಕಿದ್ರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅಂತ ಕೋವಿಡ್ ಅಂತ ಒಂದು ಮಹಾಮಾರಿ ಇಡೀ ಪ್ರಪಂಚಕ್ಕೆ ಕಲಿಸ್ತು. ಆದರೆ ಈ ಮರವಿನ ಮನುಷ್ಯ ಮರ್ತುಬಿಟ್ಟ. ನಾವೆಲ್ಲ ಮರ್ತುಬಿಟ್ರು ಅದನ್ನು. ಅಂದರೆ ನಮಗೀಗೇನು ಬೇಕು? ನೀವು ನೋಡಿ, ನಾವು ಎಲ್ಲಿವರೆಗೆ ಅಂದರೆ ನಮ್ಮಲ್ಲಿ ಭಾಳ ಒಂದು ಹಿಂದೂ ಸಂಸ್ಕಾರದ ಪ್ರಕಾರ ಅಥವಾ ಬೇರೆ ನಮ್ಮ ಇದ್ರ ಪ್ರಕಾರ ಒಂದು ವಾಸ್ತುಶಾಸ್ತ್ರ ಇದೆ. ಈ ವಾಸ್ತುಶಾಸ್ತ್ರಕ್ಕೆ ಹೋಗ್ಬಿಟ್ಟು ನಾವು ವಾಸ್ತು ಎಲ್ಲ ಮಾಡಿ ವಾಸ್ತು ಪ್ರಕಾರ ಮನೆ ಒಂದು ಭಾಗದಲ್ಲಿ ಒಂದು ಮರ ಬರಬೇಕಂತಿದೆ. ಮರ ಬಂದರೆ ಆ ಮರದಿಂದ ಎಲೆ ಬೀಳ್ತದೆ. ಎಲೆ ಗುಡಿಸೋರು ಯಾರು? ಆ ಎಲೆ ಬಿದ್ದು 4 ದಿನ ತೆಗೆದಿದ್ರೆ ಅಲ್ಲಿ ಒಂದು ಥರದ ಸೊಳ್ಳೆ ಆಗ್ತದೆ. ಸೊಳ್ಳೆ ತಡೆಯೋರು ಯಾರು? ಹಾಗಾಗಿ ಇವೆಲ್ಲ ಪರಿಸ್ಥಿತಿ ಬೇಡ ಅಂತ ಲಾಸ್ಟಿಗೆ ಒಂದು ಪಾಟಲ್ಲಿ ಒಂದು ತುಳಸಿ ಗಿಡ ಇಟ್ಬಿಟ್ರೆ ನಮ್ಮದು ವಾಸ್ತು ಮುಗೀತು. ಯಾಕೆ ವಾಸ್ತು ಮಾಡಿದ್ದಾರೆ? ಆ ಭಾಗದಲ್ಲಿ ಉತ್ತಮವಾದ ಗಾಳಿ ಸಿಗಬೇಕು. ಆ ಅಂದರೆ ಮರಗಿಡಗಳು ಪ್ರಕೃತಿಗೆ ಈ ಭೂಮಿ ರಚನೆ ಆದಾಗ ಫಸ್ಟ್ ಈ ಪ್ರಕೃತಿಯಲ್ಲಿ ಮರಗಿಡಗಳಾಯಿತು. ಅಲ್ಲಿ ನಾವು ಬದುಕುವಂಥ ಆಕ್ಸಿಜನ್ ಉತ್ಪತ್ತಿ ಆಯಿತು. ಆಮೇಲೆ ಅದರಿಂದ ನಾವು ಬದುಕಲಿಕ್ಕೆ ಬಂದ್ವಿ. ಹಿಂದೆ ಸಭೆ ಸಮಾರಂಭ ಆಗುವಾಗ ತಳಿರು ತೋರಣ ಮಾಡ್ತಿದ್ರು. ಮಾವಿನ ಎಲೆ, ಹಲಸಿನ ಎಲೆ, ಆಮೇಲೆ ನಿಮ್ಮ ಬೈಣೆ ಗರಿಗಳನ್ನೆಲ್ಲ ದಾರಿಯುದ್ದಕ್ಕೂ ಕಟ್ತಿದ್ರು. ಅದು ವೈಜ್ಞಾನಿಕವಾಗಿ ಕಟ್ತಿದ್ದು. ಅದೇ ನಮ್ಮ ಸುಮ್ಮನೆ ಅವರಿಗೆ, ನಮ್ಮ ಹಿರಿಯರಿಗೆ ಹುಚ್ಚಾಗಿ ಕಟ್ತಿರಲಿಲ್ಲ. ಯಾಕಂತ ಹೇಳಿದರೆ, ಯಾವುದೇ ಫೈಕಸ್ ಎಲೆಗಳನ್ನು ತೆಗೆದಾಗ 24 ಗಂಟೆಗಳ ಕಾಲ ಇಂಗಾಲದ ಡೈಆಕ್ಸೈಡ್ ಹೀರ್ಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಹಾಗಾಗಿ ಎಲ್ಲಿ ಜನ ಸೇರ್ತಾರೆ ಅಲ್ಲಿ ನೋಡಿ, ಈಗ ನಾವೆಲ್ಲ ಯಾವುದು ನಾವು ಒಬ್ಬೊಬ್ಬರಿಗೆ ಒಂದೊಂದು ಸಮಾಜದವ್ರಿಗೆ ಒಂದೊಂದು ಥರದ ಕಲರ್ ಇದೆ. ನಮಗೆ ಆ ಕಲರಿದ್ದು ತೋರಣ ಕಟ್ಟಿ ಇಲ್ಲಿಂದ ನಮ್ಮದು ಮೇಯ್ನ್ ರೋಡವರೆಗೆ ಕಟ್ಬಿಟ್ಟು ಮತ್ತೆ ಒಂದು ವಾರ ನಮ್ಮ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ತೋರಣಗಳೆಲ್ಲ ಚರಂಡಿಲಿ ಹೋಗಿ, ಚರಂಡಿಯಿಂದ ಅದು ದೊಡ್ಡ ತೋಡಿ ಹೋಗಿ, ದೊಡ್ಡ ತೋಡಿಂದ ಹಳ್ಳಕ್ಕೆ ಹೋಗಿ, ಹಳ್ಳದಿಂದ ನದಿಗೆ ಹೋಗಿ, ಆಮೇಲೆ ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದ ನಂತರ ಪುನಃ ಒಂದು ಜೂನ್, ಜುಲೈ, ಆಗಸ್ಟ್ ಮಳೆ ಮುಗಿದ ನಂತರ ನಮ್ಮದು ಶುರು ಆಗ್ತದೆ ಸಮುದ್ರ ತೀರ ಸ್ವಚ್ಛತಾ ಕಾರ್ಯಕ್ರಮ. ಲಯನ್ಸು, JCSು, ರೋಟ್ರಿ ಮತ್ತು ಬೇರೆ ಬೇರೆ ಸಂಘಟನೆ ನಾವೆಲ್ಲ ಹೋಗಿ ಅಲ್ಲಿದ್ದ ಕಸ ಹೆಕ್ಬಿಟ್ಟು ಮತ್ತು ಉಪ್ಪಿಟ್ಟವಲಕ್ಕಿ ತಿಂದು ನಾವು ಬರ್ತೇವೆ. ಈ ಕೆಲಸ ನಾವು ಮಾಡಲಿಕ್ಕೆ ಅವಕಾಶಕ್ಕೆ ಇದೆಯಾ? ನಾವು ಬದಲಾದರೆ, ಈಗಾಗಲೇ ಮೇಬಲ್ ಸದಾಶಿವಣ್ಣವ್ರು ಹೇಳಿದರು, ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲಿ ನೋಡಿದ್ರಲ್ಲಿ ಪ್ಲಾಸ್ಟಿಕ್. ನಾವು ಆಯಿತು ಏನು ಮಾಡೋದು, ಇದೆ ನಾವೀಗ ಆಲ್ರೆಡಿ ಪ್ಲಾಸ್ಟಿಕ್ ಬಳಸುವಂಥ ಒಂದು ಮಟ್ಟಕ್ಕೆ ಬಂದಿದ್ದೇವೆ. ಬಳಸೋದನ್ನು ನಮ್ಮ ಕಸ ವಿಲೆ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಕಸವನ್ನು ಪಕ್ಕದ ಮನೆ ಕಂಪೌಂಡಿಗೋ ಇಲ್ಲ ರಸ್ತೆಗೋ ಇಲ್ಲ ಎಲ್ಲಾದರೂ ದಾರಿಯಲ್ಲಿ ಯಾರಿಗೆ ಕಾಣದಾಗ ಬಿಸಾಡೋದೇ ನಮ್ಮದು ಕಸ ವಿಲೇವಾರಿ. ಅದು ಕಸ ವಿಲೇವಾರಿ ಸಿಸ್ಟಮ್ ಅಲ್ಲ. ನಮ್ಮ ಮನೆ ಕಸ ಇಡೀ ನೀವು ಎಲ್ಲ ಒಂದು ಕಡೆಯಲ್ಲಿ ಭೂಮಿ ಭಾಳ ದೊಡ್ಡದಿದೆ.
ಒಂದು ಕಡೆ ಶೇಖರಣೆ ಮಾಡ್ತಾ ಹೋಗಿ. ಒಂದು ದಿವಸ ಯಾವುದೋ ಒಂದು ಹಿಮಾಚಲ್ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಮಕ್ಕಳು 1 kg ಕಸವನ್ನು ಕಲೆಕ್ಟ್ ಮಾಡಿಕೊಟ್ರೆ 5 ಮಾರ್ಕ್ ಗ್ರೇಸ್ ಕೊಡ್ತಾ ಇದ್ದಾರೆ. ಇನ್ನೊಂದು ದಿವಸ ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಕಸವನ್ನು ಕಲೆಕ್ಟ್ ಮಾಡಿದ್ರೆ ಅವರಿಗೆ ಗ್ರೇಸ್ ಮಾರ್ಕ್ ಬರ್ಬೋದು. ಈಗಾಗಲೇ ಒಂದಿಷ್ಟು ನಮ್ಮ ಕೊತ್ಲೂರ ಪರಿಸರದ ಒಂದಿಷ್ಟು ಪಂಚಾಯತ್ಗಳಲ್ಲಿ 1 kg ಪ್ಲಾಸ್ಟಿಕ್ ತ್ಯಾಜ್ಯ ತಂದು ಕೊಟ್ಟರೆ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಆ್ಯಕ್ಚುಲಿ ತ್ಯಾಜ್ಯ ಎಲ್ಲಿ ಹುಡ್ತದೆ ಕೇಳಿದ್ರೆ ಹಳ್ಳಿಲೇ ಹುಡ್ತದೆ. ಅದು ಬೆಳೀತಾ ಪಟ್ಟಣ ಅಂತೂ ಪಟ್ಟಣಗಳಲ್ಲಿ ಇವತ್ತೆಲ್ಲ ಮಹಾನಗರ ಪಾಲಿಕೆಗಳ ಕೆಲಸಗಳಂದರೆ ಅವರಿಗೆ ತ್ಯಾಜ್ಯ ವಿಲೇವಾರಿ ಅವರ ದೊಡ್ಡ ಇನ್ವೆಸ್ಟ್ಮೆಂಟ್, ಮತ್ತಿನ್ನು ಅವ್ರ ಪರಿಸರ ಖರ್ಚು ಮಾಡೋದಿಲ್ಲಿಂದ. ಇನ್ನು ಓವರಾಲ್ ತಿಳ್ಕೊಳ್ಳಿ, ನಾನೀಗ ಹೇಳಿದೆ ಏನು ಭೌತಿಕ ಪರಿಸರ ಮತ್ತು ಜೈವಿಕ ಪರಿಸರ ಇವೆರಡರ ಮಧ್ಯೆ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂಬುದೇ ಆರ್ಥಿಕ ಪರಿಸರ. ನಮ್ಗೆ ಇಷ್ಟೊಂದು ಆಕ್ಷನ್ ಕೊಡ್ತಾ ಇದೆಯಲ್ಲ ಪ್ರಕೃತಿ, ನಮ್ಮ ಫ್ರೀಯಾಗಿ ಕೊಡ್ತಾ ಇದೆಯಲ್ಲ, ನಾವು ನಮ್ಮ ದುಡಿಮೆ ಎಷ್ಟನ್ನು ಪರಿಸರ ಖರ್ಚು ಮಾಡ್ತೇವೆ. ಭಾಳ ಜನ ನಮ್ಗೆ ಮಂಗಳೂರಲ್ಲಿ ಫೋನ್ ಮಾಡ್ತಿದ್ರು, ಏನಂತೇಳಿ, ನೀವು ನೆಟ್ ಗಿಡ ನಾನು ತಿಂತಾ ಇದ್ದೆ, ಎಲ್ಲಿದ್ದೀರಿ ನೀವು ಅಂತ. ಈ ದೇಶದ ಸಂಸ್ಕೃತಿ ಏನು ಕೇಳಿದರೆ ಬೆಳೆಸುವುದು, ಉಳಿಸುವುದು, ಬಳಸುವುದು. ಬೆಳೆಸುವುದು ಅರಣ್ಯ ಇಲಾಖೆ ಕರ್ತವ್ಯ ಆದರೆ ಉಳಿಸುವುದು ಎಲ್ಲರ ಕರ್ತವ್ಯ. ಅದು ಬಳಸಲಿಕ್ಕೆ ಎಲ್ಲರಿಗೂ ಸಿಗ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಿಗೆ ಒಬ್ಬರಿಗೆ ಸಿಗೋದಿಲ್ಲ. ನಮ್ಮ ಸಂಸ್ಕೃತಿ ಯಾವುದು ಕೇಳಿದ್ರೆ ಬೆಳೆಸಿ, ಉಳಿಸಿ, ಬಳಸಿ. ಆದರೆ ನಾವೇನಾಗಿದೆ ಇವತ್ತು, ಕಾನೂನು ಅಂದರೆ ಪೊಲೀಸ್ನವ್ರು ಅವರಿಗೆ ಸಂಬಂಧಪಟ್ಟದ್ದು, ಗಿಡ ನೆಟ್ಟರೆ ಫಾರೆಸ್ಟ್ನವ್ರಿಗೆ ಸಂಬಂಧಪಟ್ಟದ್ದು, ಅಗ್ರಿಕಲ್ಚರು ಕೃಷಿ ಅವ್ರು ಗಿಡ ಕೊಟ್ಟರೆ ಅವರು ನೆಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಿಡ ಕೊಟ್ಟಿದ್ದಾನೆ ಮಾರೆ ಬರಲೇ ಹೇಳಲೇ ಇಲ್ಲ ಅವನಂತ. ಹಾಗಾದ್ರೆ ಯಾರು ಅದು ಅವ್ರ ಗಿಡವನ್ನು ಬೆಳೆಸಿ ಕೊಡೋದು ಅವ್ರ ಕರ್ತವ್ಯ. ಇದೇ ಸದಾಶಿವ ಶೆಟ್ಟರು ನಾನು ಮಂಗಳೂರು RF ಆಗಿದ್ದಾಗ ಸಸಿ ತೊಗೊಂಡು ಹೋಗ್ಲಿಕ್ಕೋಸ್ಕರ, ಯಾಕಂದರೆ ಇಲಾಖೆ ಏನು ಮಾಡ್ತದೆ, ಒಂದು 10,000 15,000 ಗಿಡ ಕೊಡ್ತದೆ. ಎಲ್ಲರೂ ಅಪ್ಲಿಕೇಶನ್ ಕೊಡೋದಿಷ್ಟು, ನನಗೆ 5,000 ಕೊಡಿ, 3,000 ಕೊಡಿ, 3 ಜನಕ್ಕೆ ಕೊಟ್ಟು ಖಾಲಿ ಮಾಡ್ಲಿಕ್ಕೆ ಆಗ್ತದೆ. ಸಬ್ಸಿಡಿಯಲ್ಲಿ ಗಿಡ ಕೊಡೋದು. ನಾವು ಒಬ್ಬರಿಗೆ 100 ಗಿಡ 50 ಗಿಡ ಇಷ್ಟು ಲಿಮಿಟೇಷನ್ ಮಾಡ್ತೇವೆ. ಇವರು 500 ಗಿಡಕ್ಕೋಸ್ಕರ ಬೆಳಿಗ್ಗೆ ನಾನು 9 ಗಂಟೆ ಎಲ್ಲ ಫೀಲ್ಡ್ ಹೋದ್ರೆ 12 ಗಂಟೆ 2 ಗಂಟೆ ತನಕ ಊಟ ಬಿಟ್ಟು ಕಾಯ್ತಿದ್ರು ನನ್ನ ಆಫೀಸಲ್ಲಿ. ನಾನು ಹೊರಗಡೆ ಕೂತ್ಕೊಂಡಿದ್ರೆ ಇವ್ರು ಯಾರು ಕಾಯ್ತಾ ಇದ್ದಾರೆ ಕೇಳಿದ್ರೆ ಹಾಗೆ ನನಗೆ ಅವ್ರ ಪರಿಚಯ ಆಗಿದ್ದು. ಪ್ರತಿ ವರ್ಷ ಈಗಂತೂ ವರ್ಷ 2,000 ನನಗೆ ಜೂನ್ ಬಂದರೆ ಬೆಳಿಗ್ಗೆ ಫಸ್ಟ್ ಕಾಲ್ ಬರೋದು ಇವ್ರದ್ದೇ. ಒಂದು 6:30ಗೆ ಹೇಳ್ಸ್ತಾರೆ ಅವ್ರು ನನ್ನನ್ನು. ಹೇಳಿಸ್ಬಿಟ್ಟು ನನಗೆ 2,000 ಗಿಡ ಬೇಕು. ಅವರು ಯಾವಾಗಲೂ 200 ಇಲ್ಲ 300 ಮೇಲೆ ಕೇಳೋದು ಅವರು. ಮತ್ತು ನಾವು ಇಲ್ಲೆಲ್ಲ ಅರೇಂಜ್ ಮಾಡಿ ಕೊಡೋದು ಅವರಿಗೆ. ಆದರೆ ಯಾಕೆ ಕೊಡ್ತಾ ಇದ್ದೇವೆ ಅಂದರೆ ಅವರಿಗೆ ಅದಕ್ಕಷ್ಟು ಕಾಳಜಿಯಿಂದ ಎಲ್ಲಿ ಬೇಕು. ನಾನು ಹೇಳ್ತೇನೆ ಅಂದರೆ 100ಕ್ಕೆ 100 ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಆದರೆ ಹುಟ್ಟಿದ ನಾವು 100% ಜನ ಬದುಕ್ತಾ ಇದ್ದೇವಾ? ಇವತ್ತಿನ ಯಂಗ್ ಜನ್ರೇಷನ್ ಹುಡುಗರು ಬೈಕ್ ಆಕ್ಸಿಡೆಂಟಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಈ ಭೂಮಿಯಲ್ಲಿ? ಜಸ್ಟ್ ಹೆಲ್ಮೆಟ್ ಹಾಕದೆ ಎಷ್ಟು ಜನ ಸಾಯ್ತಾ ಇದ್ದಾರೆ? ನಿನ್ನೆ 1 ತಿಂಗಳಿಂದ ಇಲ್ಲೊಂದು ಘಟನೆ ನಡೆದಿದೆ ಹೆಬ್ರಿಯಲ್ಲಿ. ಹೆಲ್ಮೆಟ್ ಹಾಕದೆ 8 ಗಂಟೆಗೆ ಹೋಗ್ತಾ ಇರುವಾಗ ಚಿರತೆ ಅಡ್ಡ ಬಂತು, ಹೊಡೆದ್ರು, ಕಾಂಕ್ರೀಟ್ ರೋಡ್ ಬಿತ್ತು, ಕೋಮಾದಲ್ಲಿದ್ದಾರೆ ಈಗ. ಆದರ್ಶ ಹಾಸ್ಪಿಟಲ್ ಸರ್ಜರಿ ಆಯಿತು, 17 ಡೇಸ್ ಆಯಿತು. ಪಾರ್ಷಿಯಲಿ ಡಿಸ್ಯಾಬಿಲಿಟಿ ಅಂತ ಈಗ ಒಂದು 5 ಲಕ್ಷ ಇಲಾಖೆಯನ್ನು ಕೊಟ್ಟಿದ್ದೇವೆ. ಇನ್ನು ಬಿಲ್ ನಾವು ಕೊಡಬೇಕು. ಒಂದು ಹೆಲ್ಮೆಟ್ ಯಾರೂ ಹಾಕೋದಿಲ್ಲ. ಯಂಗ್ಸ್ಟರ್ಸ್ ಹೇರ್ ಸ್ಟೈಲ್ ಹಾಳಾಗ್ತದೆ ಅಂತ. ಇದು ನಮ್ಮ ಸಾಮಾಜಿಕ ಪರಿಸರದ ಕೊರತೆ ಹೇಳೋದು. ಸೋಷಿಯಲ್ ಎನ್ವೈರ್ಮೆಂಟಲ್ಲಿ ಪ್ರತಿಯೊಬ್ಬರಿಗೆ ಸಸ್ಯವನ್ನ ಹೇಳಿದ್ರು, ಒಂದು ಗಿಡ ನೆಡಿ, ನೀವು ನಿಮ್ಮ ಬರ್ಡೇ ದಿವಸ ಒಂದು ಗಿಡ ನೆಡಿ ಅಂತ. ಒಂದು ಗಿಡ ನೆಟ್ಟರೆ ಆ ಗಿಡದ ಜೊತೆ ನಾವು ಬದುಕಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ನಾನು ಹೇಳೋದಲ್ಲ, ಇವತ್ತಿನ ಟೆಂಪಲ್ಗಳ ಸುತ್ತಮುತ್ತ ನಾನು ಭಾಳಷ್ಟು ನಾನೀಗ ಆಲ್ಮೋಸ್ಟ್ ಇಲ್ಲಿ 1998-99ರಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮೊದಲು ವಿರಾಜಪೇಟೆ ಮತ್ತು ದಾಂಡೇಲಿ ಕಡೆ ಇದ್ದೆ. ಪೆರಡೂರಿಂದ ಸ್ಟಾರ್ಟ್ ಮಾಡಿದೆ. ಒಂದಿಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು, ಗರಡಿಗಳಾಯಿತು, ಎಲ್ಲ ಕಡೆ ಆಯಿತು. ಆದರೆ ನಮ್ಮ ಹಿಂದಿನ ಪೀಳಿಗೆ ನೆಟ್ಟಿರುವ ಮರಗಳನ್ನು ಬಳಸ್ಕೊಂಡು ನಾವು ಅದನ್ನು ಜೀರ್ಣೋದ್ಧಾರ ಮಾಡ್ತೇವೆ. ನಾವು ನೆಕ್ಸ್ಟ್ ಜನ್ರೇಷನ್ಗೆ ಆ ದೇವಸ್ಥಾನ ಪುನಃ ಜೀರ್ಣೋದ್ಧಾರ ಬೇಕಾದ್ರೆ ಆ ದೇವಸ್ಥಾನ ಪಕ್ಕ ನಾವು ಮರ ಗಿಡ ನೆಡ್ತಾ ಇಲ್ಲ. ಒಂದು ದೇವಸ್ಥಾನಕ್ಕೆ ನಾವು 10 ಮರ ಕಡಿದ್ರೆ 100 ಮರವನ್ನು ನಾವು ನೆಡಬೇಕು. ದೇವಸ್ಥಾನದ ಏನು ನಮ್ಮ ಅದರದ್ದು ಜೀರ್ಣೋದ್ಧಾರಕ್ಕೆ ನಾವು ಏನು ಹಣ ಕಲೆಕ್ಟ್ ಮಾಡ್ತೇವೆ ಅದರಲ್ಲಿ ಒಂದು ಭಾಗ 1 ಲಕ್ಷ ರೂಪಾಯಿನಾದರೂ ಒಂದು ಗಿಡ ನೆಡಲಿಕ್ಕೋಸ್ಕರ ನಾವು ಮೀಸಲಿಡಬೇಕು. ಇದು ಇಟ್ಟಾಗ ಮಾತ್ರ ಸಾಧ್ಯತೆ ಇದೆ. ಯಾಕಂದರೆ ಭೂಮಿ ಬಂಜೆ ಅಲ್ಲ. ಭೂಮಿಯಲ್ಲಿ ನಾವು ಈ ಪರಿಸರನ ಉಳಿಸುವಂಥ ಕೆಲಸ ನಾವು ಮಾಡಿದರೆ ಖಂಡಿತವಾಗಿ ಮಾಡಿ. ಯಾಕಂದರೆ ಈಗಾಗಲೇ ಈ ದೇಶದ ಜನಸಂಖ್ಯೆ 145 ಕೋಟಿ ಹೋಗ್ಬಿಟ್ಟಿದ್ದೇವೆ. ಇನ್ನು 22% 23 ಇದ್ದ ಫಾರೆಸ್ಟನ್ನು ನಮಗೆ ಜಾಸ್ತಿ ಮಾಡಲಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅದನ್ನು ಸುಸ್ಥಿರವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಇವತ್ತು ರಸ್ತೆ ಬದಿ ಗಿಡ ನೆಟ್ಟರೆ ಎಲ್ಲ ಬಹುಶಃ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಸಭೆ ಸಮಾರಂಭ ಎಲ್ಲ ಮೀಟಿಂಗ್ಗಳಾದಾಗ ಬಯಸ್ಕೊಳ್ಳುವಂಥ ಒಂದು ಇಲಾಖೆ ಅಂದ್ರೆ ನಾವೇ. ನಮ್ಮನ್ನು ನಿಮ್ಗೆ ರಸ್ತೆ ಬಿಟ್ಟಿಲ್ಲ, ಎಲೆಕ್ಟ್ರಿಕ್ ಲೈನ್ ಬಿಟ್ಟಿಲ್ಲ,
ಆಮೇಲೆ ರಸ್ತೆ ಬದಿ ಗಿಡ ನೆಡ್ತೀರಿ. ರಸ್ತೆ ಬದಿ ಗಿಡ ನೆಡೋಕ್ಕೂ ಉದ್ದೇಶ ಇದೆ. ರಸ್ತೆ ಬದಿಗೆ ಈಗಿರುವ ವೃಕ್ಷದಟ್ಟಣೆಯಲ್ಲಿ ವೆಹಿಕಲ್ಗಳಿಂದ ಬರಿಂದ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಬರ್ತಾ ಇದೆ. ಆ ಕಾರ್ಬನ್ ಮೋನಾಕ್ಸೈಡ್ ಎಷ್ಟು ದೇಹಕ್ಕೆ ಒಂದು ವೇಳೆ ರಸ್ತೆ ಬದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಸಾರ್ವಜನಿಕ ಸಂಘ ಸಂಸ್ಥೆ ಪ್ಲಾಂಟಿಂಗ್ ಮಾಡಿದ ಗಿಡ ಮರಗಳು ಇಲ್ಲದೆ ಇದ್ದರೆ ಪ್ರತಿಯೊಬ್ಬರು ಸ್ಕಿನ್ ಡಿಸೀಸಿಗೆ ಹೋಗ್ತಾನೆ. ನೀವು ಎ ಸಿನ ಗ್ಲಾಸ್ ಕೆಳಗೆ ಇಳಿಸ್ಲಿಕ್ಕೆ ಬರೋದಿಲ್ಲ, ಆ ಪರಿಸ್ಥಿತಿ ಬಂದ್ಬಿಡ್ತೇವೆ ನಾವು. ಹಾಗಾಗಿ ಎಲ್ಲವೂ ವೈಜ್ಞಾನಿಕವಾಗಿ ರಸ್ತೆ ಬದಿನ ಅಶೋಕ ಚಕ್ರವರ್ತಿ ಮಾಡಿದ ರಸ್ತೆ ಬದಿ ಗಿಡ ನೆಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಲ್ಲ ಅದು. ಅಶೋಕ ಚಕ್ರವರ್ತಿ ರಸ್ತೆ ಬದಿ ಗಿಡ ನೆಡ್ತಿದ್ರು. ಆದರೆ ಆ ಟೈಮಲ್ಲಿ ಹಣ್ಣು ಹಂಪಲು ಗಿಡಗಳನ್ನು ನೆಡ್ತಿದ್ರು ಅವರು, ಹಲಸು ಮಾವು ಎಲ್ಲ. ಇವತ್ತು ಹಣ್ಣು ಹಂಪಲು ಗಿಡ ನೆಟ್ಟರೆ ಅದನ್ನು ಉಳಿಸ್ಬೇಕಲ್ಲ, ಉಳಿಸ್ಕೊಳ್ಳೋರು ಯಾರು? ನೀರು, ಕುಲುಷಿತ ನೀರೇ. ಇವತ್ತು ನೋಡಿ, ಯಾರಾದರೂ ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಹೋಗುವಾಗ ನಮ್ಮ ಬಾವಿಯಿಂದ ನಮ್ಮಲ್ಲೆಲ್ಲ ನೀರಾವರಿ ಮಂತ್ರಿ ಅಂತೆಲ್ಲ ಮಾಡ್ತಿದ್ರು ಸ್ಕೂಲಲ್ಲಿ. ಬಾವಿಯಿಂದ ನೀರು ತೆಗೆದುಬಿಟ್ಟು ಡ್ರಮ್ಮಲ್ಲಿ ಹಾಕಿ ಎಲ್ಲ ಕಚ್ಚಿ ಕುಡಿತಿದ್ವಿ. ಆಗ ನಮಗೆ ಕಚ್ಚಿ ಕುಡಿಲಿಕ್ಕೆ ಕಾರಣ ಇಲ್ಲ ಅಂತ ಹೇಳಿದ್ರೆ, ಈಗಿನ ಮಕ್ಕಳು ಕಚ್ಚಿ ಕುಡಿದ್ರೆ ಆವಾಗ ಹಂದಿ ಜ್ವರ, ಹಕ್ಕಿ ಜ್ವರ, ನಾಯಿ ಜ್ವರ, ಇಲಿ ಜ್ವರ ಯಾವುದೂ ಇರಲಿಲ್ಲ. ಇವತ್ತು ನೋಡಿ ಯಾವ ಜ್ವರ, ಎಲ್ಲ ಪ್ರತಿಯೊಂದು ಜ್ವರಗಳಿಗೆ ಕಾರಣ ಏನು? ಹಾಗಾಗಿ ನಮ್ಗೆ ಗೊತ್ತೇ ಇಲ್ಲ. ಮಂಗಳೂರಿನಂಥ ಸಿಟಿ ಪಟ್ಟಣದ ಮಕ್ಕಳಿಗೆ ನೀರು ಎಲ್ಲಿಂದ ಬರುತ್ತೆ ಕೇಳಿದ್ರೆ ನಳ್ಳಿಲಿ ಬರುತ್ತೆ. ನಳ್ಳಿಗೆ ಎಲ್ಲಿಂದ ಬರುತ್ತೆ ಕಾರ್ಪೊರೇಷನ್ ಬರುತ್ತೆ. ಕಾರ್ಪೊರೇಷನ್ಗೆ ಎಲ್ಲಿಂದ ಬರುತ್ತೆ? ತುಂಬೆ ಡ್ಯಾಮಿಂದ ಬರುತ್ತೆ. ತುಂಬೆ ಡ್ಯಾಮಿಗೆ ನೀರು ಎಲ್ಲಿಂದ ಬರುತ್ತೆ ಮಕ್ಕಳಿಗೆ ಗೊತ್ತೇ ಇಲ್ಲ. ನೇತ್ರಾವತಿ ಅದಕ್ಕೆ ಸಪೋರ್ಟಿಂಗ್ ಕೂಟೊಳೆ, ಕೆಂಪೊಳೆ, ಅಡ್ಡೊಳೆ ಇವೆಲ್ಲ ಹರಿದ್ರಲ್ವ ನೀರು ಬರೋದು? ಯಾವುದೂ ಹರಿತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಅರಣ್ಯಾಧಿಕಾರಿಯಾಗಿ ನನ್ನನ್ನು ಕರೆಸಿದ್ದಾರೆ. ಏನೋ ವೆಬ್ ಶೂಟ್ ಇವ್ರನ್ನೇನು ಕರೆಸ್ತಾರೆ, ಇವ್ರಿಗೆ ಏನು ಸಂಬಂಧ ಅಂತ ನೀವು ತಿಳ್ಕೊಳ್ಬಾರ್ದಲ್ಲ. ಪರಿಸರ ಜಾಗೃತಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನೀವು ಒಂದಿಷ್ಟು ಮಾಹಿತಿ ನಾನು ಕೊಡದೇ ಇದ್ದರೆ ನನ್ನನ್ನು ಅವ್ರು ಕರೆಸಿ ನಾನು ಬೆಳಿಗ್ಗೆ ಭಾನುವಾರ ದಿವಸ ನಾನು ಒಂದು ದಿವಸ ರಜೆಯಲ್ಲಿ ಆರಾಮಾಗಿ ಎಲ್ಲಾದರೂ ಮಾಲ್ ತಿರುಗಬಹುದು, ಇಲ್ಲಿ ಯಾಕೆ ಬಂದೆ ಅಂದ್ಕೊಳ್ಳೋ ಬದಲು ಕರೆಕ್ಟಾಗಿ ಹೇಳೋದ್ರೆ ಮಾತ್ರ ಸಾರ್ಥಕತೆ ಅವ್ರಿಗೂ ನನ್ನ ಭಾವನೆ. ಹಾಗಾಗಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮಕ್ಕಳಿಗೆ ಪರಿಸರದ ಕಾಳಜಿ ಹೇಳಿ. ನಮಗೆ ನೋಡಿ, ಹಿಂದಿನವರು ಗ್ರಹಣ ಬಂದರೆ, ಸೂರ್ಯಗ್ರಹಣ ಬಂದರೆ ಹೊರಗೆ ಬರ್ತಿರಲಿಲ್ಲ. ಎಷ್ಟು ಅರ್ಥಪೂರ್ಣ ಅಂತ ಹೇಳಿದ್ರೆ, ಗ್ರಹಣ ಬಂದಾಗ ಭೂಮಿಯಲ್ಲಿ ಸೂರ್ಯನ ಆ ಪ್ರಕಾಶಮಾನದ ವಿಕಿರಣಗಳನ್ನು ಎಷ್ಟೋ ಸೂಕ್ಷ್ಮಣಿ ಮನುಷ್ಯನಿಗೆ, ಈ ಪ್ರಕೃತಿಗೆ ಆಗದಂಥ ಜೀವಿಗಳು ಸಾಯ್ತದೆ. ಹಾಗಾಗಿ ಗ್ರಹಣ ಬಂದಾಗ ಜನ ಮನೆ ಒಳಗಡೆ ಇರ್ತಿದ್ರು. ಈಗ ನಾವು ಬುದ್ಧು ನಾವು ಒಳ್ಳೆ ಕನ್ನಡಕ ಕಂಡಿದ್ದು ಹೊರಗೋಗಿ ಅಂತ. ಅದು ಅರ್ಥಪೂರ್ಣ ಅಲ್ಲ. ಅದು ಗ್ರಹಣ ಹೆಸರು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಗ್ರಹಣ ಅಂತ ಹೇಳಿದ್ರೆ, ಗ್ರಹಣ ಅಂದರೆ ಗ್ರಹಣನೇ ಅಂದರೆ ನಿಮಗೆ ಸರಿಯಾದದಲ್ಲ ಅಂತದ್ದು ಆ ಬೆಳಕು. ಇವತ್ತು ಸೂರ್ಯಗ್ರಹಣ ಬರಲಿ, ಚಂದ್ರಗ್ರಹಣ ಬರಲಿ, ನಾವು ಓಡಾಡ್ತೇವೆ. ಅಂದರೆ ಆ ಗ್ರಹಣಗಳು ಬಂದಾಗ ಭೂಮಿಯಲ್ಲಿ ವ್ಯತ್ಯಾಸ ಆಗ್ತದೆ, ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಅದರಿಂದ ನನ್ನೊಂದೇ ರಿಕ್ವೆಸ್ಟು, ದಯಮಾಡಿ ನಿಮ್ಮ ಮನೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಮ್ಮ ಮನೆಯಲ್ಲೇ ವಿಲೇವಾರಿ ಮಾಡಿ. ಅದಕ್ಕೆ ತೆಲುಗಿನ ಒಂದು ಭಾಳ ದೊಡ್ಡ ಮೂವಿ ಇದೆ, ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ, RRR ಅಂತ. ಅದನ್ನು ನಾವು ನಮ್ಮ ಜೀವನದ ಅಳವಡಿಸ್ಕೊಳ್ಬೇಕು. ಪ್ಲಾಸ್ಟಿಕ್ಕನ್ನು ರೆಫ್ಯೂಸ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ಇದು ಮಾಡಿದರೆ ಮಾತ್ರ ಅರ್ಥ ಆಗ್ತದೆ. ಆಮೇಲೆ ಒಂದಿಷ್ಟು ಈಗ ನೋಡಿ, ಇವತ್ತೇನಾದರೂ ಮೇಬಾಯಿ ಸದಾಶಿಟ್ರು ಯಾರು ಸಿನಿಮಾ ತಾರೆಯನ್ನು ಕರೆಸಿ ಒಂದು DJ ಅಂದಿದ್ರೆ ಇಲ್ಲಿ ಚೇರ್ ಇಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಲ್ವಾ ಸದಾಶಿವಣ್ಣ? ಸಂಜೆ ಒಂದು 6 ಗಂಟೆಗೆ ಇವರು ಪ್ರೋಗ್ರಾಮ್ ಮಾಡಿ ಒಂದು ಯಾರಾದರೂ ಸಿನಿಮಾ ತಾರೇನೋ ಕ್ರೀಡಾ ತಾರೇನೋ ಯಾರನ್ನಾರು ಕರೆಸ್ಬಿಟ್ಟು ಒಂದು DJ ಪ್ರೋಗ್ರಾಮ್ ಒಂದು ಇಟ್ಬಿಟ್ಟಿದ್ರೆ ಇವತ್ತು ಮೇಬಾಯಿ ಸದಾಶಿವಣ್ಣಿ ಪಾರ್ಕಿಂಗೂ ಜಾಗ ಇಲ್ಲ ಮತ್ತು ಊಟ ಕೊಡಲಿಕ್ಕೂ ಆಗ್ತಿರಲಿಲ್ಲ ಅವ್ರಿಗೆ. ನಮ್ಮ ಜನ್ರೇಷನ್ ಹಾಗಾಗಿದ್ದೇವೆ. ನಮಗೆ ಮೂಲಭೂತವಾಗಿ ಬೇಕಾಗಿರುವಂಥ ವ್ಯವಸ್ಥೆನೇ ನಮ್ಗೆ ಗೊತ್ತಿಲ್ಲ. ನಮಗೆ ನಾವು ಭೂಮಿಯಲ್ಲಿ ಒಂದು ಆರೋಗ್ಯವಂತರಾಗಿ ಮೂಲಭೂತವಾಗಿ ಬದುಕಬೇಕಾದ್ರೆ ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕಬೇಕು. ಇದು ಪರಿಸರದ ಮೂಲ ಅಂದರೆ ಅರಣ್ಯಗಳು, ಮರಗಿಡಗಳು. ಅರಣ್ಯ ಮತ್ತು ಮರಗಿಡಗಳಿದ್ದಾಗ ಮಾತ್ರ ಪರಿಸರ ಅನ್ನೋದು ಒಂದು ಎನ್ವಿರಾನ್ಮೆಂಟ್ ಪದ. ಈಗ ನಾವಿಲ್ಲೆಲ್ಲ ಕೂತ್ಕೊಂಡಿದ್ದೇವೆ, ನಮ್ಮ ಅಕ್ಕಪಕ್ಕ ಇರುವುದೇ ಅದನ್ನು ಪರಿಸರ, ಎನ್ವಿರಾನ್ಮೆಂಟ್. ನಮ್ಮ ಅಕ್ಕಪಕ್ಕದಲ್ಲಿರುವುದನ್ನೇ ಪರಿಸರ ಅಂತ ಹೇಳ್ತೇವೆ. ಹಾಗಾಗಿ ನಾವು ಈ ಪರಿಸರದ ಮೂಲ ಯಾವುದು ಕೇಳಿದ್ರೆ ಅರಣ್ಯಗಳು ಮತ್ತು ಮರಗಿಡಗಳು. ಒಂದಿಷ್ಟು ನೋಡಿ, ಮಂಗಳೂರಿಗೆ ಇಲ್ಲಿ ನೋಡಿದ್ರೆ ನನ್ನ ಲೆಕ್ಕದಲ್ಲಿ ಒಂದು ವೇಳೆ ಇಂಥ ವೇದಿಕೆ ಮಂಗಳೂರಲ್ಲೇ ಹಾಕಿದ್ರೆ ನೀವು ಯಾರೂ ಕೂತ್ಕೊಳ್ತಿರ್ಲಿಲ್ಲ. ಇಲ್ಲಿಗಿಂತ ಒಂದು 4 ಡಿಗ್ರಿ ಜಾಸ್ತಿ ಬಿಸಿಯಾಗೆಲ್ಲ ಎದ್ದೋಗ್ತಿದ್ವಿ ನಾವೀಗ. ಇವತ್ತು ಇಷ್ಟೊಂದು ಇರುವುದರಿಂದಾಗಿ ಇಲ್ಲಿ ಇಷ್ಟೊಂದು ಸ್ವಲ್ಪ ನಮಗೆ ತಂಪಾದ ವಾತಾವರಣ ಇದೆ. ಮರಗಿಡಗಳು ತಾನು ಬದುಕುವುದ್ರ ಜೊತೆಗೆ ನನ್ನ ಜೊತೆಗಿದ್ದನ್ನು ಬದುಕಿಸ್ತದೆ. ಆಮೇಲೆ ಈ ಒಂದು ಪ್ರಕೃತಿಯಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಏನೂ ಇಲ್ಲ. ಅದಕ್ಕೆ ಯಾರು ನೆಟ್ಟರೂ ಸಸ್ಯ ಬೆಳೀತದೆ. ಅದಕ್ಕೊಂದಿಷ್ಟು ಗಾಳಿ, ಒಂದಿಷ್ಟು ನೀರು, ಒಂದಿಷ್ಟು ಮಣ್ಣಲ್ಲಿ ಫರ್ಟಿಲಿಟಿ ಅಷ್ಟೇ ಬೇಕು. ಹಾಗಾಗಿ ಎಲ್ಲರೂ ಮರಗಿಡ ನೆಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ
ನನ್ನನ್ನು ಕರೆದು ಈ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಹೆಬ್ಬಾಳ ಸದಾಶಿವರವರಿಗೆ ಪಾಪ ಅವರು ಈಗ ಹೇಳಿದ್ರು, ಅವರು ಕಳೆದ 10-12 ನಾನು ಬರೋದಕ್ಕಿಂತ ನಾನು 2015ರಲ್ಲಿ RF ಆಗಿದ್ದೆ, ಮಂಗಳೂರಿಗೆ ಬಂದೆ. ಅದರಿಂದ ನಂಗೆ ಪರಿಚಯ ಅವರು. ಅದು ಅಲ್ಲಿ ಒಂದು 6 ವರ್ಷ ನಾನು ರೇಂಜರ್ ಆಗಿದ್ದೆ, ಒಂದು 3 ವರ್ಷ ACF ಆಗಿದ್ದೆ. ಈಗ 1 ವರ್ಷದಿಂದ ಮೂಡುಬಿದಿರೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಅಲ್ಲಿಂದ ಅವ್ರು ನಮ್ಮ ಹತ್ರ ಪ್ರತಿ ವರ್ಷವೂ ಒಂದು 3-4 ಪ್ರೋಗ್ರಾಮ್ಗಳನ್ನು ಗಿಡ ತೊಗೊಂಡು ಈ ವರ್ಷ ಬೆಳುಪಲ್ಲಿ ಮಾಡಿದರು, ವರ್ಷಂಪ್ರತಿ ಮಾಡ್ತಾರೆ. ನನ್ನ ಒಂದು ಉದ್ದೇಶ ಇಲ್ಲಿ ನಮ್ಮ ಈ ಭಾಗದ ಹಿರಿಯರಾದ ಸರ್, ತಮ್ಮ ಹೆಸರು ಜಯರಾಜ್ ಶೆಟ್ರ್ ಇದ್ದಾರೆ, ಅವರಲ್ಲೊಂದು ರಿಕ್ವೆಸ್ಟ್ ನಂದು, ಈ ವರ್ಷ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಈ ದೇವಸ್ಥಾನದ ಮುಖಾಂತರ ಪ್ರತಿ ಮನೆಗೂ ನನ್ನ ನೆಲ ನಮ್ಮ ಸಸಿ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸದಾಶಿವಣ್ಣವರು ನಿಮ್ಗೆ 1,000 ಗಿಡನ ಅವರೇ ಕೊಡ್ತಾರೆ, ನಾನು ಅವ್ರ ಪರವಾಗಿ ಗಿಡ ಕೊಡಿಸ್ತೇನೆ, ನೀವೊಂದು ಕಾರ್ಯಕ್ರಮ ಮಾಡಿ. ನಾವು ನಮ್ಮ ಸಮಸ್ಯೆ ಅಂದರೆ ಎಲ್ಲ 100,000 ಗಟ್ಟಲೆ ಬೇಡ, ನಾವು ಮನೆಗೆ ಒಂದೊಂದು ಗಿಡ ನೆಡೋಣ, ಅದನ್ನು ಉಳಿಸ್ಕೊಳ್ಳೋಣ ಎಲ್ಲರೂ. ಯಾಕಂದರೆ ನಾವು ಇಲ್ಲಿಂದ ಶಬರಿಮಲೆ ಹೋಗ್ತೇನೆ ನಾನು ಪ್ರತಿ ವರ್ಷ. ನೀವು ಆ ಚೆಂಗನೂರಿಂದ ಕೇರಳಕ್ಕೆ ಹೋಗೋ ನೋಡು, ಪ್ರತಿ ಮನೇಲಿ ಸಾಗೋನಿ ಹಲಸು ಮರಗಿಡಗಳಿದ್ದಾವೆ. ಅಲ್ಲಿ ಯಾಕೋ ಕೇರಳದಲ್ಲಿ ಕಾನ್ಸೆಪ್ಟ್ ಇದೆ. ಇಲ್ಲಿಗೆ ಇವತ್ತು ಮಂಗಳೂರಿಗೆ ನಿಮಗೆ ಒಳ್ಳೆಯ ಸಾಗೋನಿ ಬೇಕು, ಒಳ್ಳೆ ಮಾಗೋನಿ ಬೇಕು, ಒಳ್ಳೆ ಹೆಬ್ಬಲ್ಸ್ ಬೇಕು, ಒಳ್ಳೆ ಹಲಸು ಮರ ಬೇಕಂದರೆ ಕೇರಳದಿಂದ ಬರ್ತಾ ಇದೆ, ನಮ್ಮಲ್ಲಿ ಮರ ಇಲ್ಲ. ನಾವು ಎಷ್ಟೋ ದೇವಸ್ಥಾನಕ್ಕೆ ಅಲ್ಲಿಂದ ಕೊಡಿಸ್ತಾ ಇದ್ದೇವೆ. ಕಾರಣ ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಭೂಮಿಯಲ್ಲಿ ಜಾಗ ಹರಿಸಿದ್ರೆ ಮರ ನೆಡ್ಲಿಕ್ಕೆ ಜಾಗ ಸಿಗೋದಿಲ್ಲ. ಫಸ್ಟು ಮನಸ್ಸಿನಲ್ಲಿ ಜಾಗ ಹರಿಸ್ಬೇಕು. ನಮ್ಮ ಮನಸ್ಸಲ್ಲಿ ನಾನೊಂದು ಗಿಡ ನೆಡ್ತೇನೆ ಅಂತ ಹೊರಗೆ ಹೋದರೆ ಭೂಮಿ ಸುತ್ತ ಭೂಮಿ ತುಂಬ ಜಾಗ ಇದೆ, ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಳ್ಳಿ. ಮಕ್ಕಳಿಗೆ ಫ್ಲ್ಯಾಟಲ್ಲಿರುವವರು, ಜಾಗ ಇಲ್ದವರು ಒಂದು ಪಾಟಲ್ಲಿ ತುಳಸಿ ಗಿಡ ನೆಡುವಂಥ, ಅಟ್ಲೀಸ್ಟ್ ಮಣ್ಣನ್ನು ಮುಟ್ಲಿ ಮತ್ತು ಗಿಡ ನೆಡುವಂಥ ಕಾನ್ಸೆಪ್ಟನ್ನು ಅವ್ರಿಗೆ ಕಲಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿಸಿದ ಗುರುಗಳಿಗೆ ನಮನ, ಕಲಿತ ಶಾಲೆಗೆ ನಮನ, ದೇಶಕ್ಕಾಗಿ ಯೋಧರಿಗೆ ನಮನ, ಅನ್ನ ನೀಡುವ ರೈತರಿಗೆ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. ಪರಿಸರದ ಬಗ್ಗೆ ಸುದೀರ್ಘವಾಗಿ ನಿರರ್ಗಳವಾಗಿ ಮಾತಾಡಿರುವಂಥ ಸರ್, ತಮಗೆ ವಂದನೆಗಳು. ಇದೀಗ ಗೌರವಾರ್ಪಣಾ ಸನ್ಮಾನ ಕಾರ್ಯಕ್ರಮ. ಬ್ರಿಗೇಡಿಯರ್ IN ಸರ್ ಇವರು ವೇದಿಕೆಯ ಮುಂಭಾಗದಲ್ಲಿ ವಿರಾಜಮಾನರಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವರ ಬಗ್ಗೆ ವೆಂಕಟಕೃಷ್ಣ ಭಟ್ ಸರ್ ಇವರು ಅವರ ಪರಿಚಯವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಬೃಹತ್ ವೇದಿಕೆಯಲ್ಲಿ ಭಾರತ ಮಾತೆಯ ಸೇವೆಯನ್ನು ಮಾಡಿರುವಂತಹ ಶ್ರೀ ಬ್ರಿಗೇಡಿಯರ್ IN ರಾಯ್ ಅವರ ಜೀವನ ಚರಿತ್ರೆಯ ಬಗ್ಗೆ ನಾನು ಅವರ ಮಾಹಿತಿಯನ್ನು ಕೊಡ್ತಿದ್ದೇನೆ. ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಅವರ ಶೈಕ್ಷಣಿಕ ಜೀವನವನ್ನು ಪ್ರಾರಂಭಿಸಿದರು, ವಿದ್ಯಾಭ್ಯಾಸವನ್ನು. ಬ್ರಿಗೇಡಿಯರ್ IN ರಾಯ್ ಅವರು ವೃತ್ತಿ ಜೀವನ ಪ್ರಮುಖ ವಿವರಗಳು. ಶಿಕ್ಷಣ ಮತ್ತು ಆರಂಭಿಕ ವರ್ಷಗಳು 1968ರಲ್ಲಿ ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನ BSc ಪದವಿ ಪಡೆದು ಅಲ್ಲಿ ಅವರು NCCಯಲ್ಲಿ ಹಿರಿಯ ಅಂಡರ್ ಆಫೀಸರ್ ಆಗಿದ್ದರು ಮತ್ತು ಕ್ರೀಡಾಪಟು ಕೂಡ ಆಗಿದ್ದರು. 1969ರಲ್ಲಿ ತರಬೇತಿಗಾಗಿ ಸೇರಿಕೊಂಡು 1970ರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಸಿಖ್ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಿಗೆ ಸೇರ್ಪಡೆಯಾದರು. 1971ರ ಇಂಡೋ-ಪಾಕ್ ಯುದ್ಧ. ಈ ಯುದ್ಧದಲ್ಲಿ ಯುವ ಅಧಿಕಾರಿಯಾಗಿ ಮತ್ತು ಪ್ಲಾಟೂನ್ ಕಮಾಂಡರ್ ಆಗಿ ಅವರು 1971ರ ಡಿಸೆಂಬರ್ 11ರಂದು ಲಾಹೋರ್ ಮುಂಭಾಗದಲ್ಲಿರುವ ಪಾಕಿಸ್ತಾನಿ ಠಾಣೆಯನ್ನು ವಶಪಡಿಸಿಕೊಳ್ಳುವ ಸಮಯದಲ್ಲಿ ರೈಫಲ್ ಕಂಪನಿಯನ್ನು ಮುನ್ನಡೆಸಿದರು. ಇದು ಆ ಯುದ್ಧದ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದಾಗಿತ್ತು. ಬಂಡುಕೋರರ ವಿರುದ್ಧ ಕಾರ್ಯಾಚರಣೆಗಳು. ಕ್ಯಾಪ್ಟನ್ ಆಗಿ 1973ರಿಂದ 76ರವರೆಗೆ ಅವರು ನಾಗಾಲ್ಯಾಂಡಿನ ಮಲೇರಿಯಾ ಮತ್ತು ಜಿಗಣಿ ಪೀಡಿತ ಕಾಡುಗಳಲ್ಲಿ ನಾಗಾ ಗೆರಿಲಾಗಳ ವಿರುದ್ಧ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡರು. ಎತ್ತರದ ಪ್ರದೇಶಗಳಲ್ಲಿ ಅವರ ಸೇವೆ. ಮೇಜರ್ ಆಗಿ ಅವರು ಪೂರ್ವ ಲಡಾಖ್ನಲ್ಲಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಚೀನಿ ಸೈನಿಕರ ವಿರುದ್ಧ 15,500 ಅಡಿ ಎತ್ತರದಲ್ಲಿ -38 ಡಿಗ್ರಿ ತಾಪಮಾನದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಬೋಧಕರ ಪಾತ್ರ. ಅವರು 1985ರಿಂದ 87ರವರೆಗೆ ಚೆನ್ನೈನ ಪ್ರತಿಷ್ಠಿತ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದರು. ಶ್ರೀಲಂಕಾ ಮತ್ತು ಗಾಯ ಅನ್ನುವ ಪ್ರದೇಶ ಭಾರತೀಯ ಶಾಂತಿಪಾಲನಾ ಪಡೆಯ ಭಾಗವಾಗಿ ಶ್ರೀಲಂಕಾದಲ್ಲಿ ತಮ್ಮ ರೆಜಿಮೆಂಟಿಗೆ ಸೇರಿದರು. ತಮಿಳು ಟೈಗರ್ಸ್ ವಿರುದ್ಧ ಪ್ರಮುಖ ಕಾರ್ಯಾಚರಣೆಯಲ್ಲಿ ಅವರು ಗಂಭೀರವಾಗಿ
ಅವರು ನಂತರದ ವೃತ್ತಿಜೀವನದಲ್ಲಿ ಗುರೇಜಿನಲ್ಲಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಂದು ಪದಾತಿ ಸೈನ್ಯದ ಬೆಟಾಲಿಯನ್ ಅನ್ನು ಮುನ್ನಡೆಸಿದರು ಮತ್ತು ಬ್ರಿಗೇಡಿಯರ್ ಆಗಿ ಪೂರ್ವ ಸಿಕ್ಕಿಂನಲ್ಲಿ ಮೌಂಟೇನ್ ಬ್ರಿಗೇಡ್ಗೆ ಕಮಾಂಡ್ ಮಾಡಿದರು. ಅವರು ಡೆಹ್ರಾಡೂನ್ನಲ್ಲಿರುವ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಬ್ರಿಗೇಡಿಯರ್ ಬೋಧಕರಾಗಿಯೂ ಸೇವೆ ಸಲ್ಲಿಸಿದರು. ಅವರ ವೃತ್ತಿಜೀವನದ ಯಾವುದೇ ನಿರ್ದಿಷ್ಟ ಹಂತದ ಬಗ್ಗೆ ಅವರು ಭಾಗವಹಿಸಿದ ಮಿಲಿಟರಿ ಕಾರ್ಯಾಚರಣೆಗಳ ವಿವರ ಇನ್ನೂ ಇದೆ. ಅವರು 3 ತಿಂಗಳು ತೀವ್ರ ನಿಗಾ ಘಟಕದಲ್ಲಿ ಮತ್ತು ಇನ್ನೊಂದು 3 ತಿಂಗಳು ಆಸ್ಪತ್ರೆಯಲ್ಲಿ ಉಳಿದಿದ್ದರು. 3 ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದರು. ವೈದ್ಯಕೀಯ ಸಲಹೆಗೆ ವಿರುದ್ಧವಾಗಿ ಅವರು ತಮ್ಮ ಸೈನಿಕರೊಂದಿಗೆ ಇರಲು ಸ್ವಯಂ ಪ್ರೇರಣೆಯಿಂದ ಶ್ರೀಲಂಕಾಕ್ಕೆ ಮರಳಿದರು ಮತ್ತು ತಮಿಳು ಹುಲಿಗಳ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವುದನ್ನು ಮುಂದುವರಿಸಿದರು. ಆದಾಗ್ಯೂ ಅವರು ಲೆಫ್ಟಿನೆಂಟ್ ಕರ್ನಲ್ ಆಗಿ ಬಡ್ತಿ ಪಡೆದರು ಮತ್ತು ಅಲಹಾಬಾದ್ಗೆ ವರ್ಗಾಯಿಸಲ್ಪಟ್ಟರು. 2 ವರ್ಷಗಳೊಳಗೆ ಅವರು ಕರ್ನಲ್ ಆಗಿ ಬಡ್ತಿ ಪಡೆದರು ಮತ್ತು ಅವರು 2ನೇ ಲೆಫ್ಟಿನೆಂಟ್ ಆಗಿ ಸೇರಿಕೊಂಡು 1971ರ ಯುದ್ಧದಲ್ಲಿ ಹೋರಾಡಿದ್ದ ರೆಜಿಮೆಂಟಿಗೆ ಕಮಾಂಡಿಂಗ್ ಗೌರವವನ್ನು ನೀಡಲಾಯಿತು. ಜಮ್ಮುವಿನಿಂದ ಅವರು ಬೆಟಾಲಿಯನನ್ನು ಕಾರ್ಗಿಲ್ ಪಶ್ಚಿಮ ಇರುವ ಪರ್ವತ ಶ್ರೇಣಿಗೆ ಸ್ಥಳಾಂತರಿಸಿದರು ಮತ್ತು ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕಿಸ್ತಾನಿ ಸೇನೆಯನ್ನು ಎದುರಿಸಿದರು. 14,800 ಅಡಿಗಳಿಂದ 15,000 ಅಡಿ ಎತ್ತರದಲ್ಲಿ ಯೂನಿಟನ್ನು ನಿಯೋಜಿಸಿದರು. ಈ ಪ್ರದೇಶದಲ್ಲಿ ಸರಾಸರಿ ಹಿಮಪಾತವು 24ರಿಂದ 28 ಅಡಿಗಳು. ಮುಂದಿನ 2 ವರ್ಷಗಳ ಕಾಲ ಹಿಮಪಾತವು 28ರಿಂದ 28 ಅಡಿಗಳು. ಮುಂದಿನ 2 ವರ್ಷಗಳ ಕಾಲ ಪ್ರತಿಕೂಲ ಮತ್ತು ಹಿಮದಿಂದ ಆವೃತವಾದ ಪರ್ವತಗಳ ಮೇಲೆ ಅವರು ಹಿಮಪಾತಗಳನ್ನು ಧೈರ್ಯದಿಂದ ಎದುರಿಸಿದರು ಮತ್ತು ನಮ್ಮ ದೇಶಕ್ಕೆ ನುಸುಳಲು ಪ್ರಯತ್ನಿಸುತ್ತಿದ್ದ ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿ ತರಬೇತಿ ಪಡೆದ ಉಗ್ರಗಾಮಿಗಳು ಮತ್ತು ವಿದೇಶಿ ಕೂಲಿ ಸೈನಿಕರನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಲು ನಾಶ ಮಾಡಲು ತಮ್ಮ ಸೈನಿಕರನ್ನು ಮುನ್ನಡೆಸಿದರು. ಈ ಶೌರ್ಯದ ಕಾರ್ಯಕ್ಕಾಗಿ ರೆಜಿಮೆಂಟಿಗೆ ಚೀಫ್ ಆರ್ಮಿ ಸ್ಟಾಫ್ ಸಿಚುಯೇಷನ್ 1993ರ ಅತ್ಯುತ್ತಮ ರೆಜಿಮೆಂಟ್ ಎಂದು ಮತ್ತು ಅವರಿಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮಾಂಡೆಂಟ್ ಕಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು. ಶಾಂತಿನೆಲೆಯಲ್ಲಿನ ಅಪರಾಧಿಯ ನಂತರ ಅವರು ಬ್ರಿಗೇಡಿಯರ್ ಆಗಿ ಬಡ್ತಿ ಪಡೆದರು ಮತ್ತು ಪೂರ್ವ ಸಿಕ್ಕಿಂನಲ್ಲಿ ಚೀನಿ ಸೇನೆಯನ್ನು ಎದುರಿಸುತ್ತಿರುವ 15,000 ಅಡಿ ಎತ್ತರದ ಪರ್ವತ ಬ್ರಿಗೇಡ್ಗೆ ಕಮಾಂಡ್ ಮಾಡಿದರು. ಈ ಶ್ರೇಣಿಯಲ್ಲಿ 2ನೇ ಸೇನೆಗಳು ಕೆಲವು ಪ್ರದೇಶಗಳಲ್ಲಿ ಕುಲುಕುವ ದೂರದಲ್ಲಿ ಪರಸ್ಪರ ಎದುರಾಗುತ್ತವೆ ಮತ್ತು ಇದನ್ನು ನಿಯೋಜನೆ ಎಂದು ಕರೆಯಲಾಗುತ್ತದೆ. ಅವರು ಈ ಎತ್ತರದಲ್ಲಿ 30 ತಿಂಗಳುಗಳನ್ನು ಕಳೆದರು ಮತ್ತು ಗಡಿ ರೇಖೆಯಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಚೀನಿ ಸೇನಾ ನಾಯಕರೊಂದಿಗೆ ಅನೇಕ ಗಡಿ ಸಭೆಗಳನ್ನು ನಡೆಸಿದರು. ನಂತರ ಅವರು ಡೆಹ್ರಾಡೂನ್ನಲ್ಲಿರುವ ಪ್ರತಿಷ್ಠಿತ ಭಾರತೀಯ ಮಿಲಿಟರಿ ಅಕಾಡೆಮಿಗೆ ಕಮಾಂಡರ್ ACC ವಿಂಗ್ ಆಗಿ ನೇಮಕಗೊಂಡರು. ನಂತರ ಅವರು ಸಿಖ್ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಆಗಿ ಅವರು ಮಾನವ ಶಕ್ತಿ ಯೋಜನೆ, ನೇಮಕಾತಿ, ತರಬೇತಿ, ಬಡ್ತಿಗಳು, ವೇತನ ಮತ್ತು ಭತ್ಯೆಗಳು ಮತ್ತು 21 ರೆಜಿಮೆಂಟ್ಗಳ 18,000 ಸೈನಿಕರು ಮತ್ತು 20,000 ನಿವೃತ್ತ ಸೈನಿಕರು, ಯುದ್ಧ ವಿಧವೆಯರು ಮತ್ತು ಹುತಾತ್ಮರ ಮಕ್ಕಳು ಕಲ್ಯಾಣವನ್ನು ಮೇಲ್ವಿಚಾರಣೆ ಮಾಡಬೇಕಾಗಿತ್ತು. ರಾಷ್ಟ್ರಕ್ಕೆ 34 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರು ಸೈನ್ಯದಿಂದ ನಿವೃತ್ತರಾದರು ಮತ್ತು ಕುಟುಂಬದ ಕಷ್ಟಪಾಡುಗಳನ್ನು ಪೂರೈಸಲು ಮಂಗಳೂರಿಗೆ ಮರಳುವ ಮೊದಲ ಡಾಕ್ಟರ್ ದೇವಿ ಶೆಟ್ಟಿ ಅವರೊಂದಿಗೆ ನಾರಾಯಣ ಹೃದಯಾಲಯ ಮತ್ತು ಹೆಲ್ತ್ ಸಿಟಿಯಲ್ಲಿ 4 ವರ್ಷಗಳ ಕಾಲ ಮುಖ್ಯ ಅಧೀಕ್ಷಕರಾಗಿ ಸೇರಿಕೊಂಡರು. ಅವರು ಉತ್ಸಾಹಿ ಗಾಲ್ಫ್ ಆಟಗಾರರು, ಮಹಾವಾಚಕರು, ಶ್ರೀ ಮಧುರ ಸಿದ್ಧಿ ವಿನಾಯಕ ದೇವಸ್ಥಾನದ ನವೀಕರಣ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಮಾಜಿ ಸೈನಿಕರ ಚಟುವಟಿಕೆಗಳ ಅಧ್ಯಕ್ಷರಾಗಿ ವಿಶೇಷ ಆಸಕ್ತಿಯಿಂದ ಸೇವೆ ಸಲ್ಲಿಸಿದರು. ಇವರೇ ನಮ್ಮ ಶ್ರೀಯುತ ರಾಯ್ ಅವರು. ಪರಿಚಯವನ್ನು ಮಾಡಿರುವಂಥ ಸರ್ ತಮಗೆ ವಂದನೆಗಳು. ಹಾಗೆ ಸನ್ಮಾನ ಸ್ವೀಕರಿಸಿರುವಂಥ IN ರೈಸ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಇದೀರ್ಘದೇವೆ ಪ್ರಗತಿಪರ ಸಾವಯವ ತರಕಾರಿ ಕೃಷಿಕರಾಗಿರುವಂಥ ನಿಟ್ಟೆಗೂತು ಜಯರೇಶ್ ಶೆಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಎಲ್ಲ ಅತಿಥಿ ವರೇಣ್ಯರವರಿಗೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವರ 2 ಪರಿಚಯವನ್ನು ಮೇಬೈಲ್ ಸದಾಶ್ ಶೆಟ್ಟಿ ಅವರು
ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಟ್ಟೆಗುತ್ತು ಜಯರಾಜ್ ಶೆಟ್ಟಿ ಇವರು ಕಾಂಟ್ರಾಕ್ಟರ್ ಆಗಿ ದೇಶದಾದ್ಯಂತ ಕೆಲಸ ಮಾಡಿದವರು. ಜೊತೆಗೆ ನಮಗೆ ನಮ್ಮ ಸುರತ್ಕಲ್ಲಿಗೆ ಅತ್ಯಂತ ಪರಿಚಿತ ಹಾಗೂ ಅಲ್ಲಿನ MRPL ವಿರುದ್ಧ ಹೋರಾಟದಲ್ಲಿ ಇವರ ನೇತೃತ್ವದಲ್ಲಿ ಅನೇಕ ಪುನರ್ವಸತಿಗರಿಗೆ ಹಾಗೆ ಭೂಮಿಯನ್ನು ಕಳ್ಕೊಂಡವರಿಗೆ ಅನೇಕರಿಗೆ ಕೆಲಸವನ್ನು ಕೊಡಿಸಿದಂಥ ಒಬ್ಬ ಪುಣ್ಯಾತ್ಮರು. ಯಾಕಂದರೆ ಈ ಎಲ್ಲ ಇವರ ಡೀಟೇಲ್ಸ್ಗಳು ನಮಗೆ ಇತ್ತೀಚೆಗೆ ಸಿಕ್ಕಿದೆ. ತದನಂತರ ಕಾಫಿ ಪ್ಲ್ಯಾಂಟರ್ ಆಗಿ ಹಾಗೆ ಅವರು ತನ್ನ ವೃತ್ತಿ ಜೀವನದಲ್ಲಿ ಉತ್ತುಂಗ ಮಟ್ಟಕ್ಕೆ ಬಂದ ನಂತರ ಈ ಇಳಿ ವಯಸ್ಸಿನಲ್ಲಿ ತೀರಾ ಇತ್ತೀಚೆಗೆ ಕೃಷಿ ಕಾಯಕವನ್ನು ಮೈಗೂಡಿಸಿಕೊಂಡಂಥ ಒಬ್ಬ ಅಪರೂಪದ ವ್ಯಕ್ತಿ. ಅವರ ಕೃಷಿ ಕಾಯಕ ಏನಂತ ಹೇಳಿದರೆ ಅದು ಭಾಳ ಮಾದರಿ. ನಾನು ಭಾಳಷ್ಟು ಕೃಷಿಕರ ತೋಟ ಕೃಷಿಕರ ಒಡನಾಟ ನನಗಿತ್ತು. ಆದರೆ ಜಯರಾಜಣ್ಣನಂಥ ಒಬ್ಬ ತರಕಾರಿ ಬೆಳೆಸಿದವರನ್ನು ನಾನು ಇವತ್ತು ನೋಡಲಿಲ್ಲ. ಅಂಥ ಒಂದು ಮಾದರಿ ಕೃಷಿಕರು ಈ ಊರಿನಲ್ಲಿ ಇದ್ದಾರೆ ಅಂದರೆ ನಮ್ಮ ಊರಿನವರಿಗೆ, ಈ ಊರಿನವರಿಗೂ ಹೆಮ್ಮೆ, ನಮಗೂ ಹೆಮ್ಮೆ, ನಮ್ಮ ಸಮಾಜಕ್ಕೂ ಹೆಮ್ಮೆ. ಅವರನ್ನು ಈ ಅಬ್ದುಲ್ ಬಶೀರ್ ಅನ್ನುವ ಕೃಷಿಕ ಅಧಿಕಾರಿ, ಒಬ್ಬರು ನಿವೃತ್ತ ಅಧಿಕಾರಿಗಳು ನನಗೆ ಇವರ ಹೆಸರನ್ನು ರೆಕಮೆಂಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಇವರ ಮನೆಗೆ ಬಂದು ಇವರ ವಿಚಾರವನ್ನು ತಿಳ್ಕೊಂಡು ಈ ಒಂದು ಕೃಷಿ ಕಾರ್ಯವನ್ನು ನೋಡಿ ತುಂಬ ಖುಷಿಯಾದ ನಂತರ ನನಗೆ ಭಾಳ ಸಂತೋಷ ಏನದಕ್ಕೆ ಅಂತ ಹೇಳಿದರೆ, ಇಂಥ ಒಬ್ಬ ವ್ಯಕ್ತಿ ನಾವು ಹುಡ್ಕೊಂತ ಹೋಗುವಾಗ ಸಿಕ್ಕಿದ್ದೇ ಭಾರಿ ಅಪರೂಪ. ಅಂಥ ವ್ಯಕ್ತಿಗೆ ಇವತ್ತು ನಾವೆಲ್ಲ ಸೇರಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಾನು ಹಿಂದೆ ಮನೆಯಂಗಳದಲ್ಲಿ ಕೃಷಿಕನಿಗೆ ಗೌರವಾರ್ಪಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಅಂದರೆ ಅವ್ರ ಮನೆಯಲ್ಲೇ ಹೋಗಿ ಅವರಿಗೆ ಗೌರವವನ್ನು ಕೊಡಿಸ್ತಕ್ಕಂಥದ್ದು. ಅಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ ಈಗ ನೆರವೇರ್ತಾ ಇರೋದ್ರ ಬಗ್ಗೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಿಮ್ಮ ಜೀವನದಲ್ಲಿ ಮುಂದೆ ಆಯುರಾರೋಗ್ಯ ಸಂಪತ್ತನ್ನು ದೇವರು ನೀಡಲಿ. ನಿಮ್ಮ ಕುಟುಂಬದ ಸದಸ್ಯ, ನಿಮಗೂ ನಮ್ಮ ಬ್ರಿಗೇಡಿಯರ್ NR ರೈಗಳಿಗೆ ಆ ದೇವರು ಕರುಣಿಸಲಿ. ಬಂದವರೆಲ್ಲರಿಗೂ, ಸೇರಿದವರೆಲ್ಲರಿಗೂ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಮಾರಂಭದ ಅಧ್ಯಕ್ಷರೇ, ಈ ಸಮಾರಂಭದಲ್ಲಿ ಸನ್ಮಾನಿಸಲ್ಪಟ್ಟಂಥ ಇಬ್ಬರು ಸಮಾಜದ ಎತ್ತರದ ವ್ಯಕ್ತಿಗಳೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಅತಿಥಿ ಗಣ್ಯರೇ, ಸೇರಿದಂಥ ಪರಿಸರ ಪ್ರೇಮಿಗಳೇ, ಈಗಾಗಲೇ ಮೈಬೈಲ್ ಸದಾಶಿವ ಶೆಟ್ಟಿ ಮತ್ತು ನಮ್ಮ ಅರಣ್ಯಾಧಿಕಾರಿಯಾದಂಥ ಶ್ರೀಧರ್ರವರು, SCF ಶ್ರೀಧರ್ರವರು ಮಾತಾಡಿದರು. SCF ಶ್ರೀಧರ್ರವರು ಕೇವಲ ಅಧಿಕಾರಿ ಅಂತ ಮಾತ್ರ ನಾನು ತಿಳ್ಕೊಂಡೆ, ಆದರೆ ದೊಡ್ಡ ವಾಗ್ಮಿ ಅಂತ ಸಹ ಈಗ ಗೊತ್ತಾಯಿತು. ಅವರಿಬ್ಬರು ಮಾತಾಡಿದ ಮೇಲೆ ಬಾಕಿಯವರು ಏನು ಮಾತಾಡಲಿಕ್ಕೆ ಇಲ್ಲ. ಇವತ್ತು ಪರಿಸರ ಮನುಷ್ಯನ ಅವಿಭಾಜ್ಯ ಅಂಗ. ಅದರೊಟ್ಟಿಗೆ ಜೈ ಕಿಸಾನ್ ಜೈ ಜವಾನ್ ಈ ದೇಶದ ಸ್ಲೋಗನ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಒಬ್ಬ ಕೃಷಿಕನಿಗೆ ಸನ್ಮಾನ, ಇನ್ನೊಂದು ಜವಾನನಿಗೆ ಸನ್ಮಾನ, ಅದರೊಟ್ಟಿಗೆ ಪರಿಸರದ ಕಾಳಜಿಯನ್ನು, ಪರಿಸರದ ಜಾಗೃತಿಯನ್ನು, ಪರಿಸರದ ಅವೇರ್ನೆಸ್ಸನ್ನು ನಾವೆಲ್ಲ ನಮ್ಮ ಜನರಿಗೆ ಮಾಡುವ ಮೂಲಕ ಈ ದೇಶ ಉಳಿಬೇಕಿದ್ರೆ ಪರಿಸರವನ್ನು ಕಾಯಬೇಕು. ಈಗಾಗಲೇ ಅದಕ್ಕೆ ಬೇಕಾದಂಥ ಅರಣ್ಯ ಇಲಾಖೆ ಇರ್ಬೋದು, ಅಥವಾ ಪರಿಸರ ಇಲಾಖೆ ಇರ್ಬೋದು,
ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಎಲ್ಲ ಇಲಾಖೆಗಳು ಈ ದೇಶದ ಪರಿಸರವನ್ನು ಕಾಯುವಲ್ಲಿ ಮಹತ್ತರವಾದಂಥ ಜವಾಬ್ದಾರಿಯನ್ನು ಮತ್ತು ಜಾಗೃತಿಯನ್ನು ಹುಟ್ಟಿಸ್ತವೆ. ಆದರೂ ಕೂಡ ನಾನು ನಿನ್ನೆ ಒಂದು ಕಡೆ ತೋಟ ನೋಡಲಿಕ್ಕೆ ಹೋದೆ. ಅಲ್ಲಿ ಹತ್ತಿರದ ಒಂದು ಹೆಂಗಸು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಸ ಕಡ್ಡಿಗಳನ್ನು ಹೆಕ್ಕಿ ತೋಡಿಗೆ ಬಿಸಾಡಲಿಕ್ಕೆ ಬಂತು. ನಾನು ಕೇಳಿದೆ, ಯಾಕಮ್ಮ ಇಲ್ಲಿಗೆ ಬಿಸಾಡ್ತೀರಿ? ಪಂಚಾಯತಿಯವರು ಬರೋದಿಲ್ವಾ, ಕಲೆಕ್ಟ್ ಮಾಡೋದಿಲ್ವಾ, ಅಥವಾ ಅದನ್ನು ಬೇರೆ ಎಲ್ಲಿಯಾದರೂ ಕೊಡಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದರೆ, ಯಾರೂ ಬರೋದಿಲ್ಲ, ನಾವು ಹೀಗೆ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಜನರಿಗೆ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಉಂಟು. ಶುದ್ಧವಾದ ನೀರನ್ನು, ಶುದ್ಧವಾದ ಗಾಳಿಯನ್ನು, ಶುದ್ಧವಾದ ಬೆಳಕನ್ನು ಕೊಡುವಲ್ಲಿ ನಾವೆಷ್ಟು ಜವಾಬ್ದಾರರಾಗಿದ್ದೇವೆ, ನಾವೆಷ್ಟು ಅದರ ಬಗ್ಗೆ ಅವೇರ್ನೆಸ್ ಹೊಂದಿದ್ದೇವೆ, ಜಾಗೃತಿ ಹೊಂದಿದ್ದೇವೆ ಎಂಬ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಈ ಇಲಾಖೆ ಏನು ಕೆಲಸ ಕಾರ್ಯವನ್ನು ಮಾಡ್ತದೆ ಆ ಕೆಲಸ ಕಾರ್ಯಗಳ ಗುರಿ ಮುಟ್ಟುವಲ್ಲಿ ಸಾಧ್ಯ ಆಗ್ತದೆ. ಅದು ನಮ್ಮಿಂದ ಆಗಬೇಕು, ಜನರಿಂದ ಆಗಬೇಕು ಅಂತ ಹೇಳ್ತಾ, ಇವತ್ತು ಪರಿಸರವನ್ನು ಕಾಯುವಲ್ಲಿ ಬೇಕಾದಷ್ಟು ಇಲಾಖೆಗಳು ಅಥವಾ ನಮ್ಮ ಸಂಘಟನೆಗಳು, ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಥ ದೊಡ್ಡ ದೊಡ್ಡ ಸಂಘಟನೆಗಳು ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸ್ತವೆ. ಆದರೂ ಕೂಡ ಜನರಿಗೆ ಖಂಡಿತವಾಗಿಯೂ ಇವತ್ತು ಅದು ಬಹಳ ಇಫೆಕ್ಟಿವ್ ಆಗಿ ಮುಟ್ಟಿಲ್ಲ. ಮುಟ್ಟಬೇಕಾದ್ರೆ ಜನರಿಗೆ ಅದು ವಿಚಾರವನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಆಗಬೇಕಿದೆ. ಆಗ ಹೇಳಿದರು, ಯಾರಾದರೂ ಇಲ್ಲಿ ಸಿನಿಮಾ ಸ್ಟಾರ್ ಬಂದು ಒಂದು ದೊಡ್ಡ ಊಟ ಗೀಟ ಎಲ್ಲ ಇದ್ದರೆ ಒಂದಷ್ಟು ಜನ ಸೇರ್ತಿದ್ರು. ಆದರೆ ಪರಿಸರದ ಬಗ್ಗೆ ಮಾಹಿತಿ ಕೊಡ್ತಾರೆ, ಒಬ್ಬ ಜವಾನನಿಗೆ, ಒಬ್ಬ ಕಿಸಾನಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳುವಾಗ ಕೆಲವು ಮಂದಿ ಮಾತ್ರ ಸೇರ್ತಾರೆ. ಯಾರಿಗೂ ಅಗತ್ಯತೆ ಇರುವುದಿಲ್ಲ. ಅದರದ್ದು ಯಾವುದು ಅಗತ್ಯವೋ ಅದು ಇವತ್ತು ಸಮಾಜದ ಜನರಿಗೆ ಅಗತ್ಯವಾಗಿ ಕಾಣುವುದಿಲ್ಲ. ಯಾವುದು ಅಗತ್ಯ ಅಲ್ಲವೋ ಅದು ಬಹಳ ಅಗತ್ಯವಾಗಿ ಕಾಣ್ತಾ ಇದೆ ಅಂಥ ದಿನಮಾನಗಳಲ್ಲಿ ನಾವಿದ್ದೇವೆ. ಬಂಧುಗಳೇ, ನಾವಾದರೂ ಸೇರಿದ್ದವರು ಒಂದಷ್ಟು ಜನರಿಗೆ ಈ ಮಾಹಿತಿಯನ್ನು ಕೊಡುವ ಮೂಲಕ, ಪರಿಸರದ ಜಾಗೃತಿಯನ್ನು ಹುಟ್ಟಿಸುವ ಮೂಲಕ, ಗಿಡಮರಗಳನ್ನು ನೆಡುವ ಮೂಲಕ ಈ ಸಮಾಜದ ಹಿತವನ್ನು ಕಾಯುವ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ ಹೇಳಿದರು, ಸಾಲುಮರ ತಿಮ್ಮಕ್ಕನ ಕತೆ ಅಂಥ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು ಈ ಭೂಮಿಯಲ್ಲಿ ಬಂದು ಬದುಕಿ ತಮ್ಮ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ. ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಾವೆಲ್ಲ ಪರಿಸರದ ಬಗ್ಗೆ ಜಾಗೃತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ಧನ್ಯವಾದಗಳು. ಇವರ ಅಧ್ಯಕ್ಷತೆಯಲ್ಲಿ ಅತಿ ಹೆಚ್ಚು ಕೃಷಿಕರಿಗೆ ಸಾಲವನ್ನು ಕೊಟ್ಟಂಥ ಬೋಳ ವ್ಯವಸಾಯ ಸೇವಾ ಸಂಘದಲ್ಲಿ ಸಾಲವನ್ನು ಕೊಟ್ಟಂಥವರು ಸರ್, ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನೆಟ್ಟೆಗೊತ್ತು ಜಯರಾಜ್ ಶೆಟ್ಟಿ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಸರ್. ನಾನು ತುಳುಟು ಪಾತಿರುವೆ ಬಂಧುಗಳೇ, ಒಂದು ಎಂಕೊಂಜಿ ಸರ್ಪ್ರೈಸ್ ಉಂದು. ನಮ್ಮ ಮರಣಿ ಸದಾ ಶೆಟ್ರು ಬತ್ತದು ಇಂಚೆನೆ ತಿರ್ಗೊಂದು ಬತ್ತಿನಾರು ನಮ್ಮ ಪೂರ ಈ ನೆನ್ಪುದು ಸಡನ್ ಅದು ಒಂಜಿ ಸನ್ಮಾನ ಮಲ್ಪೊಡು ಇರೆಗ್ ಇಂಚಿನ ಬೇಲೆ ಮಲ್ಪ ಮಗಳು ಭಾರಿ ಕಮ್ಮಿ ಉಳ್ಳೇರು ಅಗ್ಲೆ ಪೂರ ಒಂಜಿ ಹುರುಪು ಕೊರೋಡು ಅಂಚದು ಈ ಒಂದೊಂಜಿ ನಮ್ಮ ಫಂಕ್ಷನ್ ಮಲ್ಪ ಅಂದು ಪಂದು ಎನ್ನಡ ಕೇಂಡರು ಯಾನ ಐಕ್ ಪಂಡನು ಯಾನ ಐಕ್ ಪೂರ ಅರ್ಹತೆ ಇಜ್ಜಿ ಅಂಕ್ ಯಾನ್ ಸುರು ಮಲ್ತದಾಯಿನಿ ಒಂಜಿ 4-5 ವರ್ಷ ಅವಲ ಯಾನ್ ಕಾಂಟ್ರಾಕ್ಟ್ ಮಲ್ತಂತಿನ ಇತ್ತ ಅವೇನು ಕಾಂಟ್ರಾಕ್ಟ್ ಪೂರ ಉಂತದಾಯಿ ಬಕ್ಕ ಒಂತೆ ಮೂಲ ಖಾಲಿ ಜಾಗಿತ್ತಿನೇನು ಅಂತೆ ಉದ್ಧಾರ ಮಲ್ಪಗ ನಮ್ಮ ಹಿರಿಯಕಲು ಕೊರ್ತಿನ ಜಾಗ ಅಂಚ ಒಂತೆ ಪ್ರಯತ್ನ ಬತ್ತೆ ಅವೇನು ತೂದು ಅರೆಗ್ ಒಂಜಿ ಸ್ಫೂರ್ತಿ ಬತ್ತದು ಮೂಲು ಏನು ನಮ್ಮ ದೇಶಕ್ಕೆ ಸೇವೆ ಮಲ್ದಿನ ಜವಾನ್ ಏರ್ಲ ಉಳ್ಳೇರ ಮಿಲ್ಟ್ರಿ ತಗಲು ಅಂಚ ಯಾನು ಮೇಜರ್ ಬ್ರಿಗೇಡಿಯರ್ ಅಯ್ಯನ್ ರೈ ಅರನ್ನ ಪುದರ್ ಪಂಡೆ ಅರೆಲ್ಲ ಒಂಜಿ ನಮ್ಮ ಸನ್ಮಾನ ಮಲ್ಪೋಡು ಅಂಚದು ಈ ಪ್ರೋಗ್ರಾಮನ್ನು ದಿವಂಡರು ಒಂದಿತ್ತೆ ಯಾನು ಮೂಲಿತ್ತೆ ಒಂಜಿ ಕೃಷಿ ಮಲ್ಪುನ ಒಂದು ಜಾಗ ಮೂಲು ಊರ್ದಾಗಲೇ ಪೂರ ಗೊತ್ತುಂಡು
ಮುಳ್ ನೀರಿಜ್ಜಿಂದು ಪಂಡಿತ್ತಂಡು ಅಂಚಿನ ಜಾಗದ ಎಂಚಿನ ಮಲ್ಪನು ಒಂದು ಪಂದು ಆಲೋಚನೆ ಮಲ್ತೆ. ದೇವಸ್ಥಾನ ಉಂಡು, ದೇವಸ್ಥಾನ ಹೋಗು ಎಂಕುಲೇ ಇಲ್ಲದಾಗಲೇ ದುಡ್ಡು ಪಾಡೊಂದು ಲೈಕ್ ಅವೇನು ಪ್ರತಿ ವರ್ಷ ನಡ್ತಾ ಒಂದು ಪೋನುಂಡು ಐಕೊಂಜಿ ಉತ್ಪತ್ತಿ ಆವಡು ಅಂಚೆನ್ನ ಮೆಗ್ಗನಗಳನ್ನ ಪೂರ ಪಾಲ್ದ ಜಾಗ ಪೂರ ಎತ್ತನು ಒರಿಯೆಲ್ಲ ಮಾತೆಲ್ಲ ಯಾನಗಳದ ಪಂಡೆ ಇಂಚೆ ಇಂಚೆ ಮಲ್ಪುಗಂದು ಐಕಾಗ್ಲು ಮಾತೆಲ್ಲ ಒಂಜಿ ಬೆರಿಸಾಯದು ಎಂಕ್ಲ ಒಂಜಿ ಸ್ಪಿರಿಟ್ ಕೊರಿಯರು ಅಂಚಾನ ಈ ರಿಟೈರ್ಡ್ ಲೈಫ್ಡ್ ಒಂದೊಂಜಿ ಮಲ್ತಂ ಪೋಂದುಲ್ಲ ಅವು ಇತ್ತೆ ಎಂಕ ಅಂದಾಜಾತಂದು ಅದು ಬಂಡ ನಮ್ಮ ಒಂದೇನು ನಿಷ್ಠವಾದ ಮಲ್ತಂಡ ಐಟ್ ಪ್ರಾಫಿಟ್ ಮಲ್ಪೋಲಿಂದು ಒಂದು ಯಾನಿತ್ತ ಮಲ್ಪುನ ಈ ತರಕಾರಿದ ಒಂದು ಮುಂಜಿ ಮೂಜಿ ಫೇಸ್ದ ಸುರುಟು ನೀರ್ದ ವ್ಯವಸ್ಥೆ ಮಲ್ತೆ ಐಡ್ ಬೊಕ್ಕ ಆಲೋಚನೆ ಮಲ್ತೆ ಮೂಲೊಂಜಿ ತೋಟ ಮಲ್ಪುಗ ಬಜ್ಜೆದ ತೋಟ ಅಂದು ಅವಸೂರು ಮಲ್ತೆ ಅವಸೂರು ಮಲ್ಪನಾಗ ಅಲ್ಲಿ ಮುಂದಾಂಡು ಒಂದು 4 ವರ್ಷ ಮುಟ್ಟ ಕಾಪೋಡು 4 ವರ್ಷ ಮುಟ್ಟ ಒಂದಕ್ಕೆ ದುಡ್ಡು ಪಾಡಂದೆ ಪೋಡು ಬೊಕ್ಕ ಬಜ್ಜೆ ಆಪುಂಡ ಇಜ್ಜಂದೆಲ್ಲ ಗೊತ್ತುಜ್ಜಿ ಅಂಚಿನ ಪರಿಸ್ಥಿತಿ ಮೂಲು ದೊಂಬು ತೇಡಿಲು ಭಯಂಕರ ಜೋರುಂಡು ಅಂಚಾದ ಡೈಲಿ ಇನ್ಕಮ್ ಒಂಜಿ ದಾದ ಮಲ್ಪೊಡು ಡೈಲಿ ಇನ್ಕಮ್ ಮಲ್ಪೊಡು ಅಂಡ ಐಕ್ ಕಾಂಬಿನೇಷನ್ ಆದ ತರಕಾರಿ ಸ್ಟಾರ್ಟ್ ಮಾಡ್ತೀವಿ ಅಂಚಾದ ತರಕಾರಿ ಐಟ್ ದಿನಲ್ಲ ನಮಗೆ ಆದಾಯ ಬರ್ಪುಂಡು ಆ ಆದಾಯಡು ನಮ್ಮ ತೋಟಲ್ಲ ಇಂಪ್ರೂವ್ ಮಲ್ತೊಂದು ಪೋಲಿ ಅಂಚಾದ ರೈತಾಗ ಅವೊಂಜಿ ಮಲ್ಲ ಬೋಧೆ ಬರ್ಪುಜಿ ಆನ ಮಿತ್ತು ಓಕೆ ಯಾನ ಇಂಚಿನ ಇತ್ತು ಪ್ಲ್ಯಾನ್ ಮಲ್ದೆ ಪಂಡ ಉಂದೇನು ಯಾನೊಂಜಿ ಎಕ್ಸ್ಪರಿಮೆಂಟ್ದ ಲೆಕ್ಕ ಮಲ್ತೊಂದುಲ್ಲೇನು ಐಟ್ ಓವು ವಾ ನಮನೆದ ತರಕಾರಿಡು ಒಯ್ಟ್ ಬೆನಿಫಿಟ್ ಜಾಸ್ತಿ ಉಂಡು ಅಂಚಿನ ಬೆನಿಫಿಟ್ ಬತ್ತಿ ಬೊಕ್ಕ ಉಂದೇನು ಯಾನು ಮುಳ್ಳೂರು ನಿಟ್ಟೆ ಗ್ರಾಮಾಗ ಒಂದು ಮಲ್ತದು ಪ್ರತಿ ಒಂಜಿ ಒರಿಯಾಗ 1 ಎಕರೆ ಅರ್ಧ ಎಕರೆ 2 ಎಕರೆ ಇತ್ತಿನಗಲ್ದ ಅಗ್ಲೆ ಹುರುಪು ಕೊರ್ದು ಅಗ್ಲೆ ಬೀಜ ಕೊರ್ದು ಫರ್ಟಿಲೈಸರ್ ಕೊರ್ದು ಅಗ್ಲೆ ತರಕಾರಿ ಬೆಳೆಪಾದ ನಮ್ಮ ಮೂಲವೇನು ಮಾರ್ಕೆಟ್ ಮಲ್ಪೊಲಿ ಆ ಒಂಜಿ ಪ್ರೋಗ್ರಾಮ್ ಅಂಚಾದ ಏರೆಗ್ಲ ಒಂಜಿ 50 ಸೆನ್ಸ 1 ಎಕರೆ ಜಾಗ ಇತ್ತಿನಗ್ಲು ಅಗ್ಲೆಗೆ ಎಂಕುಲು ಐತ ಮಾಹಿತಿ ಕೊರ್ಪ ಅವೇನು ಎಂಚ ಮಲ್ಪೋಡು ಬೀಜ ಕೊರ್ಪ ಆ ಬೀಜ ಪೂರ ಕೊರ್ದಾಕ ನಿಗ್ಲು ಬೆಳೆಯಿನ ಫಲನ ಎಂಕುಲೆ ಅವೇನು ಮಾರ್ಕೆಟ್ ಮಲ್ತದೆ ಈಗ್ಲೇಗೆ ಪೂರ ಒಂಜಿ ನಮ್ಮ ನಿಟ್ಟೆ ಗ್ರಾಮಾಗ ಒಂಜಿ ಹೆಲ್ಪ್ ಆಪಿಲಕ ಒಂಜಿ ಪ್ರೋಗ್ರಾಮ್ ನೆಕ್ಸ್ಟ್ ಏನು ಫ್ಯೂಚರ್ದ ಪ್ಲ್ಯಾನ್ ಎಂಕಿತ 71 ವರ್ಷ ಅಂಡು ಮಾತೆಲ್ಲ ಈ ಟೈಮ್ ಮಾತೆಲ್ಲ ರಿಟೈರ್ಡ್ ಆಪಿನಗಳು ಪೂರ ಎಂಕ್ಲೆಗೆ ದಾಯಪ್ಪ ನಮ್ಮ ಇಲ್ಲಾಡ್ಕೊಲ್ಗ ನನ್ನದಾದ ಅಂದು ಜೋಕುಲು ಪೂರ ಮಲ್ಲಾತೀರಿ ನನ್ನದಾದ ಅಂದು ಆಂಡ ನಮ್ಮ ಇಲ್ಲಾಡ್ಕೊಲ್ಲೇಡ ಅದೇ ನಮ್ಮ ಮುಗಿಲೇಕಂದು ಅವು ಎನ್ನ ಸ್ಪಿರಿಟ್ ಅಂಚಾದ ನನ್ನ ಬರ್ಪಿನ ಯಂಗ್ಸ್ಟರ್ಸ್ಗೆಲ್ಲ ಒಂದೊಂದು ಇನ್ಸ್ಪಿರೇಷನ್ ಆವಡನ್ನು ಪಂಡದು ಈ ಒಂಜಿ ವ್ಯವಸ್ಥೆ ಮಲ್ತೊಂದುಂಡು ಆಯ್ತಾ ಫಲ ನಮ್ಮ ಊರದಾಗಲೇ ತಿಕ್ಕೊಂಡ ಹೆಂಗೆ ಭಾರಿ ಸಂತೋಷ ಅವೇ ಒಂಜಿ ಮಲ್ಲ ಆಶೀರ್ವಾದ ಹೆಂಗೆ ಪಂಡು ಏನ 2 ಪಾತ್ರ ಮುಗಿಪ ಸರಿಗೆ ಬಹಳ ಹುರುಪನ್ನು ಕೊಟ್ಟವರು ಅವರು ಒಂದು ನಿಮಿಷ ಇದರ ಬಗ್ಗೆ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಶ್ರೇಷ್ಠ ಗಣ್ಯರೇ, ಗೌರವಾನ್ವಿತ ಅತಿಥಿಗಳೇ, ಸಂಘದ ಸದಸ್ಯರೇ ಮತ್ತು ಪ್ರೀತಿ ಪಾತ್ರ ರೈತ ಬಾಂಧವರೇ, ಇಂದು ನಮ್ಮ ನಡುವೆ ತನ್ನ ಸೇವೆ, ತ್ಯಾಗ ಮತ್ತು ಪರಿಶ್ರಮದಿಂದ ಸಮಾಜಕ್ಕೆ ಮಾದರಿಯಾಗಿರುವ ಗೌರವಾನ್ವಿತ ಜಯರಾಜ್ ಶೆಟ್ಟಿಯವರ ವಿಶಿಷ್ಟ ವ್ಯಕ್ತಿತ್ವವನ್ನು ಸನ್ಮಾನಿಸಲು ನಾವೆಲ್ಲರೂ ಒಟ್ಟಾಗಿದ್ದೇವೆ. ಒಂದು ಕಾಲದಲ್ಲಿ ಈ ಊರಿನಲ್ಲಿ ನೀರಿನ ಸಮಸ್ಯೆಯಿಂದ ಕೃಷಿ ಕಲೆಯಾಗಿರುತ್ತದೆ. ಆದರೆ ಸಮಸ್ಯೆ ಬಂದರೆ ಪರಿಹಾರ ಹುಡುಕಬೇಕು ಎಂಬ ಧೈರ್ಯದಿಂದ ಅವರು ಸಣ್ಣ ಕೆರೆಯನ್ನು ನಿರ್ಮಿಸಿ ಅದನ್ನು ಕ್ರಮೇಣ ದೊಡ್ಡ ಕೆರೆಯಾಗಿ ಅಭಿವೃದ್ಧಿಪಡಿಸಿದರು. ಜಲ ಸಂಗ್ರಹಣೆಗೆ ಅತ್ಯುತ್ತಮ ಮಾದರಿ ನಿರ್ಮಿಸಿದ್ದಾರೆ. ಅದೇ ನೀರನ್ನು ಬಳಸಿ ಮೀನು ಸಾಕಣೆಗೂ ಮುನ್ನಡೆ ನೀಡಿದ್ದಾರೆ. ಮಣ್ಣಿನ ಪ್ರೀತಿ ಇರುವ ಇವರು ಎಲ್ಲ ರೀತಿಯ ತರಕಾರಿ ಬೆಳೆಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಬಸಳೆ, ಬೆಂಡೆ, ಹೀರೆ, ಕಂಚಲ, ಸೌತೆ, ಮರಗೆಣಸು ಇತ್ಯಾದಿಯಾಗಿ. ಅವರ ಹೊಲದಲ್ಲಿ ಕಜೆಜೆಯ ಊಟದ ಅಕ್ಕಿಯನ್ನು ಬೆಳೆಸಿದ್ದಾರೆ. ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ, ಚಿಕ್ಕು ಹಣ್ಣುಗಳ ತೋಟ ನಮ್ಮವರಿಗೆ ಸಿಹಿ ರುಚಿ ನೀಡುತ್ತದೆ.
ಹಸು, ಕುರಿ, ಮೇಕೆ, ಕೋಳಿ ಸಾಕಾಣೆ ಮಾಡಿ ಪರಿಸರ ಸ್ನೇಹಿ ಕೃಷಿಯೊಂದಿಗೆ ಕೈಜೋಡಿಸಿ ಕಂಪೋಸ್ಟ್ ಗೊಬ್ಬರ ತಯಾರಿಕೆಯ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತಾರೆ. ಜೀವನ ತನ್ನೊಂದಿಗೆ ಮಾತ್ರ ಸುಖವಾದರೆ ಅದು ಪೂರ್ಣ ಬದುಕಲ್ಲ ಎಂದು ನಂಬಿರುವ ಜಯರಾಜ್ ಶೆಟ್ಟಿ ಸರ್ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ತಮ್ಮದೇ ಕುಟುಂಬದವರಂತೆ ನೋಡಿಕೊಳ್ಳುತ್ತಾರೆ. ಮಂಗಳೂರಿನಿಂದ ಬಂದು ಇಂದು ಈ ಮಣ್ಣಿನ ಮನುಷ್ಯರಾಗಿ ಬೆಳಕಿನ ಮೊದಲ ಕಿರಣದಿಂದ ಸಂಜೆಯ ಕೊನೆಯ ಕಿರಣದವರೆಗೂ ಪರಿಶ್ರಮದಿಂದ ದುಡಿಯುತ್ತಾ ಸ್ವತಃ ಮಾಡಿದ ಸಾಧನೆಗೆ ಮತ್ತು ನಮ್ಮ ಪ್ರದೇಶಕ್ಕೆ ಹೊಸ ಬೆಳಕಿನ ದೀಪವಾಗಿದ್ದಾರೆ. ಅವರ ಈ ಪರಿಶ್ರಮ, ಸೇವಾ ಮನೋಭಾವ, ವೈಜ್ಞಾನಿಕ ಕೃಷಿ ಚಟುವಟಿಕೆ ಇವೆಲ್ಲವೂ ಇಂದಿನ ಯುವಜನತೆಗೆ ಒಂದು ಪ್ರೇರಣೆಯ ಪಾಠ. ಸರ್, ನಿಮಗೊಂದು ದೊಡ್ಡ ಸೆಲ್ಯೂಟ್. ನಿಮ್ಮಂಥ ಒಬ್ಬರು ನಮ್ಮ ನಡುವೆ ಇರುವುದೇ ನಮ್ಮ ಅದೃಷ್ಟ. ಇಲ್ಲಿರುವ ಎಲ್ಲರ ಪರವಾಗಿ ಜಯರಾಜ್ ಶೆಟ್ಟಿಯವರಿಗೆ ಧನ್ಯವಾದಗಳು ಹಾಗೂ ನೀವು ಸದಾ ಆರೋಗ್ಯದಿಂದ ಸಂತೋಷದಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡಲು ದೇವರು ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇವೆ. ಅವರ ಅಭಿಮಾನದ ಮಾತುಗಳಿಗೆ ವಂದನೆಗಳು. ಇದೀಗ ಶ್ರೀಯುತ ಬ್ರಿಗೇಡಿಯರ್ IN ರೈ ಸರ್ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ನಾಗೆ ಕಿಸಾನರೆಲ್ಲ ಭಾಷಣ ಆಯಿತು. ಸೈನಿಕರು ಹೆಚ್ಚು ಭಾಷಣ ಕೊಡುವುದಿಲ್ಲ, ಎಲ್ಲ ಕಾರ್ಯದಲ್ಲೇ ತೋರಿಸುವವರು. ಹಾಗಾಗಿ ನನ್ನ ಭಾಷಣ ಹೆಚ್ಚಿಗೆ ಇರುವುದಿಲ್ಲ. ಮತ್ತು ಎರಡನೇದಾಗಿ 20ನೇ ವರ್ಷದಲ್ಲಿ ನಾನು BSc ಮುಗಿಸಿ ಸೈನ್ಯಕ್ಕೆ ಸೇರಿದೆ. ಆಗ ಎಲ್ಲ ಇದ್ದವರೆಲ್ಲ ನನ್ನೊಟ್ಟಿಗೆ ಇದ್ದವರೆಲ್ಲ ಸರ್ದಾರ್ಜಿಗಳು. ಐ ವಾಸ್ ಇನ್ ಅ ಸಿಕ್ ರೆಜಿಮೆಂಟ್. ಅವರೊಟ್ಟಿಗೆ 35 ವರ್ಷ ಗುರುದ್ವಾರ, ಅವರೊಟ್ಟಿಗೆ ಊಟ ಮಾಡೋದು, ಪಂಜಾಬಿಯಲ್ಲೇ ಮಾತಾಡೋದು, ಪಂಜಾಬಿಯಲ್ಲೇ ಅವರಿಗೆ ಜೋರು ಮಾಡುವುದು, ಬೈಯುವುದೆಲ್ಲ ಅದರಲ್ಲೇ. ಹಾಗಾಗಿ ಮದುವೆ ಆದ ಮೇಲೆ ಸ್ವಲ್ಪ ಮನೆಯಲ್ಲಿ ಹೆಂಡತಿ ಬಂದ ಮೇಲೆ ಸ್ವಲ್ಪ ತುಳು ಮಾತಾಡಲಿಕ್ಕೆ ಶುರುವಾಯಿತು. ವೇದಿಕೆಯಲ್ಲಿರುವ ಇವತ್ತಿನ ಗೌರವಾನ್ವಿತರಾದ ನನ್ನ ಆತ್ಮೀಯರು ಆದ ಜಯರಾಜ್ ಶೆಟ್ರೆ, ಪರಿಸರ ಪಾಲಕರು ಪೋಷಣೆ ಮಾಡುವ ACF ಅವರೇ, ಎಲ್ಲ ಗಣ್ಯರೇ, ಇಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಹಿರಿಯರು ಹಾಗೂ ಕಿರಿಯರೇ. ನನಗಿಂತ ಹಿರಿಯರು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ನನಗೀಗ 79 ವರ್ಷ ಆಯಿತು. ಹಿರಿಯರು ಕಡಿಮೆ ಇರ್ಬೋದು ಇಲ್ಲಿ. ಸೈನಿಕನ ಒಂದು ವೃತ್ತಿ ಜೀವನ ಅಂದರೆ, ನಾನು ಸೇರುವಾಗ ಮಂಗಳೂರಲ್ಲಿ ಯಾರೂ ಆರ್ಮಿಯ ಆಫೀಸರ್ ಆಗಿ 5 ಬೆರಳಿಗಿಂತ ಹೆಚ್ಚು ಯಾರೂ ಇರಲಿಲ್ಲ. ಮನೆ ದೊಡ್ಡದು, ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಏನೂ ತೊಂದರೆ ಇಲ್ಲ. ನಮ್ಮ ಹಿರಿಯರ ಅವರ ಕಾಲದಲ್ಲಿ 3000 ಸೈನಿಕರನ್ನು ಕಟ್ಟಿದ್ರಂತೆ ಕುಂಬಳೆ, ಕಾಸರಗೋಡಿನಲ್ಲಿ. ನನ್ನ 2 ತಮ್ಮಂದಿರು ಡಾಕ್ಟರು, ಒಬ್ಬ ಅಮೆರಿಕದಲ್ಲಿದ್ದ, ಒಬ್ಬಳು ಚಿಕ್ಕ ತಂಗಿದ್ಲು. ನನಗೆ ಮಾತ್ರ ಮಿಲಿಟ್ರಿಗೆ ಸೇರುವ ಹುಚ್ಚು. ಯಾಕೆಂದರೆ ಅಲ್ಲಿ ದೊಡ್ಡ ಮನೆಯಲ್ಲಿ, ಇಚ್ಲಂಪಾಡಿಯಲ್ಲಿ ಮನೆಯಲ್ಲಿ ಎಲ್ಲ ಖಡ್ಗ, ಬರ್ಚಿ, ಈಟಿ ಎಲ್ಲ ಇತ್ತು. ನಾವು ಅದರಲ್ಲೇ ಆಡುವುದು ಸೈನಿಕರಾಗೆ. ಆಗ ಒಂದು ಮನಸ್ಸಲ್ಲಿ ಒಂದು ಕನಸು ಕಟ್ಟಿತ್ತು, ನಾನು ಸಹ ಸೈನ್ಯಕ್ಕೆ ಸೇರಬೇಕಂತ. ಹಾಗೆ BSc ಆಗಿ ಸೈನ್ಯಕ್ಕೆ ಸೇರುವಾಗ ಎಲ್ಲ ಬೇಡ 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 ಅಂತ ಹೇಳಿದರು. ಎಲ್ಲರೂ ಒತ್ತಾಯಕ್ಕೆ ಮಣಿಯದೆ ನಾನು ಸೈನ್ಯಕ್ಕೆ ಸೇರಿದೆ. ಆಗ ಹೇಳಿದರು, ದಾಯಗೆ ಬೋಡಾದ ಮಾರ ಮಿಲಿಟ್ರಿಗೆ ಒಪ್ಪೆ ಸಯ್ಯರ ಒಪ್ಪುಣ್ಣ. ಸಾಯುವುದು ಅಥವಾ ಬದುಕುವುದು ನಮ್ಮ ಕೈಯಲ್ಲಿ ಯಾರು ಬರೋದಿಲ್ಲ. ಇವತ್ತು ನೋಡಿ, ನನ್ನ 3 ತಮ್ಮಂದಿರು ತೀರೋಗಿದ್ದಾರೆ. 2 ಡಾಕ್ಟ್ರು, ಒಬ್ಬ ಅಮೆರಿಕದಲ್ಲಿದ್ದವ. ನನ್ನ ತಂಗಿ ನನಗಿಂತ 9-10 ವರ್ಷಕ್ಕಿಂತ ಚಿಕ್ಕವಳು. ನಾನು 7 ಸಲ ಸತ್ತು ಬದುಕಿದ್ದೇನೆ. ಅಲ್ಲ, ಇದು ನಾನು ನಿಮಗೆ ಇಂಪ್ರೆಸ್ ಮಾಡಲಿಕ್ಕೆ ಹೇಳೋದಲ್ಲ. 71ನೇ ಯುದ್ಧದಲ್ಲಿ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5:30 ಗಂಟೆವರೆಗೆ ಕೈ ಕಾಳಗ ಪಾಕಿಸ್ತಾನದೊಂದಿಗೆ. ನನ್ನ ಒಟ್ಟಿಗೆ ಇದ್ದ 2 ರೂಮ್ಮೇಟು ಸತ್ರು. ನನ್ನ ಒಟ್ಟಿಗಿದ್ದ 42 ಜನ ಸೈನಿಕರು ಸತ್ರು. 86 ಜನ ಸೈನಿಕರು ದೀರ್ಘವಾಗಿ ಗಾಯಗೊಂಡರು. ಹಾಗಾದರೆ ನಾನು ಯಾಕೆ ಬದುಕಿ ಉಳಿದೆ? ಭಗವಂತನ ಯಾವಾಗ ನಿಮ್ಮ ಮೇಲೆ ಆಶೀರ್ವಾದ ಉಂಟು ಅಷ್ಟರವರೆಗೆ ನೀವು ಬದುಕ್ತೀರಿ.
ಆಮೇಲೆ 3 ವರ್ಷ ನಾಗಾಲ್ಯಾಂಡಲ್ಲಿ ದಟ್ಟ ಕಾಡು. ಆಗ ಫಿಜೋ ಅಂಡರ್ಗ್ರೌಂಡ್ ನಾಗಾಸ್ ಹ್ಯಾಡ್ ಚಾಲೆಂಜ್ಡ್ ಇಂಡಿಯನ್ ಗೌರ್ಮೆಂಟ್, ನೀವು ಬಂದು ಇಲ್ಲಿ ಎಲೆಕ್ಷನ್ ಮಾಡಿ ತೋರಿಸಿ ಅಂತ. ಅವರ ಲೀಡರ್ ಫಿಜೋ ಇಂಗ್ಲೆಂಡಲ್ಲಿದ್ದರು, ಅವರ ಮಗಳಲ್ಲಿದ್ದರು. ಈಗಿನ ಎಲ್ಲ ಪಾಶ್ಚಾತ್ಯ ದೇಶಗಳು ಎಲ್ಲ ಬೋಧನೆ ಕೊಡುವವರು ಎಲ್ಲ ನಾಗಗಳಿಗೆ ಹೆಲ್ಪ್ ಮಾಡ್ತಾಯಿದ್ರು, ನೀವು ಯುದ್ಧ ಮಾಡಿ ಅಂತ. 3 ವರ್ಷದ ಕಾಲ ಅಲ್ಲಿ ನಾನು ಯುದ್ಧ ಮಾಡಿದ್ದೇನೆ. ಅದರಡೆಯಲ್ಲಿ ಮಲೇರಿಯಾ ಇನ್ಫೆಸ್ಟೆಡ್ ಜಂಗಲ್, ಲೀಚಸ್. ರಾತ್ರಿ ಬೆಳಿಗ್ಗೆ ಕಾಡಿಗೆ ಹೋಗಿ ಸಾಯಂಕಾಲ ಪುನಃ ಬರುವಾಗ ಅಂಗಿ ತೆಗೆಯುವಾಗ ಇಷ್ಟಿಷ್ಟು ದೊಡ್ಡ ಜಿಗಣೆಗಳು ಇಷ್ಟಿಷ್ಟು ರಕ್ತ ಕುಡಿದು ಕೆಳಗೆ ಬೀಳ್ತಿದ್ವು. ಅನಂತರ 2.5 ವರ್ಷ ಲದಾಖಲ್ಲಿ ಮೇಜರ್ ಆಗಿ ಚೈನಾದ ಫ್ರಂಟಲ್ಲಿ, ಈಗ ತಾನೇ ಅಲ್ಲಿ ಜಗಳೆಲ್ಲಾಗಿ ಕೆಲವರು ನಮ್ಮ ಸೈನಿಕರು ವಿಧಿವಶ ಆಗಿದ್ದಾರೆ. -38 ಡಿಗ್ರಿ ಸೆಲ್ಸಿಯಸ್. ನೀವೇ ಆಲೋಚನೆ ಮಾಡಿ, ಫ್ರಿಡ್ಜಿನ ಒಳಗೆ ಏನು ಟೆಂಪರೇಚರ್ ಇರ್ತದೆ? 0ದಿಂದ 3 ಡಿಗ್ರಿ ಸೆಲ್ಸಿಯಸ್. ನಾನಿದ್ದದ್ದು 0ದಿಂದ ಕೆಳಗೆ ಹೋಗಿ -38 ಡಿಗ್ರಿ ಸೆಲ್ಸಿಯಸ್. ವಿಚಿತ್ರ ಅಂದರೆ ನನ್ನ ಕೆಲಸ ನೋಡಿ ಅಲ್ಲಿ ಯಾರಿಗೂ ಹೆಂಗಸರಿಗೂ ಪ್ರವೇಶ ಇರಲಿಲ್ಲ ಆ ಜಾಗದಲ್ಲಿ. 83ನೇ 84ನೇ ಇಸವಿಯಲ್ಲಿ. ಆಗ ನಮ್ಮ ಜನರಲ್ ಹೇಳಿದರು, ನಿನ್ನ ಹೆಂಡತಿಯಲ್ಲಿದ್ದಾಳೆ ಅಂತ ಕೇಳಿದರು. ಸರ್, ಶಿ ಈಸ್ ಇನ್ ಕಾರ್ಕಳ ಅಂತ ಹೇಳಿದ್ದೆ. ವೇರ್ ದ ಹೆಲ್ ಇಸ್ ಕಾರ್ಕಳ ಅಂತ ಕೇಳಿದ್ದು ನನ್ನ ಹತ್ರ. ಕಾರ್ಕಳ ಇಸ್ ಎ ಬ್ಯೂಟಿಫುಲ್ ಕೋಸ್ಟಲ್ ಟೌನ್ ಅಂತ, ಬ್ರಿಂಗರ್. ಹಾಗೆ ನನ್ನೊಟ್ಟಿಗೆ ನನ್ನ ಹೆಂಡತಿ ಕೂಡ ಅಲ್ಲಿದ್ಲು, -38 ಡಿಗ್ರಿ ಸೆಲ್ಸಿಯಸಲ್ಲಿ. ಬಂಕರಲ್ಲಿ ಬೆಳಿಗ್ಗೆ ನನ್ನ ಬಡಿ ಸಹಾಯಕ್ ಒಂದು ಕೈಯಲ್ಲಿ ಥರ್ಮೋಸ್, ಇನ್ನೊಂದು ಕೈಯಲ್ಲಿ ಒಂದು ಮಗ್ಗಲ್ಲಿ ಕೆರೋಸಿನ್ ಆಯಿಲ್. ಥರ್ಮೋಸ್ ನಮ್ಮ ಟೇಬಲ್ನಲ್ಲಿ ಇಡುವುದು, ಕೆರೋಸಿನ್ ಆಯಿಲ್ ಕೊಂಡೋಗಿ ಬಾತ್ರೂಮಲ್ಲಿ, ನಮ್ಮ ರೈಲ್ವೆಯಲ್ಲಿ ಮೆಟ್ಯಾಲಿಕ್ ಲ್ಯಾಟ್ರಿನ್ ಉಂಟಲ್ಲ ಅಂಥ ಲ್ಯಾಟ್ರಿನ್, ಅದಕ್ಕೆ ಆ ಕೆರೋಸಿನ್ ಆಯಿಲ್ ಹಾಕೋದು, ಅದಕ್ಕೆ ಬೆಂಕಿ ಹಚ್ಚೋದು. ಯಾಕೆಂದರೆ ಆ ಲ್ಯಾಟ್ರಿನ್ ಶೀಟ್ನ ಒಳಗಿದ್ದ ನೀರೆಲ್ಲ ರಾತ್ರಿ ಹಿಮಗಟ್ಟಿ ನಿಮಗೆ ಬಾತ್ರೂಮ್ಗೆ ಹೋಲಿಕೆ ಕೆಲಸ ಆಗೋದಿಲ್ಲ. ಅದನ್ನು ಬೆಂಕಿ ಹಚ್ಚಿ ಅದನ್ನು ನೀರು ಮಾಡಬೇಕು. ಹಾಗಾಗಿ ನಮ್ಮ ಬಾತ್ರೂಮ್ ಒಂದು ರೈಲ್ವೆ ಶೆಡ್ನ ಹಾಗೆ. ಮೊಟ್ಟೆಯಿಂದ ಹೊಡೆದ್ರೆ ನೀವು ಅಲ್ಲಿಂದ ಸಾಯ್ಬೋದು, ಅದು ಕಲ್ಲಿನ ಹಾಗೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಬದುಕಿದ್ದೇನೆ. ಆಮೇಲೆ ಶ್ರೀಲಂಕಾಕ್ಕೆ ಹೋಗಿ ನಮ್ಮ ಎಲ್ಲ ಸರ್ದಾರ್ಜಿಗಳು, ಅದರಲ್ಲಿ ನಾನೊಬ್ಬ ಲುಂಗಿ ಕಟ್ಟಿಕೊಂಡು, ಲುಂಗಿಯನ್ನು ಎತ್ತಿ ಒಂದು ವೆಬ್ ಬೆಲ್ಟ್ ಹಾಕಿ ಒಂದು ಬನಿಯಾನ್ ಹಾಕಿ ಅವರೊಟ್ಟಿಗೆ ಬಟ್ಲರ್ ತಮಿಳಲ್ಲಿ ಮಾತಾಡಿ ಅಲ್ಲಿ ಆಪರೇಷನ್ ಮಾಡ್ತಿದ್ದೇವೆ. ಅವರಿಗೆ ಗೊತ್ತಾಯಿತು, LTT ಅವರಿಗೆ, ಇವನನ್ನು ತೆಗಿಬೇಕಂತ. ನನ್ನ ಜೀಪಿನ ಕೆಳಗೆ ಅವರು ನೆಲ ಬಾಂಬ್ ಹಾಕಿ ಅದನ್ನು ಉಡಾಯಿಸಿದರು. ನಾನು ಪುಣ್ಯದಲ್ಲಿ ಓಪನ್ ಜೀಪಲ್ಲಿದ್ದವ, ಜೀಪಿನ ಒಟ್ಟಿಗೆ ಮೇಲೆ ಹೋದೆ. ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅದು ನಿಜವಾಗಿ ಆಗ್ತದೆ. ನನಗೆ ಎಲ್ಲ ಅಲ್ಲಿದ್ದ ಜಲ್ಲಿಕಲ್ಲು, ಅದರ ಕಬ್ಬಿಣದ ಚೂರು, ಬಾಂಬಿನ ಒಳಗಿದ್ದದೆಲ್ಲ ಬಂದು ಮುಖಕ್ಕೆಲ್ಲ ಹೊಡೆದಿದೆ. ಮುಖ 4 ಪೀಸು. ಮೊದಲು ನಾನು ನೋಡಲಿಕ್ಕೆ ತುಂಬ ಸುಂದರ ಆಗಿದ್ದೆ, ಈಗ ಸ್ವಲ್ಪ ಹಾಳಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಕುರುಕ್ಷೇತ್ರದಲ್ಲಿ, ರೈಸ್ ಓ ಸನ್ ಆಫ್ ಕುಂತಿ ಆ್ಯಂಡ್ ಫೈಟ್ ದಿಸ್ ರೈಟಿಯಸ್ ವಾರ್. ಈ ಕುಂತಿ ಪುತ್ರನೇ, ಎದ್ದೇಳು, ಈ ಧರ್ಮಯುದ್ಧವನ್ನು ಮಾಡು. ಇಫ್ ಯು ಡೈ ಯು ವಿಲ್ ಗೋ ಟು ಹೆವೆನ್, ಇಫ್ ಯು ವಿನ್ ಯು ವಿಲ್ ಎಂಜಾಯ್ ದಿಸ್ ಅರ್ತ್ ಅಂತ. ಹಾಗೆ ನಮ್ಮ ಸೈನಿಕರು ಇದು ಬಾಯನಟ್ ಹಾಕಿ ಹೋಗುವಾಗ ಬೊಬ್ಬೆ ಹೊಡೆಯುತ್ತಾರೆ, ವೀರ್ ಭೋಗ್ಯ ವಸುಂಧರ ಅಂತ. ಅಂದರೆ ವಿಕ್ಟರ್ ಶಲ್ ಇನ್ಹೆರಿಟ್ ದಿಸ್ ಅರ್ತ್ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಅ ಬ್ಯಾಟಲ್ ಕ್ರೈ ಆಫ್ ಎ ಸೋಲ್ಜರ್. ಹಾಗಾಗಿ ಸಾಯುವುದು ಯಾರಿಗೂ ಹೆದರಿಕೆ ಅಲ್ಲ. ಸತ್ತರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಅದು ಹೇಳ್ತಾರೆ, ಸನ್ಯಾಸಿ ಅಥವಾ ಸೋಲ್ಜರ್ ಸತ್ತರೆ ಸನ್ಯಾಸಿದ್ದು ಗ್ಯಾರಂಟಿ ಇಲ್ಲಂತೆ ಸ್ವರ್ಗಕ್ಕೆ ಹೋಗುವುದು. ಸೋಲ್ಜರ್ ಸತ್ತರೆ ಗ್ಯಾರಂಟಿ ಅವನು ಸ್ವರ್ಗಕ್ಕೆ ಹೋಗುವುದು. ಅವಂದರೆ ಅವ ಸಾಯುವಾಗ ಅವನ ಮನಸ್ಸಲ್ಲಿ ಬೇರೆ ಏನಿರುವುದಿಲ್ಲ, ನನ್ನ ದೇಶದ ರಕ್ಷಣೆ ಮಾತ್ರ. ನನಗೆ 2 ದಿವಸ ಕಳೆದ ಮೇಲೆ ನನಗೆ ಬೋಧ ಬಂದಿತ್ತು. ಆಗ ನಾನು ಮೆಡ್ರಾಸ್ಗೆ ಮುಟ್ಟಿದ್ದೆ. ನಂತರ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋದರು. 3 ತಿಂಗಳು ಮುಖಕ್ಕೆಲ್ಲ ವಯರ್ ಹಾಕಿ ಕಟ್ಟಿ 3 ತಿಂಗಳು ಬರೇ ಜ್ಯೂಸ್ ಮತ್ತು ಸೂಪ್. ಈ ಕಿವಿ ಹೊರಗೆ ಬಂದಿತ್ತು, ಕಿವಿಯೊಳಗೆಲ್ಲ ಈಗ ಸಿಕ್ಕಿಸಿದ್ದಾರೆ. ನಮ್ಮ ಬ್ಯಾಂಡಿಗೆ ಪಿಲಿವೇಷದ ಚೆಂಡಿಗೆ ಚರ್ಮ ಹೊಡೆದರು, ತಂತಿನ ಮೂಲಕ ಚರ್ಮ ಹೊಡೆದಿರು.
ಸೊ ಐ ಆಮ್ ಎ ಸೋಲ್ಜರ್. ಐ ಆಮ್ ಹ್ಯಾಪಿ ದಟ್ ಐ ಲಿವ್ ಟು ಟೆಲ್ ದ ಟೇಲ್. ಈಗ ಕತೆ ಹೇಳಲಿಕ್ಕೆ ನನಗೆ ಜೀವ ಉಂಟು, 79 ವರ್ಷ ಆಯಿತು. ಆದರೆ ಜೀವನದಲ್ಲಿ ಒಂದು ದೊಡ್ಡ ಪರಿಸ್ಥಿತಿ ಏನಂದರೆ, 30 ಸೋಲ್ಜರಿಂದ ಕಮಾಂಡ್ ಶುರು ಮಾಡಿ ಚೈನಾದವರ ಎದುರು 5,000 ಸೋಲ್ಜರನ್ನು ಕಮಾಂಡ್ ಮಾಡಿದೆ. ಅಲ್ಲಿ ವಾಟರ್ ಶೆಡ್ ಅಂದರೆ ಸಿಕ್ಕಿಮಲ್ಲಿ ಇಟ್ಸ್ ಎ ಐಬಾಲ್ ಟು ಐಬಾಲ್ ಡಿಪ್ಲಾಯ್ಮೆಂಟ್. ಚೈನಾದವರೊಂದಿಗೆ ನಾವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನಾವಲ್ಲಿ ಗಾಡಿ ಕಾಯುವುದು, ಸೆಕೆಂಡ್ ಕೊಡ್ಬೋದು ಅವರಿಗೆ. ನನ್ನ ತಾಯಿ ಮತ್ತು ಅತ್ತೆ ಬಂದಿದ್ರು ಅಲ್ಲಿಗೆ, 15,700 ಎತ್ತರದಲ್ಲಿ. ಲಾಸ್ಟ್ 300 meters ದೇ ಹ್ಯಾಡ್ ಟು ಬಿ ಕ್ಯಾರಿಡ್ ಆನ್ ಎ ಚೇರ್. ಸೋಲ್ಜರ್ಸ್ ಕ್ಯಾರಿಡ್ ದೆಮ್ ಟು ದ ಫೆನ್ಸ್. ಅಲ್ಲಿ ಚೈನಾದವರು ಬಂದರು, ಅವರಿಗೆ ನನ್ನ ತಾಯಿಗೆ ಮತ್ತು ಅತ್ತೆಗೆ ಅವರು ಟೀ ಕೊಟ್ಟರು. ಅವರಿಗೆ ಶ್ವಾಸ ಕಟ್ತಾ ಇದೆ ನನ್ನ ತಾಯಿಗೆ ಪ್ರಾಯದಲ್ಲಿ. ಇನ್ನೇನು ಮಾಡೋದು, ಟೈಮ್ ಪಾಸ್ ಆಗಬೇಕಲ್ಲ. ಅದಕ್ಕೆ ಕೇಳಿದೆ, ಅಮ್ಮ ನಿಖಲ್ನ ಹಿರಿಯಾಕ್ಲು 3,000 ಜನ ಕಟ್ಟದಿರ್ಗತ್ತ, ಇತ್ತ ಈರ್ ನಮ್ಮ ಮಗ್ಗೆ ಮೂಲು 5,000 ಜನ ಕಟ್ಟದುಲ್ಲೆ, ಇರಗೆ ಎಂಚಾಪುಂಡು. ಐ ಜಸ್ಟ್ ಆಸ್ಟರ್, ಜಸ್ಟ್ ಟೈಮ್ ಪಾಸ್, ನಾಟ್ ಅನ್ ಪ್ಲ್ಯಾನ್ ಥಿಂಗ್. ಅವರು ಏನು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ನಂತರ ಅವರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಐ ಸೆಡ್ ಐ ಆಮ್ ಸಾರಿ, ನಾನು ಹೇಳಿದ್ದು ತಪ್ಪಾಯಿತು. ಇಲ್ಲ, ನನಗೀಗ ಈಗ ಅದನ್ನು ನೋಡಿ ನನಗೆ ಆನಂದ ಕಣ್ಣೀರು ಬರ್ತಾ ಇದೆ. ಅದಕ್ಕೆ ನಾನು ಹೇಳುವುದು ಎಲ್ಲ ಕಾಲೇಜಿಗೆ ಹೋಗಿ ಮಕ್ಕಳ ಹತ್ರ, ಯಾವಾಗ ನಿಮ್ಮ ಉದ್ಧಾರ ನೋಡಿ ತಂದೆ ತಾಯಂದ್ರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ, ಆ ದಿವಸ ನಿಮ್ಮ ಬದುಕು ಸಾರ್ಥಕ ಆಯಿತು ಅಂತ ನೆನೆಸಿಕೊಳ್ಳಿ ಅಂತ. ಎಲ್ಲ ಭಾಷಣ ಆದಮೇಲೆ ತಂದೆ ತಾಯಂದ್ರು ಬರ್ತಾರೆ. ಮಕ್ಕಳಿಗೆ ಹೇಳುವುದು, ನಿಮ್ಮ ಮಕ್ಕಳಿಗೂ ನಾನು ಹೇಳೋದು ಅದೇ, ಸೈನ್ಯಕ್ಕೆ ಸೇರಿಸಿ, ಯು ವಿಲ್ ನೆವರ್ ಫೈಂಡ್ ಸಚ್ ಎ ಲೈಫ್ ಎನಿವೇರ್. ತಂದೆ ತಾಯಿ ಬಂದು ಹೇಳೋದು, ಅತ್ತೆ ಸರ್ ಮಿಲಿಟ್ರಿಗೆ ಸೇರಿನ ಸೈಪುನತ್ತೆ. ದ್ಯಾಟ್ ಈಸ್ ದ ಯೂಶ್ವಲ್ ಥಿಂಗ್. ನೋಡಿ, ಇರು ಉದಯವಾಣಿ ಓದುವರೆ ಅಂದು ಪೇಜ್ ನಂಬರ್ 11 ದಿಪ್ಪಲೆ ಆಯ್ತು ದಿನಾಲ 3-4 ಜವನೇರು ಮೋಟರ್ ಸೈಕಲ್ಡ್ ಹೋದು ಟ್ರಕ್ ದಡಿಕ್ ಇದನ್ನ ಡಿವೈಡರ್ಗೆ ಹಾಕಿದ್ದು ಸೈಪೇರು. ಈರು ನಮಗೆ ಅಂಚೆ ಸೈಪು ನೆಡ್ಡೆನ 10 ತಿಂಗಳು 4 ಗುಂಡಿಗೆ ತಂದು ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಬಾರ್ದು ಊರು ಬರ್ತದ ಅವು ಎಡ್ಡೆನ, ಮಾರ್ಗದಟ್ಟಿ ಬುದ್ದು ಟ್ರಕ್ಗೆ ಬುರ್ದು ಸೈಪು ನಡ್ಡೆನ, ದೇಶ ರಕ್ಷಣೆ ಮಂತ್ರ ಸೈಪು ನಡ್ಡೆನ. ಐನ್ ನಿಖಲ್ ನಿನ್ನೆ ತೊಂದು ಒಂದು ಅಂಚ ನಮ್ಮ ಜವನರಿಗೆ ಅನ್ಎಂಪ್ಲಾಯ್ಮೆಂಟ್ ಕೆಲಸಜ್ಜಿ ದಿಸ್ ಈಸ್ ದ ಬೆಸ್ಟ್ ಜಾಬ್. ಇನ್ನು ಹೆಂಗೆ ರಿಗ್ರೆಟ್ಲ ಇಜ್ಜಿ ಸೈನ್ಯಕ್ಕೆ ಸೇರಿದು 34 ವರ್ಷ 35 ವರ್ಷ ಸರ್ವಿಸ್ ಬಂತದ್ದು. ಈತ ಮಾತ ಬಂಗ ಬೈದು ಊರು ಬೈದೆ ಇತ್ತೆಲ್ಲ ಪನ್ಪೇರು ಒರೆಯಾಗ ಪುನರ್ಜನ್ಮ ಉಂಡಿಗೆ. ಇತ್ತ ಪುನರ್ಜನ್ಮ ದೇವರಿಗೆ ಕೇಂಡರ್ನ ನಿನಗೆ ಏನು ಬೇಕು ಯಾನ ಪನ್ಪುನವ್ವಿ ಏನ ಪುರ ಕುಡೋರ ಪುಟ್ಟದು ಸೈನ್ಯಕ್ಕೆ ಸೇರ್ಲೆಕ್ಕ ಮನ್ಪುಲ ಅಂದು ಯಾನ ದೇವರಡ ಕೈ ಮುಗಿದಕ್ಕೆ ಏನು ಏನಿಲ್ಲ. ಇನ್ನು ಸೋಲ್ಜರ್ ನಕಲ್ನ ಓಲ್ಡ್ ಸೋಲ್ಜರ್ಸ್ ರಿಟೈರ್ಡ್ ಎವ್ರಿ ಈವ್ನಿಂಗ್ ಬೈಯಾಗ ಒಂಜಿ 3-4 ಫೋನ್ ಬರ್ಪುಂಡು. ಸಾಬ್ ಜಿ ಸತ್ ಶ್ರೀ ಅಕಾಲ್, कैसे आप, वाहेगुरु आपको ठीक रखे. ಸೋಲ್ಜರ್ ನಕಲ್ನ ಏಪ ನಿಕ್ಲಿಗೆ ಆಶೀರ್ವಾದ ಉಂಡ ಆತನಟ ಹಿರಿಯ ದಾಲ ತೊಂದರೆ ಇಜ್ಜಿ ಸೈಪುನಾನಿ ಸೈ ಉಳು ಮಾಡೋದು ಅಂಚಾದು ಇನ್ನೇನು ಲೆತ್ತದೀನಿ ಸನ್ಮಾನ ಕೊರ್ನೇಕ್ ಮಲ್ಲ ನಿಕ್ಲಿಗೆ ಒಂಜಿ ಅಭಾರಿ ನಿಖಲ್ನ ವ್ಯಾಲ್ಯೂಬಲ್ ಟೈಮ್ ಗೆತ್ತದು ಇಡೇವತ್ತು ಕುಲ್ಲದರು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ದೇವ್ರ ನಿಕ್ಲೆ ಮಾತಾಡ್ದೇವನ್ ಪಾಡು ನಮ್ಮ ಪರಿಸರ ನಿಕ್ಲೆ ತೂವನ್ಲೆ ನಮ್ಮ ದೇಶ ಗಡ್ಡೆವಾಡು ಮಾಡೋದೊಂದು ಈ ಎಲ್ಲಿ 2 ಪಾತ್ರ ನಮಗಿಪ್ಪು. ಥ್ಯಾಂಕ್ ಯು, ಜೈ ಹಿಂದ್. ತಮ್ಮ ಅನುಭವದ ಮಾತುಗಳನ್ನು ಆಡಿರುವ ಸರ್ ತಮಗೆ ವಂದನೆಗಳು. ಇದೀಗ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ದಿನೇಶ್ ಆಚಾರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಗಿರೀಶ್ ರಾವ್ರವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಈ ಮುಂದಾಳತ್ವವನ್ನು ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿದ ಮೇಬೈಲು ಸದಾಶಿವ ಶೆಟ್ಟಿ ಸುರತ್ಕಲ್ರವರೇ, ಹಾಗೆ
ನಮ್ಮ ಶ್ರೀ ಪಿ ಶ್ರೀಧರ್ ACF ಅವರೇ, ಹಾಗೆ ಇವತ್ತಿನ ಸನ್ಮಾನಿತರಾದ ನಿಟ್ಟೆಗುತ್ತು ಜಯರಾಜ್ ಶೆಟ್ಟಿ ಹಾಗೂ ಬ್ರಿಗೇಡಿಯರ್ IN ರೈ ಅವರೇ. ಇದೊಂದು ಉತ್ತಮವಾದ ಒಂದು ಕಾರ್ಯಕ್ರಮ ಹಾಗೂ ಅಗತ್ಯ ಹಾಗೂ ಅತ್ಯಂತ ಅವಶ್ಯಕವಾದಂತಹ ಒಂದು ಕಾರ್ಯಕ್ರಮ. ಅಂದರೆ ಈಗ ನಿಮಗೆಲ್ಲರಿಗೂ ಗೊತ್ತುಂಟು, ಈಗಿನ ಒಂದು ಪರಿಸರ ಇಂದಿನ 40 ವರ್ಷದ ಹಿಂದಿನ ಒಂದು ಪರಿಸರ ಹೇಗಿತ್ತು ಅಂತ ಹೆಚ್ಚಿನವರಿಗೆ ಗೊತ್ತುಂಟು. ಹಿಂದೆ ನೀವು ಕೃಷಿ ಮಾಡ್ತಾ ಇರುವಾಗ, ಸಾಗುವಳಿ ಮಾಡ್ತಾ ಇರುವಾಗ ಜೂನ್ 1ಕ್ಕೆ ಸರಿಯಾಗಿ ಮಳೆ ಬರ್ತಾಯಿತ್ತು. ನೀವು ಕಟಾವು ಮಾಡುವಾಗ ಮಳೆ ಆಗ ಎಲ್ಲ ನಿಂತು ಚಳಿಗಾಲ ಬೇಸಿಗೆಗಾಲ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಈಗ ಏನಾಗಿದೆ ಅಂದರೆ, ನೀವು ಕೃಷಿ ಜೂನ್ 1ಕ್ಕೆ ಇಲ್ಲ, ಕಳೆದ ಸಲ ಮೇ 1ಕ್ಕೆ ಸ್ಟಾರ್ಟ್ ಆಗಿದೆ ಮಳೆ. ಕಟಾವು ಮಾಡುವಾಗ ತುಂಬ ಮಳೆ, ನಿಮಗೆ ಕಟಾವು ಮಾಡಲಿಕ್ಕೆ ಇಲ್ಲ. ಮತ್ತು ಹೆಚ್ಚಿನೆಲ್ಲ ಈ ಮಳೆ ಬಂದು ಈ ಕಟಾವೆಲ್ಲ ಕೊಚ್ಚಿಕೊಂಡು ಹೋದದ್ದು ಹೆಚ್ಚಿನವರಿಗೆ ಅಂಥ ಪರಿಸ್ಥಿತಿ ಆದದ್ದುಂಟು. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಈಗಿನ ಹವಾಮಾನ ಹಾಗೂ ವಾಯುಭಾರ ಮಾಪಕ. ಈಗ ಹೆಚ್ಚಿನ ಎಲ್ಲ ವಿಜ್ಞಾನಿಗಳಲ್ಲಿ ಕೇಳುವಾಗ ಸೂರ್ಯನ ತಾಪಮಾನ, ಉಷ್ಣತೆ ಹೆಚ್ಚಾಗುವುದು, ಅಂದರೆ ಭೂಮಿಯು ಬಿಸಿ ಏರುವುದು. ಇದಕ್ಕೆಲ್ಲ ಈಗ ನಾವೀಗ ಒಂದು ಅಗತ್ಯದ ಪರಿಹಾರ ಏನು ಕೈಗೊಳ್ಳಬೇಕಾದರೆ, ಈ ಭೂಮಿಯ ಮೇಲೆ ನಾವು ಸಸಿ ನೆಡುವುದು, ಭೂಮಿಯನ್ನು ತಂಪಾಗಿಡುವುದು. ಈ ಭೂಮಿಯನ್ನು ನಾವು ತಂಪಾಗಿ ಇಟ್ಟರೆ, ಈಗ ಈ ಕೃಷಿಯನ್ನು ಬೆಳೆಸಿದರೆ, ಈಗ ಮುಂಚೆ ಹೆಚ್ಚಿನವರು ಕೃಷಿ ಮಾಡ್ತಾಯಿದ್ರು, ಸಾಗುವಳಿ ಮಾಡ್ತಾಯಿದ್ರು, ಬೆಳೆಯೆಲ್ಲ ಭತ್ತದ ಬೆಳೆ ಬೆಳೆಸ್ತಿದ್ದರು. ಈಗ ಹೆಚ್ಚಿನ ಗದ್ದೆಗಳು ಎಲ್ಲ ಬೋರಾಗಿದೆ. ಹಾಗೆ ಹೆಚ್ಚಿನವರು ಈಗ ಕೃಷಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೆಚ್ಚಿನವರು ಕೃಷಿಯನ್ನು ಅವಲಂಬಿತವಾಗಿ ಮಾಡಬೇಕು. ಹೆಚ್ಚಿನ ಬೇಸಾಯ ಹಾಗೂ ಕೃಷಿ ಮಾಡಿದರೆ ಒಳ್ಳೆಯದು. ಹೀಗೆ ಗಿಡಗಳನ್ನು ನೆಡುವುದು. ಈಗ ಈ ಪರಿಸರ ಒಂದು ತಂಪಾಗಿ ಉಂಟು, ಹೆಚ್ಚಿನ ಮರ ಎಲ್ಲ ಬೆಳೆದು ತಂಪಾಗಿ ಉಂಟು. ನಾವು ಹೊರಗಡೆ ಆಚೆ ಎಲ್ಲ ಹೋದರೆ ಎಲ್ಲ ಬೋರುಗುಡ್ಡೆ, ಅಂದರೆ ಬಿಸಿಲಿನ ತಾಪಮಾನ ಒಂದು ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಅಗತ್ಯ ನಾವು ಗಿಡಗಳನ್ನು ನೆಡುವುದು ಅವಶ್ಯಕ ಅಂತ ಹೇಳಿ ನನ್ನ ಈ 1-2 ಮಾತನ್ನು ಮುಗಿಸಿ ನನ್ನ ಸರ್, ಇದೀಗ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರು ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವೇದಿಕೆ ಮಿತ್ತುಪ್ನ ಅಧ್ಯಕ್ಷರೇ, ಮಂಚರ ಮಾತಾ ಗಣ್ಯರೇ, ಇಂಥ ಒಂದು ಕಾರ್ಯಕ್ರಮ ಒಂಜಿ ವಿನೂತನ ಪನ್ನ ಈ ಟೈಮ್ಡು ಗಿಡ ಕೊರ್ಪಿನ ಗಿಡ ನಡ್ಪಿನ ಬಣ್ಣ ಒಂಜಿ ವಿಶೇಷ. ನಮ್ಮ ಎಪ್ಪಲ ಇಂಚ ಜೂನ್ ಬಣ್ಣಗ ಮರಿಯಲ್ಲ ಬಣ್ಣಗ ಎಪ್ಪ ಗಿಡ ನಡ್ಪಿನ ಒಂದು ಅಂದ್ರೆ ಎಂಕೆ ಮಂಡೆ ಹೊತ್ತು ಒಂದು ಇತ್ತೆ ನಡ್ಪಿನ ನನ್ನ ದೊಂಬು ಗಿಡ ನಾನು ಒರಿಯುವಂದೆ ಅಂಡ ಮೂಲ ನಮ್ಮ ಮೇಬೈಲು ಸದಾಶೆಟ್ರ ಪಾತ್ರನಾರು ಬಂದಿರಿ 18 ವರ್ಷದಿಂಚು ಮಲ್ತೊಂದು ನಡು ವರ್ಷದಿಂಚು ಮಲ್ತೊಂದಿಲ್ಲ ಅಂತ ಅಂಡ ಒಕ್ಕೊಂಜಿ ಅರ್ಥ ನಂಕಲೊಂಜಿ ಅರ್ಥ ಆವಡ ಬಣ್ಣಗ ನಮ್ಮ ಈ ಟೈಮ್ ನಡ್ಪದಾಯ ಬಣ್ಣಗ ಒಂಜಿ ಗಿಡ ನಡ್ ನಮ್ಮ ಒಂದೆಟ್ಟು ಜೂನ್ದಾದ ಮಾಡ್ಪ ಪೋಪ ನಮ್ಮ ಬಿಡ್ಪ ಮಲ್ಲ ಹಾಪಂಡ ಸಾಯ್ಪ ತೂಬ್ಜ ಈ ಟೈಮ್ ಒಂಜಿ ಫ್ರೂಟ್ದಾಗ ಒಂಜಿ ಹಣ್ಣು ಹಂಪಲ್ದನ್ನ ಗಿಡ ನಡ್ಡ ಐಕ್ ನೀರು ಬಾರ್ದು ಅವು ಮಲ್ಲ ನಮ್ಮ ತಾಂಗ್ ಪನ್ಪಿನ ಆಸೆ ಡಾರ್ಲ ಪಂಡಿರೋ ಒಂಜಿ ಒಂದು ನಂಡ ಐಕ್ ಒಂಜಿ ಒಂದು ಉಪ್ಪುಂಡು ಪನ್ಪಿನ ಒಂಜಿ ಅಂಜಿನಾರ್ನ ಕಾರ್ಯ ಭಯಂಕರ ಮಲ್ಲ ವಿಶೇಷ ಕಾರ್ಯ ಇಂಚ ನಮ್ಮ ಎಂಕಲ್ನ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ನಡ್ಕ ಪ್ರತಿ ವರ್ಷ ಇಂಚ ಮನೋಮೋತ್ಸವ ಅಂಚ ಮಲ್ತೊಂದು ಉಪ್ಪುಂಡು ಅಂಡ ಒಂದೊಂದು ವಿನೂತನ ಕಾರ್ಯಕ್ರಮ ನಮ್ಮ ಒಂದು ಕ್ಲಬ್ ಬರ್ಪೆ ಬಂದಿರು
ಇಂಚ ಎಂಕ ಈ ಕಾರ್ಯಕ್ರಮ ಅವಕಾಶ ಮಲ್ತಿಕೊರ್ನ್ಯ ಮೇಬೈಲು ಸದಸ್ಯರು ಮಾತಿರ್ಗ ಅಂಚನೆ ನಮ್ಮ ಅರಣ್ಯಾಧಿಕಾರಿ ನಮ್ಮ ಸಿರಿದರ ಮೇರೆಗೆ ಅಂಚನೆ ಸನ್ಮಾನಗೆ ತಂದು ನಮ್ಮ ದೇಶದ ಒಂಜಿ ರಕ್ಷಕೆ ಆದಿತ್ತಿನ ಅಂಚನೆ ನಮ್ಮ ನಂಗೊಂಜಿ ಮಾತೇರು ಒಂಜಿ ಸ್ಫೂರ್ತಿದ ಮಾತೇರು ಎಂಚ ಒಂದು ಮಲ್ಪಡು ಒರಿ ದಾಲ ಹೆಚ್ಚಿನ ಬೇಲೆ ಹೆಚ್ಚು ಅನ್ಬಿಡಿ ಎಂಚ ಬೇಲೆ ಮಲ್ಪಡು ಒಂಜಿ ಪಾತೇರು ನಮ್ಮ ಜಯರಾಜ್ ಶೆಟ್ರಿಗೆ ಅಂಚನೆ ಸದಸ್ಯ ಶೆಟ್ರು ಮಾತೇರುಗಳು ಬೈದಿನ ನಿಗಲಿಗಳು ಧನ್ಯವಾದ ಸರ್. ತಮಗೆ ಧನ್ಯವಾದಗಳು. ಇದೀಗ ಪರಿಸರ ಪ್ರೇಮಿ ಮೊಬೈಲ್ ಸದಸ್ಯ ಶೆಟ್ಟಿಯವರಿಗೆ ವಿಶೇಷವಾಗಿ ಒಂದು ಗೌರವಾರ್ಪಣಾ ಕಾರ್ಯಕ್ರಮ. ಎಲ್ಲ ಅತಿಥಿಗಳು ಅವರಿಗೆ ಗೌರವಾರ್ಪಣೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಭಾಳ ದೂರದಿಂದ ಸುರತ್ಕಲ್ನಿಂದ ಇಲ್ಲಿವರೆಗೆ 17ನೇ ವರ್ಷದ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿರುವಂಥ ಮೊಬೈಲ್ ಸದಸ್ಯ ಶೆಟ್ಟಿ ಅವರಿಗೆ ದಂಪತಿ ಸಮೇತವಾಗಿ ಗೌರವಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಎಲ್ಲ ಅತಿಥಿ ವರಣ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ. ಇವತ್ತು ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಹಿರಿಯಂಗಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾಗಿ ಹಲವಾರು ಸಾಮಾಜಿಕ ಕಳಕಳಿ ಉಳ್ಳಂಥ ನಾಯಕರಾಗಿರುವಂಥ ಲಯನ್ ಗಿರೀಶ್ ರಾವ್ ಅವರು 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆ ಎಲ್ಲರಿಗೂ ಕೂಡ ಗಿಡ ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ. ಇದೀಗ ಅಧ್ಯಕ್ಷೀಯ ಭಾಷಣ. ಸಾಲು ಮರದ ತಿಮ್ಮಕ್ಕ ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರ ಆಲೋಚನೆ, ಅವರ ಕಲ್ಪನೆ ಅದೆಲ್ಲವೂ ನಾವು ಪರಿಸರ ಪ್ರೇಮಿ ಮೊಬೈಲು ಸದಸ್ಯ ಶೆಟ್ಟರಲ್ಲಿ ಕಾಣ್ತಾ ಇದೆ. ಯಾಕೆಂತೇಳಿದರೆ ಈಗಾಗಲೇ 35,000ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಅದರ ಪೋಷಣೆಯನ್ನು ಮಾಡಿ ಪರಿಸರಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಿ ತನ್ನದೇ ಆದಂಥ ಪರಿಸರದಲ್ಲಿ ಬೇರೆ ಬೇರೆ ವಿಧದ ಗಿಡಗಳನ್ನು ಬೇರೆ ಬೇರೆಯವರಿಗೆ ನೀಡಿ ಅದನ್ನು ಪೋಷಿಸುವ ಕೆಲಸವನ್ನು ಪ್ರತಿಯೊಬ್ಬರ ಜವಾಬ್ದಾರಿ ಏನು ಎಂಬುದನ್ನು ಗಿಡಗಳ ಮೂಲಕ ಸಮಾಜಕ್ಕೆ ಪರಿಚಯ ಮಾಡ್ತಿರ್ತಕ್ಕಂಥ ಸದಾಶಿವ ಶೆಟ್ಟರು ಅವರ ನಿಜವಾಗಲೂ ಈ ಕೆಲಸ ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಆ ನೆಲೆಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷಿಕ ಮತ್ತು ಸೈನಿಕ ಈ 2 ಕಲ್ಪನೆಗಳನ್ನು ಇಟ್ಕೊಂಡು ಭಾಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ಕಳೆದ 17 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಬಹುಶಃ ನಮಗೆ ಅವರ ಪರಿಚಯ ಇಲ್ಲದಿದ್ದರೂ ಕೂಡ ಅವರು ಮಾಡಿದಂಥ ಈ ಸಾಧನೆಗಳು, ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಜಾಗೃತಿಯನ್ನು ಮೂಡಿಸುವಂಥ, ಇಡೀ ಪರಿಸರಕ್ಕೆ ಈ ರಥಯಾತ್ರೆಯನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲ ಸಂಘಟನೆಗಳಿಗೆ ಇದೆ ಅಂತ ಹೇಳ್ತಾ, ಇವತ್ತಿನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಪರಿಸರದ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿದಂಥ ಪರಿಸರ ಅಧಿಕಾರಿಯವರೇ, ಬಹುಶಃ ಅಧಿಕಾರಿಯವರು ಹೇಳಿದ ಹಾಗೆ 50% ಪರಿಸರವನ್ನು ನಾವು ಈಗಾಗಲೇ ಕಳ್ಕೊಂಡಿದ್ದೇವೆ.
ಕಳೆದದ್ದು ಕಳೆದು ಹೋಯಿತು, ಮುಂದೆ ಏನು ಎನ್ನುವ ಚಿಂತನೆ ನಮ್ಮ ಮುಂದೆ ಇದೆ. ಆ ಚಿಂತನೆಯನ್ನು ಸರಿದೂಗಿಸಲಿಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆ ಅಲ್ಲಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರಲ್ಲೂ ಪರಿಸರದ ಅಭಿಮಾನವನ್ನು ಹುಟ್ಟಿಸುವಂಥ, ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. 50% ಪರಿಸರವನ್ನು ನಾವು ಈಗಾಗಲೇ ಕಳ್ಕೊಂಡ್ರೆ ನಮ್ಮ ಮುಂದಿನ ಜನಾಂಗದ ಭವಿಷ್ಯ ಏನು ಎನ್ನತಕ್ಕಂಥ ಒಂದು ಚಿಂತನೆ ನಮ್ಮಲ್ಲಿದೆ. ಪ್ರತಿ 30 ವರ್ಷಗಳಿಗೆ ಒಂದೊಂದು ಜನಾಂಗಗಳು ಬೇರೆ ಆದಾಗ ಈಗಾಗಲೇ 3 ಜನಾಂಗಗಳನ್ನು ನಾವು ಕಳ್ಕೊಂಡಿದ್ದೇವೆ. ಈಗ ಮುಂದೆ ಬರುವಂಥ ತಲೆಮಾರುಗಳಿಗೆ ಪರಿಸರ ಇಲ್ಲದಿದ್ದರೆ ಅವರ ಮೇಲೆ ಆಗುವಂಥ ಆರೋಗ್ಯದ ಮೇಲೆ ಆಗುವಂಥ ಅನಾರೋಗ್ಯಗಳು ಇದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈಗಾಗಲೇ ಹುಟ್ಟುವಂಥ ಮಕ್ಕಳು ವಿಕಲಾಂಗರಾಗಲಿ ಬೇರೆ ಬೇರೆ ರೀತಿಯಲ್ಲಿ ಹುಡ್ತಾ ಇದೆ. ಯಾಕೆಂತೇಳಿದರೆ ಎತ್ತ ತಾಯಿ ಸೇವಿಸುವಂಥ ಗಾಳಿ ಪರಿಸರ ಸಂಪೂರ್ಣವಾಗಿ ಒಂದು ನಿರ್ಲಕ್ಷಿಸಿದಾಗ ಇಂಥ ಘಟನೆಗಳು ನಡೀತಾ ಇದೆ. ಹಾಗಾಗಿ ಎಲ್ಲ ಸಂಘಟನೆಗಳು ನಾವು ಇಂಥ ಪರಿಸರದ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ, ಹೇಗೆ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಗಿಡಗಳನ್ನು ನೆಡುವ ಜವಾಬ್ದಾರಿ ನಮಗಿದೆಯೋ ಹಾಗೆ ಇಂಥ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ನಿರ್ವಹಿಸಬೇಕು. ಆಗ ಮಾತ್ರ ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಅನೇಕ ನಮ್ಮ ಸಂಸ್ಥೆಗಳು, ನಮ್ಮ ಲಯನ್ಸ್ ಸಂಸ್ಥೆಗಳಿರಲಿ, ರೋಟ್ರಿ ಇರಲಿ, JC ಇರಲಿ, ಎಲ್ಲ ಸಂಸ್ಥೆಗಳಲ್ಲೂ ನಾವು ಕೆಲಸ ಮಾಡಿದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ನಾನು ಒಬ್ಬ ಅಧಿಕಾರಿಯಾಗಿ ಅದನ್ನು ನೋಡಿದ್ದೇನೆ. ಯಾಕಂತೇಳಿದರೆ ಒಂದು ಗಿಡಗಳನ್ನು ನಾವು ಕಟ್ ಮಾಡಲಿಕ್ಕೆ ಭಾಳ ಸುಲಭ. ಅಲ್ಲಿ ನಾವು ನೆಡಬೇಕಾದ್ರೆ ಒತ್ತಡ ಬಂದಾಗ ಮಾತ್ರ ಮಾಡ್ತೇವೆ, ನಾವಾಗಿ ಸ್ವಯಂ ಪ್ರೇರಿತವಾಗಿ ಅದನ್ನು ಮಾಡ್ತಾ ಇಲ್ಲ. ಯಾಕೆಂತೇಳಿದರೆ ನಾವು ಒಂದು ಮೆಸ್ಕಾಮ್ ಇಲಾಖೆಯಲ್ಲಿ ಒಂದು ಲೈನ್ ಮಾಡಬೇಕಾದ್ರೆ, ಒಂದು ಸ್ಟೇಷನ್ ಮಾಡಬೇಕಾದ್ರೆ ನಮ್ಮ ಮೇಲೆ ಅನೇಕ ಕೇಸ್ಗಳಿದೆ. ಯಾಕೆ ಇರ್ತದೆ ಅಂತೇಳಿದರೆ ಅದನ್ನು ಕಡಿಲೇಬೇಕು, ಅನಿವಾರ್ಯ. ಆದರೆ ಅದಕ್ಕೊಂದು ಆಲ್ಟರ್ನೇಟ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಯಾವಾಗ ಬರ್ತದೆ ಅಂತೇಳಿದರೆ ಅರಣ್ಯ ಇಲಾಖೆಯ ಒತ್ತಡಗಳು, ಅರಣ್ಯ ಇಲಾಖೆಯಿಂದ ಬರುವಂಥ ಸಂದೇಶಗಳಿಂದ ಅದು ಮಾಡಲಿಕ್ಕೆ ಸಾಧ್ಯ. ಕೇವಲ ಸಂದೇಶಗಳು ಒತ್ತಡದಿಂದ ಮಾತ್ರ ಈ ಕೆಲಸಗಳನ್ನು ಮಾಡದೆ ವಾಲಂಟರಿಯಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಹೇಳುವ ಒಂದು ಆಶಾಭಾವನೆಯನ್ನು ಹೊಂದಿಕೊಂಡು ಇವತ್ತು ನಮ್ಮ ದೇಶಕ್ಕಾಗಿ ದುಡಿದಂಥ ಸೈನಿಕರ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಅವರು ಅಧಿಕಾರಿಯಾಗಿ ಬ್ರಿಗೇಡರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿಜವಾಗಲೂ ಭಾರತೀಯ ಸೈನಿಕನನ್ನು ಹೇಗೆ ಗುರುತಿಸ್ತೇವೆ ಹೇಳಿದರೆ, ಸೈನಿಕ ಹುತಾತ್ಮ ಆದಾಗ ಯಾರ ಎದೆ ಮೇಲೆ ಗುಂಡಿರ್ತದೋ ಅವ ನಿಜವಾಗ್ಲೂ ಭಾರತೀಯ ಸೈನಿಕ. ಯಾಕೆ ಅಂತೇಳಿದರೆ ಯುದ್ಧಕ್ಕೆ ತನ್ನ ಎದೆಯನ್ನು ಕೊಟ್ಟು ಮುನ್ನುಗ್ತಾನೆ. ಅಂಥವರನ್ನು ಇವತ್ತು ನಾವು ಗುರುತಿಸಿದ್ದೇವೆ. ನಿಜವಾಗಲೂ ಇಂಥ ಒಂದು ಕೆಲಸ ಶ್ಲಾಘನೀಯ. ನಾವು ಇವತ್ತಿನ ನಮ್ಮ ಸೇನಾಧಿಕಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕೃಷಿಕರು ಉದ್ಯಮ ಕ್ಷೇತ್ರದಲ್ಲಿ ದುಡಿದ ನಂತರ ನನ್ನ ಮುಂದಿನ ಜೀವನ ಯಾವ ರೀತಿ ನಡಿಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ನಮ್ಮ ಜಯರಾಜ್ ಅವರು ಈ ಭಾಗದಲ್ಲಿ ಕೃಷಿಯನ್ನು ಮಾಡಿಕೊಂಡು ಭಾಳ ಅತ್ಯುತ್ತಮವಾದಂಥ ಪರಿಸರವನ್ನು ನಿರ್ಮಿಸಿದ್ದಾರೆ. ಬಹುಶಃ ಇಷ್ಟೇ ಜಾಗ ಸಾಕು. ಇಲ್ಲಿ ನೋಡಿ, ಇಂಥ ಒಂದು ವಾತಾವರಣ ನೋಡಿ. ಯಾಕೆಂತೇಳಿದರೆ ನಾವು ಇದನ್ನು ಸಿಟಿಯಲ್ಲೆಲ್ಲ ಮಾಡಬೇಕಾದ್ರೆ ಹಲವು ವರ್ಷ ಗಿಡಗಳನ್ನು ನೆಡಬೇಕು. ಇದೊಂದು ಪ್ರಕೃತಿ ದತ್ತವಾದಂಥ ಪ್ರದೇಶ. ಇಂಥ ಜಾಗದಲ್ಲಿ ಇಂಥ ಕಾರ್ಯಕ್ರಮ ಮಾಡಿರೋದು ಭಾಳ ಅರ್ಥಪೂರ್ಣ. ಇಂಥ ಜಾಗೃತಿ ಕೆಲಸ ಇನ್ನಷ್ಟು ನಡೀಲಿ. ಈಗಾಗಲೇ ಅವರು ಬೆಳೆಸಿದಂಥ ತರಕಾರಿಗಳಿತ್ತು, ನಾನು ಬಂದ ಅರ್ಧ ಗಂಟೆಯಲ್ಲಿ ಅದೆಲ್ಲ ಖಾಲಿ ಆಯಿತು. ನಿಜವಾಗಲೂ ಸಿಟಿಯವರಿಗೆ ಅದು ಬೇಕು, ಬಟ್ ಸಿಗ್ತಾ ಇಲ್ಲ. ಸಿಗಬೇಕಾದ್ರೆ ನೀವು ಇಂಥ ಜಾಗದಲ್ಲಿ ಇದನ್ನು ಮಾಡಿದಾಗ, ಅದರ ತರಬೇತಿಗಳನ್ನು ನೀಡಿದಾಗ ಖಂಡಿತವಾಗಲೂ ಅದು ಯಶಸ್ವಿ ಆಗ್ತದೆ ಅಂತ ಎನಿಸ್ತಾ, ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ, ವಿಶೇಷವಾಗಿ ನಮ್ಮ ಪರಿಸರ ಪ್ರೇಮಿ ಮೇಬೈಲ್ ಸದಾಶಿವ ಶೆಟ್ಟಿ ಅವರ ಒಂದು ವಿಚಾರಗಳನ್ನು ಕೇಳಿದಾಗ ಭಾಳ ಸಂತೋಷವಾಯಿತು ಸರ್. ನಿಮ್ಮ ಕೂಡ ನೀವು ಏನು ಕಾರ್ಯಕ್ರಮ ಮಾಡಿ, ಖಂಡಿತವಾಗಲೂ ನಾನು ಕೂಡ ಒಬ್ಬ ಲಯನ್ಸ್ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದೇನೆ. ನಿಮ್ಮ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಲೂ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಮಾಡುವ ನಮ್ಮ ಸುಧಾಕರ್ ಅವರಿದ್ದಾರೆ. ಖಂಡಿತವಾಗಲೂ ಈಗ ನಾನೊಬ್ಬ ಪ್ರಾಂತೀಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಸಂಘಟನೆಯಲ್ಲಿದ್ದೇವೆ. ನಮ್ಮ ಕಾರ್ಕಳದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವ, ನನಗೂ ಕೂಡ ಅರಣ್ಯಾಧಿಕಾರಿಗಳ ಒಳ್ಳೆಯ ಪರಿಚಯ ಇದೆ. ಪ್ರಭಾಕರ್ ಕುಲಾಲ್ ಅಂತ RFO ಇದ್ದಾರೆ, ನನ್ನ ಫ್ರೆಂಡ್ ಅವರು. ಹಾಗೆ ಬೇರೆಯವರ ಹತ್ರ ಎಲ್ಲ ಮಾತಾಡಿ ನಿಮ್ಮ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಲೂ ನಿಮ್ಮ ಒಂದು ಟ್ರಸ್ಟ್ ಮೂಲಕ ನಾವು ಕಾರ್ಕಳದಲ್ಲಿ ಹಮ್ಮಿಕೊಳ್ತಾ ಅಂತ ಹೇಳ್ತಾ, ಒಂದು 500 ಗಿಡಗಳ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ರೆ ಇಡೀ ನಮ್ಮ ಕಾರ್ಕಳದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಅಥವಾ ಬೇರೆ ಬೇರೆ ಸಂಘಟನೆಗಳನ್ನು ಸೇರಿಸಿ ಮಾಡುವ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತ ಹೇಳ್ತಾ, ಸುಂದರವಾದ ಅವಕಾಶವನ್ನು ನೀಡಿದ್ದಕ್ಕೆ ಎಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್ ಸರ್. ವಂದನೆಗಳು. ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದೀರಿ. ಇದೀಗ ಈ ಕಾರ್ಯಕ್ರಮದ ಬೆನ್ನ ಹಿಂದೆ ಇರುವಂಥ ಎಲ್ಲ ಜಯರಾಜ್ ಶೆಟ್ಟಿ ಅವರ ಸಹಾಯಕರು, ಅವರೆಲ್ಲರಿಗೂ ಕೂಡ ಗೌರವಾರ್ಪಣೆಯನ್ನು ಎಲ್ಲ ಅತಿಥಿಗಳು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಕೂಡ ಮುಂದೆ ಬಂದು ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ.
ಇರ್ಬಂತಾರ ಚಾರು मंगल रामू विमोर सुनील वसंती सिक्कू सिक्कू मोनू हस्ता ಶ್ರೀಯುತ ಜಯರಾಜ್ ಶೆಟ್ಟಿಯವರು ತನ್ನ ಮನೆಯವರ ಹಾಗೆ ನೋಡಿಕೊಳ್ಳುವಂಥ ಎಲ್ಲ ಸಹಾಯಕರಿಗೆ ಕೊಟ್ಟಿರುವಂಥ ಎಲ್ಲ ತಗೊಂಡಂಥ ಎಲ್ಲ ಸಹಾಯಕರಿಗೆ ಕೂಡ ಧನ್ಯವಾದಗಳು. ಇದೀಗ ಎಲ್ಲರಿಗೂ ಕೂಡ ಗಿಡ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಒಂದು 5 ಜನಕ್ಕೆ ಗಿಡ ಕೊಡುವಂಥ ಕಾರ್ಯಕ್ರಮ. ಇದನ್ನು ಅತಿಥಿಗಳು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಂತೋಷ್ ಶೆಟ್ಟಿ ಸರ್ ಬನ್ನಿ. ಸಂತೋಷ್ ಸರ್ ಮೂಲೆ ಕೊರ್ಕ ಮೆತ್ತೆ ಕೊರ್ಕ ಒಂದು 5 ಜನ ಬಕ್ಕ ತೀರ್ತು ಚಿತ್ರವನ್ನು ಮಾಡಿಕೊಟ್ಟಿರುವಂಥ ಪ್ರಶಾಂತ್ ಮುಡಾರು ಇವರಿಗೆ ಕೂಡ ಗಿಡವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಂತೋಷ್ ಅಣ್ಣ ಬನ್ನಿ ಬಲೆ. ರವೀಣ್ಣ ಬಲೆ. ಕಾರ್ಯಕ್ರಮದ ಸುರೇಶಣ್ಣ ಬಲೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ವೀಣಾ ಮೇಡಮ್ ಅವರಿಂದ.